वन्दे वन्द्यं विधिभवमहेन्द्रादिवृद्धारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानात्यन्नो गीतखदधिकं ब्रह्मनारायणाख्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितथाय नमो नमस्ते। कृष्णौ बलज्ञानकार्यो कृष्णारमणराज्यौ पुष्णीतां मम सद्बुद्धिं वृष्णिवासिष्ठवंशजौ कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। यो विप्रलम्भविपरीतमतिप्रभूतान् वादान्यस्य कृतवान् भुवि तत्त्ववादं सर्वेश्वरो हरेति प्रतिपादयन्तम् आनन्दतीर्थमुनिवद्यमहं नमामि। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। वेदान्तवेद्यं सकलागमग्नं दयासुधा सिन्धुमनन्तरूपं श्रीयाज्ञवल्क्यं परिपूर्णचन्द्रं श्रीमद्गुरुं नित्यमहं नमामि। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीशाम्भवेन मनसे यतिधर्मरताय च माधवाज्ञाय गुरवे नमो वैराग्यशालिने अनवद्यात्मचारित्यं वादिकद्योतवस्वरं विद्यामान्यगुरुं वन्दे विद्याविद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशमित्तदं वन्दे परिव्राजचक्रवर्तिनं जन्मभूमिश्च जननीं पितरं जन्मकारणं जन्मोद्धारक विश्वेशतीर्थाद्यं च नमाम्यहम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। श्रीगुरुभ्यो नमः। हरि ओम्। ನಿನ್ನೆಯ ದಿನ ದಶಮ ಸ್ಕಂದದ ಪ್ರಾರಂಭವನ್ನ ಮಾಡ್ತಾ ಭಗವಂತನಾದ ಕೃಷ್ಣ ಅನೇಕ ಲೀಲೆಗಳನ್ನ ತೋರಿಸಿದ ಅಂತ ನಾವು ಆ ಕೃಷ್ಣನ ಲೀಲೆಗಳನ್ನ ನೋಡ್ತಾ ಅದರಲ್ಲಿ ಕೃಷ್ಣಾಷ್ಟೋತ್ತರದಲ್ಲಿ ಹೇಳುವ ರೀತಿಯಲ್ಲಿ ಯಮಲಾರ್ಜುನ ಭಂಜನ ಅಂತ ಒಂದು ಶಬ್ದ ಬರುತ್ತೆ. ಹೀಗೆ ಕೃಷ್ಣ ಅನೇಕ ರೀತಿಯಾದಂತಹ ಒಂದು ಲೀಲೆಗಳನ್ನು ತೋರಿಸ್ತಾ ಯಶೋದೆ ತಾಯಿ ಸಹಜವಾದ ತಾಯಿಯ ಪ್ರೀತಿಯನ್ನು ತೋರಿಸ್ತಾ ಯಶೋದೆ ಸಿಟ್ಟು ಮಾಡಿಕೊಳ್ಳಂತೆ. ಒಂದು ಬಾರಿ ಕೃಷ್ಣನ ಮೇಲೆ ಬಹಳ ಸಿಟ್ಟನ್ನ ಮಾಡಿಕೊಂಡು ಕೃಷ್ಣನನ್ನ ಕಟ್ಟಿ ಹಾಕಿಬಿಡ್ತೀನಿ, ನೀನ್ ಹೀಗೆ ಮಾಡ್ತಾ ಇದ್ದೀನಿ, ನಿನ್ನ ಕಟ್ಟಿ ಹಾಕಿಬಿಡ್ತೀನಿ ಅಂತ ಕೃಷ್ಣನಿಗೆ ಒಂದು ಬೈತ ಕಟ್ಟಿ ಹಾಕೋಣ ಅಂತ ಹೇಳಿ ಒಂದು ಒಳ್ಳೆ ಕಲ್ಲಿಗೆ ಕೃಷ್ಣನ ಕಟ್ಟಿ ಹಾಕಲಿಕ್ಕೆ ಅಂತ ಬಂದ್ರೆ ಕೃಷ್ಣ ಕಟ್ಟಿ ಹಾಕಲಿಕ್ಕೆ ಅಂತ ಹೇಳಿ ಒಂದು ಹಗ್ಗವನ್ನ ತಂದಿದ್ದಾಳೆ. ಆ ಹಗ್ಗದಿಂದ ಕೃಷ್ಣನ ಬಂಧಿಸಲಿಕ್ಕೆ ಅಂತ ಹೋದ್ರೆ ಆ ಹಗ್ಗ ಸಾಲ್ತಾ ಇಲ್ಲ ಅಂತ ಅದನ್ನ ಹೇಳ್ತಾರೆ. ಅದು 2 ಇಂಚ್ ಇತ್ತಂತೆ. ಹಗ್ಗ ಇದ್ದದ್ದು 2 ಇಂಚ್ ಇತ್ತು. ಆ ಹಗ್ಗ ಸಾಲಿಲ್ಲ. ಅದಕ್ಕೆ ಯಶೋದೆ ಆ ಹಗ್ಗವನ್ನು ಬಿಟ್ಟು ಅದಕ್ಕಿಂತ ದೊಡ್ಡದಾದ ಒಂದು ಹಗ್ಗವನ್ನು ತಗೊಂಡ್ಬಂದಂತೆ. ತಗೊಂಡ್ಬಂದು ಅದನ್ನ ಕಟ್ಟಲಿಕ್ಕೆ ಅಂತ ಹೋದಾಗ ಆದ್ರೂ ಆ ಹಗ್ಗ ಮತ್ತೆ ಬಿಟ್ಲು, ಮತ್ತೆ ಹೋದ್ಲು, ಇನ್ನೊಂದು ಹಗ್ಗ ತಗೊಂಡ್ಬಂದ್ಲು, ಅದರಿಂದ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ಲು, ಅದೂ ಸಾಲಿಲ್ಲ. ಹೀಗೆ
ತಾಯಿ ಯಶೋದೆ ಆ ಕಡೆ ಈ ಕಡೆ ಹೋಗಿ ಬಂದು ಯಶೋದೆಗೆ ಸುಸ್ತಾಯಿತು. ಸುಸ್ತಾದದನ್ನು ನೋಡಿ ಕೃಷ್ಣ ಅಮ್ಮ ಕಟ್ಟಿಸ್ಕೊಳ್ತೇನೆ ಅಂತ. ಆದ್ರೆ ಮೊದಲಿಗೆ ಯಾವ ಹಗ್ಗ ತಂದಿದೆಯಲ್ಲ ಫಸ್ಟ್ ಅದೇ ಹಗ್ಗ ತಗೊಂಬ ಅಂತ ಹೇಳಿ ಅದೇ ಹಗ್ಗದಿಂದ ಆ ಕೃಷ್ಣ ಕಟ್ಟಿಸ್ಕೊಂಡು. ಏನಪ್ಪ ಇದು ವಿಚಿತ್ರ, ಯಾವ ಹಗ್ಗ ಕಟ್ಟಲಿಕ್ಕೆ ಆಗಲೇ ಇಲ್ಲ ಅದೇ ಹಗ್ಗದಿಂದ ಕಟ್ಟಿಸ್ಕೊಂಡು ಹೇಗೆ ಅಂದ್ರೆ ಇಷ್ಟೇ. ಅಂದ್ರೆ ಅದರ ಒಳಗಿನ ತಾತ್ಪರ್ಯ ಇಷ್ಟಿದೆ, 2 ಇಂಚು. ಏನ್ 2 ಇಂಚು ಅಂತಂದ್ರೆ ನಾವು ನಿನ್ನೆ ನೋಡಿದ್ವಿ 2 ಬೇಕಂತ. 2 ಇದ್ದಾಗ ಭಗವಂತ ತನ್ನನ್ನು ತಾನು ಕಟ್ಟಿಸ್ಕೊಳ್ತಾನೆ. ಯಾವುದು ಅಂದ್ರೆ ಅದು ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಭಕ್ತಿ ಪಾಶಕ್ಕೆ ಆ ಕೃಷ್ಣ ಕಟ್ಟು ಬೀಳ್ತಾನೆ. ಹಾಗಾಗಿ ಆ ಜ್ಞಾನ ಭಕ್ತಿ ಎರಡೂ ಯಶೋದೆಯಲ್ಲಿ ಇದ್ದಿದ್ರಿಂದ ಯಶೋದೆ ಕೈಲಿ ಅವನು ಕಟ್ಟಿಸ್ಕೊಂಡ ಅಂತ. ಅವನು ಕಟ್ಟಿಸ್ಕೊಳ್ಳಿಕ್ಕೂ ಒಂದು ಕಾರಣ ಇದೆ. ಅದಕ್ಕೆ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ನಾವು ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಕೃಷ್ಣ ಪ್ರಭು ಭಕ್ತಿ ಬಂಧನಕ್ಕೆ ಒಳಗಾಗ್ತಾನೆ. ಹಾಗಾಗಿ ಕೃಷ್ಣ ಕಟ್ಟಿಸಿಕೊಂಡ. ಆ ಕಟ್ಟಿಸಿಕೊಳ್ಳುವ ಹಿಂದಿನ ಒಂದು ಮಹಿಮೆಯನ್ನು ಕೂಡ ತಿಳಿಸ್ತಾರೆ. ಈ ಕಡೆ ಯಶೋದೆ ಕೃಷ್ಣನನ್ನ ಒರಡು ಕಲ್ಲಿಗೆ ಕಟ್ಟಿ ಅವಳು ಮನೆ ಒಳಗಡೆ ಹೋಗಿದ್ದಾಳೆ. ಆ ಕೃಷ್ಣ ಆ ಒರಡು ಕಲ್ಲನ್ನೇ ಎಳ್ಕೊಂಡು ಹೋದ್ರು. ಒರಡು ಕಲ್ಲನ್ನ ಎಳ್ಕೊಂಡು ಮುಂದೆ ಹೋಗ್ತಾ ಅಲ್ಲಿ ಒಂದು 2 ಮರಗಳಿದ್ವಂತೆ. 2 ಮರಗಳ ಮಧ್ಯದಲ್ಲಿ ಆ ಒರಡು ಕಲ್ಲನ್ನು ತೆಗೆದುಕೊಂಡು ಹೋದ್ರು. ಆ ಒರಡು ಕಲ್ಲು ಹೋಯ್ತು, ಒರಡು ಕಲ್ಲು ಆ ಮರಗಳಿಗೆ ತಾಗಿತು, ಮರಗಳು ಬಿದ್ದು ಅಲ್ಲಿ ಒಂದಿಬ್ರು ಎದ್ದು ನಿಂತ್ಕೊಂಡು ಕೃಷ್ಣನಿಗೆ ಕೈ ಮುಗಿದು ಭಗವಂತ ನಾವು ಶಾಪಕ್ಕೊಳಗಾಗಿದ್ವಿ, ನಮ್ಮ ಶಾಪವನ್ನ ವಿಮೋಚನೆಗೊಳಿಸಿದೆಯಲ್ಲಪ್ಪ ಅಂತ ಹೇಳಿ ಯಮರಾರ್ಜುನ ಭಂಜನ ಅಂತ ಅದೇ ಮಾತನ್ನು ಹೇಳ್ತಾರಲ್ಲ. ಅವರ ಹೆಸರು ನಲಕೂಬರ ಮಣಿಗ್ರೀವ ಅಂತ. ಇಬ್ಬರು ಗಂಧರ್ವರು. ಆ ಗಂಧರ್ವರು ಏನೋ ಒಂದು ಕಾರಣದಿಂದ ಶಾಪಕ್ಕೆ ತುತ್ತಾಗಿರ್ತಾರೆ. ಆ ಶಾಪದ ವಿಮೋಚನೆ ಯಾವಾಗ ಅಂದ್ರೆ ಆ ಶಾಪದ ವಿಮೋಚನೆ ಭಗವಂತನೇ ಮಾಡ್ತಾನೆ ಅಂತ ಅವರಿಗೆ ಶಾಪ ವಿಮೋಚನೆ ತಿಳಿದಿದ್ರು. ಯಾವಾಗ ಕೃಷ್ಣ ಒರಡ ಕಲ್ಲಲ್ಲಿ ಕಟ್ಟಿಸ್ಕೊಂಡು ಹೋಗಿ ಆ ಮರಗಳನ್ನ ಬೀಳಿಸಿದ್ನೋ ಆವಾಗ ಅವರು ಗಂಧರ್ವರಾಗಿ ಬಂದು ಕೃಷ್ಣನಿಗೆ ನಮಿಸಿ ತಮ್ಮ ಲೋಕವನ್ನ ಸೇರಿಕೊಂಡ್ರು ಅಂತ. ಹಾಗಾಗಿ ಕೃಷ್ಣನ ಒಂದೊಂದು ಲೀಲೆಯ ಹಿಂದೆಯೂ ಒಂದೊಂದು ಮಹಿಮೆ ಅಡಕವಾಗಿದೆ. ಇದು ಭಾಗವತ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಆ ಬಲರಾಮ ಕೃಷ್ಣನ ಲೀಲೆಗಳು ಬಹಳ ಅನೇಕ ರಾಕ್ಷಸರ ಸಂಹಾರ, ಭೂಭಾರ ಹರಣಕ್ಕೋಸ್ಕರವಾಗಿ ಕೃಷ್ಣನ ಅವತಾರವಾಗಿದೆ. ವತ್ಸಾಸುರ ಅನ್ನುವಂತಹ ಅಸುರನ ಸಂಹಾರವನ್ನು ಮಾಡ್ತಾರೆ. ಬಕಾಸುರ ಅಂತ. ಬಕಾಸುರ ಅಂದ್ರೆ ಬಕ ಪಕ್ಷಿಯ ಆಕಾರದಲ್ಲಿ ಬಂದ ಒಬ್ಬ ಅಸುರ. ಬಕಾಸುರ ಅಂತ ನಾವು ಇನ್ನೊಂದು ಬಂಡಿ ಅನ್ನವನ್ನುಣ್ಣುವ ಬಕಾಸುರ ಬೇರೆ, ಬಕ ಪಕ್ಷಿಯ ರೂಪದಲ್ಲಿ ಬಂದಂತಹ ಬಕಾಸುರ ಬೇರೆ. ಆ ಬಕಾಸುರ ಸಂಹಾರವನ್ನ ಈ ಕೃಷ್ಣ ಗೋವುಗಳನ್ನು ಕಾಯ್ತಾನೆ. ಬಕಾಸುರ ಸಂಹಾರ, ವತ್ಸಾಸುರ ಸಂಹಾರ. ಅದರ ಜೊತೆಗೆ ಅಘಾಸುರ ಅಂತ ಒಬ್ಬ ಅಸುರ, ಅವನು ಹೆಬ್ಬಾವಾಗಿ ಬಂದಿರ್ತಾನೆ. ಹೆಬ್ಬಾವಿನ ರೂಪದಲ್ಲಿ ಬಂದು ಕೃಷ್ಣನನ್ನ ನುಂಗುತ್ತಾನೆ. ಕೃಷ್ಣ ಆ ಹೆಬ್ಬಾವಿನ ಒಳಗಡೆ ಹೋಗಿ ಅಲ್ಲಿ ಬೆಳೆದು ಆ ಹೊಟ್ಟೆಯನ್ನು ಒಡೆದು ಕೃಷ್ಣ ಪರಮಾತ್ಮ ಹೊರಗಡೆ ಬರ್ತಾನೆ. ಇದೆಲ್ಲವನ್ನ ಆ ಕೃಷ್ಣ ಪರಮಾತ್ಮನ ಜೊತೆಗಿದ್ದಂತಹ ಅನೇಕ ಗೋಪಾಲಕರು ಇದನ್ನು ನೋಡ್ತಾರ. ಇದು ಆಗಿದ್ದ ಘಟನೆ 5ನೇ ವರ್ಷದಲ್ಲಿ ಇದ್ದಾಗ ಕೃಷ್ಣ ಪರಮಾತ್ಮ ಮಾಡಿದ್ದು ಅಂತ ಭಾಗವತ ಹೇಳುತ್ತೆ. ಅಷ್ಟು ಹೇಳ್ತಾ ಭಾಗವತ ಇನ್ನೊಂದು ಮಾತನ್ನು ಹೇಳುತ್ತೆ. ಒಂದು ಪ್ರಕ್ಷಿಪ್ತವಾದ ಒಂದು ಕಥೆಯನ್ನು ಹೇಳುತ್ತೆ. ಅಂದ್ರೆ ಭಾಗವತದಲ್ಲಿ ಇಲ್ಲದೇ ಇರುವ, ಬೇರೆ ಪುರಾಣದಲ್ಲಿ ಇರುವ ಕೃಷ್ಣನ ಒಂದು ಕಥೆಯನ್ನ ಹೇಳುತ್ತೆ. ಇದನ್ನ ಪ್ರಕ್ಷಿಪ್ತ ಅಂತ ಕರೀತಾರೆ. ಪ್ರಕ್ಷಿಪ್ತ ಅಂತಂದ್ರೆ ಭಾಗವತದಲ್ಲಿ ಇಲ್ಲ, ಭಾಗವತದಲ್ಲಿ ವ್ಯಾಸರು ಉಲ್ಲೇಖ ಮಾಡಿಲ್ಲ, ಆದ್ರೆ ಬೇರೆ ಕಡೆ ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ. ಏನದು ಅಂತಂದ್ರೆ 5ನೇ ವರ್ಷ ಯಾಕೆ ಹೇಳಿದ್ರು ಅಂದ್ರೆ, ಈ ಯಾವಾಗ ಈ ಅಘಾಸುರನ ಸಂಹಾರ ಆಗುತ್ತೋ ಆವಾಗಲೇ ಆ ಗೋಪಾಲಕರು ಆ ಗೋಗಳನ್ನೆಲ್ಲರನ್ನ ಬ್ರಹ್ಮದೇವರು
ತಮ್ಮ ಮಾಯೆಯಿಂದ ಅವರೆಲ್ಲರನ್ನ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಗೋಪಾಲಕರು ಗೋವುಗಳು ಯಾರೂ ಇಲ್ಲ, ಕೇವಲ ಕೃಷ್ಣ ಬಲರಾಮನ ಮಾತ್ರ. ಕೃಷ್ಣ ಪರಮಾತ್ಮ ತಾನೇ ಪ್ರತಿಯೊಬ್ಬ ಗೋಪಾಲಕರು ಪ್ರತಿಯೊಬ್ಬ ಗೋವುಗಳಾಗಿ ಆ ನಂದನ ಗೋಕುಲಕ್ಕೆ ಬರ್ತಾರೆ. ಬಂದು 1 ವರ್ಷಗಳ ಕಾಲ ಕೃಷ್ಣ ಪರಮಾತ್ಮನೇ ಆ ಎಲ್ಲ ರೂಪವನ್ನು ಧರಿಸಿಕೊಂಡಿರ್ತಾನಂತೆ. ಎಲ್ಲರಾಗಿ ಯಾರಿಗೂ ಕೂಡ ನನ್ನ ಮಕ್ಕಳಲ್ಲ, ನಮ್ಮ ಗೋಗಳಲ್ಲ ಅಂತ ಸಂದೇಹವೂ ಕೂಡ ಬರದೇ ಇರುವ ರೀತಿಯಲ್ಲಿ ಕೃಷ್ಣ ಇರ್ತಾನೆ. ಅಷ್ಟೇ ಅಲ್ಲದೇನೆ ಬ್ರಹ್ಮದೇವರು ತಮ್ಮ ಸತ್ಯಲೋಕಕ್ಕೆ ಹೋಗೋದ್ರ ಒಳಗಡೆ ಆ ಸತ್ಯಲೋಕಾಧಿಪತಿಯಾಗಿ ಅಲ್ಲೊಬ್ರು ಬ್ರಹ್ಮದೇವರು ಕುತ್ಕೊಂಡಿರ್ತಾರೆ. ಬ್ರಹ್ಮದೇವರು ಬಂದು ನೋಡಿ ಅವರಿಗೆ ಆವಾಗ ಅನಿಸುತ್ತೆ, ಅಂದ್ರೆ ಬ್ರಹ್ಮದೇವರಿಗೆ ಗೊತ್ತಿರಲಾರ್ದು ಅಂತಲ್ಲ, ಅಂದ್ರೆ ಭಗವಂತನ ಮಹಾತ್ಮೆಯನ್ನು ತಿಳಿಸ್ಲಿಕ್ಕೋಸ್ಕರ ಕೈ ಮುಗಿದು ಬೇಡ್ಕೊಳ್ತಾರಂತೆ. ಯಾರಪ್ಪ ನೀನು ಅಂದಾಗ ಕೃಷ್ಣ ಪರಮಾತ್ಮನೇ ಚತುರ್ಮುಖ ಬ್ರಹ್ಮನಾಗಿ ಅಲ್ಲಿ ಇರ್ತಾನೆ. ಆವಾಗ ಈ ಬ್ರಹ್ಮದೇವರು ಕೇಳ್ಕೊಂಡು ನನ್ನಿಂದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಮೇಲೆ ಅವರೆಲ್ಲ ಬಾಲಕರನ್ನ ಆ ಗೋವುಗಳನ್ನ ಮತ್ತೆ ಕಳಿಸ್ಕೊಡ್ತಾರೆ. ಅವರು ಭೂಮಿಗೆ ಬರ್ತಾರೆ. ಬಂದು ಗೋಪಾಲಕರು ಎಲ್ಲರೂ ಬಂದು ತಮ್ಮ ತಂದೆ ತಾಯಿಗಳಿಗೆಲ್ಲರಿಗೂ ಕೃಷ್ಣ ಹೀಗೆ ಹೆಬ್ಬಾವನ್ನ ಸಾಯಿಸ್ಬಿಟ್ಟ ಅಂತ ಹೇಳ್ತಾರಂತೆ. ಅದು 6ನೇ ವರ್ಷದವರೆಗಾಗಿ ಹೇಳ್ತಾರೆ. 5ನೇ ವರ್ಷದಲ್ಲಿ ಅಘಾತರ ಸಂಹಾರ, 6ನೇ ವರ್ಷ ಅಂದ್ರೆ 1 ವರ್ಷ ಆದ್ಮೇಲೆ ಅವ್ರು ಬಂದಿದ್ದು. ಆದ್ರೆ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಈಗ ಅಘಾತರ ಸಂಹಾರ ಮಾಡಿದ್ದಾನೆ, ಈಗ ನಾವು ಮನೆಗೆ ಬಂದಿವಿ ಅನ್ನೋ ರೀತಿ ಅಂಥ ಒಂದು ಮಾಯೆಯನ್ನ ಕೃಷ್ಣ ಪರಮಾತ್ಮ ತೋರಿಸಿದ ಅಂತ ಒಂದು ಕಥೆಯನ್ನ ಹೇಳ್ತಾರೆ. ಆ ನಂತರದಲ್ಲಿ ಯಮುನೆಗೆ ಅಲ್ಲಿಂದ ಅವರು ಗೋಕುಲವನ್ನ ಬಿಟ್ಟು ವೃಂದಾವನಕ್ಕೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕೆಲವರು ಆ ನಂದಗೋಕುಲವನ್ನ ಬಿಡ್ಲಿಕ್ಕೆ ಮನ್ಸಿರಲ್ಲ. ಅದಕ್ಕೆ ಭಗವಂತನೇ ತನ್ನ ಉಗುರುಗಳಿಂದ ಪ್ರಾಣಿಗಳನ್ನ ಸೃಷ್ಟಿ ಮಾಡಿ ಆ ಪ್ರಾಣಿಗಳ ಭಯದಿಂದ ಯಾರು ಬಿಡಬಾರದು ಅಂತ ಅನ್ಕೊಂಡಿರ್ತಾರೋ ಅವರು ಈ ಕೃಷ್ಣ ಪರಮಾತ್ಮನ ಜೊತೆಗೆ ವೃಂದಾವನವನ್ನ ಪ್ರವೇಶಿಸಿದರು ಅಂತ. ವೃಂದಾವನಕ್ಕೆ ಬಂದಿದ್ದಾರೆ. ಹಚ್ಚ ಹಸಿರಾದ ವಾತಾವರಣ. ಅಷ್ಟೇ ಅಲ್ಲದೇನೆ ಯಮುನಾ ನದಿ, ಆ ಗೋವುಗಳಿಗೆ ಹುಲ್ಲು, ಅದರ ಜೊತೆಗೆ ಸ್ವಚ್ಛಂದವಾದಂತಹ ಓಡಾಟ, ನೀರು, ಯಮುನೆಯ ಪರಿಶುದ್ಧವಾದ ನೀರು. ಅಲ್ಲಿಗೆ ಆ ವೃಂದಾವನಕ್ಕೆ ಬಂದಿದ್ದಾರೆ. ಆವಾಗ ಆ ಯಮುನೆಯ ಮಡುವಿನಲ್ಲಿ ಕಾಳಿಂಗನ ಪ್ರವೇಶವಾಗುತ್ತೆ. ಕಾಳಿಂಗ ಸರ್ಪದ ಪ್ರವೇಶ. ಕಾಳಿಂಗ ಸರ್ಪ ತನ್ನ ವಿಷಾಗ್ನಿಯನ್ನ ಆ ಯಮುನೆಯಲ್ಲಿ ಸೇರಿಸ್ತಾನಂತೆ. ಅದು ಯಮುನೆ ಎಷ್ಟು ಒಂದು ಪರಿಶುದ್ಧವಾದ ನದಿಯಾಗಿತ್ತು, ಅಷ್ಟೇ ಕಲ್ಮಶವಾದಂತಹ ನದಿ ಆ ಕಾಳಿಂಗ ಬಂದ ಮೇಲೆ ಆಯ್ತು ಅಂತ ಹೇಳ್ತಾರೆ. ಎಂತಹ ಕಲ್ಮಶ ಅಂದ್ರೆ, ಯಾವ ಯಮುನೆಯ ನದಿಯ ಮೇಲೆ ಹಾದು ಹೋದ ಗಾಳಿ ಅದನ್ನ ಸೇವಿಸಿದರೂ ಪ್ರಾಣಿಗಳು ಅಲ್ಲಲ್ಲೇ ಸತ್ತು ಬೀಳ್ತಾ ಇದ್ದಾವಂತೆ. ವಿಷ ಅಷ್ಟು ವಿಷಭರಿತವಾಗಿದೆ. ಅದರ ವಾಸನೆ, ನೀರನ್ನು ಕುಡಿದ್ರು ಆ ನೀರು ಕುಡಿದು ಮರುಕ್ಷಣದಲ್ಲಿ ಅವು ಸಾವನ್ನು ಕಾಣ್ತದೆ. ಅಷ್ಟು ವಿಷ ಅದು ದೇಹವನ್ನ ತಲುಪ್ತಾ ಇರುತ್ತೆ. ಅಂಥ ವಿಷಾಗ್ನಿಯನ್ನ, ಅಂದ್ರೆ ಕಾಳಿಂಗ ಸರ್ಪ ಕೇವಲ ಯಮುನೆ ಮಡುವಿನ ಸೇರಿದ್ದಲ್ಲ, ಆವಾಗ ತನ್ನ ವಿಷವನ್ನು ಉಗುಳ್ತಾ ಇದ್ದಾನೆ. ಅದರಿಂದ ಇಡೀ ಗೋಪಾಲಕರಿಗೆ, ಗೋವುಗಳಿಗೆ ಎಲ್ಲದಕ್ಕೂ ಭಾರೀ ಸಂಕಟ, ಎಷ್ಟೋ ಪ್ರಾಣ ಹಾನಿಯಾಯಿತು. ಹಾಗಾಗಿ ಎಲ್ಲ ಆ ಗೋಪಾಲಕರು ನೋಡಿದವರು ಕೃಷ್ಣನ ಬಂದು ಕೇಳ್ಕೊಂಡ್ರಂತೆ. ಕೃಷ್ಣ ಆಯ್ತು ಅಂತ ಹೇಳಿ ಕೃಷ್ಣ ಹೊರಟ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಗೋಪಿಕೆಯರು ಓಡೋಡಿ ಬಂದ್ರಂತೆ. ಕೃಷ್ಣ ಹಾರ್ಬೇಡ, ಕೃಷ್ಣ ಹಾರ್ಬೇಡ, ಎಂಥ ವಿಷ, ಯಮುನೆ ವಿಷ, ಹಾರ್ಬೇಡ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಬಂದವನೇ ಆ ಯಮುನೆಯ ಮಡುವಿಗೆ ಧುಮುಕಿ ಆಳದಲ್ಲಿ ಹೋಗಿ ಆ ಕಾಳಿಂಗನ ಜೊತೆಗೆ ಒಂದು ಯುದ್ಧವನ್ನ ಮಾಡಿದ. ಒಳಗಡೆ ಹೋಗಿ ಯುದ್ಧವನ್ನ ಮಾಡಿದ. ವಿಷಾಗ್ನಿಯನ್ನ ಉಗುಳ್ತಾ ಇದೆ. ಕೃಷ್ಣ ತಪ್ಪಿಸಿಕೊಳ್ತಾ ಇದ್ದಾನೆ. ಆ ಕಾಳಿಂಗನಿಗೆ ಕೃಷ್ಣನನ್ನು ಹಿಡಿಲಿಕ್ಕೆ ಆಗಲೇ ಇಲ್ಲ.
ಕೆಲವೊಂದು ಕಡೆ ಹೇಳ್ತಾರೆ ಕಾಳಿಂಗಕ್ಕೆ 3 ತಲೆ ಇತ್ತು, ಒಂದೇ ತಲೆ ಇತ್ತು, 5 ತಲೆ ಇತ್ತು, 100 ತಲೆ ಇತ್ತು ಅಂತ ಹೇಳ್ತಾರೆ. ಭಾಗವತ 5 ತಲೆ ಇತ್ತು ಅಂತ ಹೇಳ್ತಾರೆ. ಕೃಷ್ಣ ಅದಕ್ಕೆ ಸುಸ್ತಾಗುವ ರೀತಿಯಾಗಿ ಅಷ್ಟು ಅದರಿಂದ ತಪ್ಪಿಸಿಕೊಂಡು ಅದಕ್ಕೆ ಸುಸ್ತು ಆದ ಮೇಲೆ ಮರ್ದನ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದೆ. ಅಂದ್ರೆ ಆ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಆ ಕಾಳಿಂಗ ಸರ್ಪದ ಬಾಲವನ್ನ ತನ್ನ ಎಡಗೈಯಲ್ಲಿ ಧರಿಸಿದ್ದಾನೆ. ಎಡಗೈಯಿಂದ ಬಾಲವನ್ನ ಎತ್ತಿ ಆ ಹೆಡೆಯ ಮೇಲ್ ಬಂದಿದೆ. ಹೆಡೆಯ ಮೇಲ್ಭಾಗದಲ್ಲಿ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಬರೇ ನಿಲ್ಲೋದಲ್ಲ, ಒಂದು ನೃತ್ಯವನ್ನ ಮಾಡಿದಂತೆ. ಅದನ್ನು ಹೇಳ್ತಾರೆ ಕಾವ್ಯದಲ್ಲಿ ಕವಿಗಳು ಹೇಳ್ತಾರೆ ಹಲ್ಲೀಸಕ ಅಂತ ಒಂದು ನೃತ್ಯ ಅಂತ ಹೆಸರದು. ಭರತನಾಟ್ಯ, ಕುಚುಪುಡಿ ಅಂತ ಏನ್ ಹೆಸರುಗಳಿವೆ, ಹಂಗೊಂದು ಹಲ್ಲೀಸಕ ಅಂತ ಒಂದು ನೃತ್ಯದ ಹೆಸರು. ಅಂದ್ರೆ ಕಾಡಿನ ಜನರು ಖುಷಿಯಾದಾಗ ಕುಣಿಯೋ. ಹಾಗಾಗಿ ಅದಕ್ಕೆ ಹಿಂಗೆ ಕುಣಿಬೇಕು, ಹಿಂಗೆ ಮಾಡ್ಬೇಕು ಅಂತಿಲ್ಲ. ಅದರಲ್ಲೂ ಕಾಳಿಂಗ ಸರ್ಪ, ಈ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನಿಂತ್ಕೊಂಡಿದೆ. ಆ ಕಾಳಿಂಗ ಸರ್ಪ ಹೇಗಾದ್ರೂ ಮಾಡಿ ಕೃಷ್ಣನನ್ನು ಕೆಡವಬೇಕು. ಕೆಡವಿದ್ರೆ ಸಿಗ್ತಾನೆ ಕೆಳಗಡೆ. ಅದಕ್ಕೆ ಅದು ಹೀಗೆ ಹೀಗೆ ಅಳಗಾಡ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದು ಹೀಗೆ ಅಳಗಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಒಂದು ಕಾಲು ಎಡಗಾಲನ್ನು ಎತ್ತುತ್ತಾನೆ. ನೋಡಿರ್ಬೇಕು ನೀವು, ಒಂದು ಕಾಲು ಮೇಲ್ಭಾಗದಲ್ಲಿ, ಒಂದು ಕಾಲು ಕೆಳಭಾಗದಲ್ಲಿ. ಹಾಗೆ ಅದು ಒಂದು ರೀತಿ ಹೀಗೆ ಹೋದಾಗ ಒಂದು ಕಾಲು ಎತ್ತಿ ಒಂದು ಹೆಡೆ ಇಡ್ತಾನಂತೆ, ಇನ್ನೊಂದು ಕಾಲನ್ನು. ಅದು ಈ ಕಡೆ ಹೋಯ್ತು ಅಂತಂದ್ರೆ ಈ ಕಡೆ ಕಾಲನ್ನು ಎತ್ತಿ ಆ ಕಡೆ ಕಾಲನ್ನು ಹೆಡೆ ಮೇಲೆ ಇಡ್ತಾನೆ. ಹೀಗೆ ಇದನ್ನ ಮರ್ದನ ಅಂತ ಕರೀತಾರೆ. ಕರೆಕ್ಟ್ ಆಗಿ ಸ್ಟೇಜ್ ಇದ್ರೆ ಕುಣಿಲಿಕ್ಕೆ ಬರಲ್ಲ. ಆದ್ರೆ ಕೃಷ್ಣ ಪರಮಾತ್ಮ ಅಳಗಾಡ್ತಾ ಇದೆ, ಅಳಗಾಡ್ತಾ ಇದೆ. ಆ ಕಾಳಿಂಗ ಸರ್ಪ ಅದು ಅಳಗಾಡ್ತಾ ಇದ್ರೆ ಭಾರಿ ಸುಂದರವಾಗಿ ನೃತ್ಯ ಮಾಡಿದ್ರಂತೆ. ನೃತ್ಯ ಮಾಡ್ತಾ ಮರ್ದನ ಮಾಡಿದ್ರು. ಕನಕದಾಸರು ಅದನ್ನು ಹೇಳ್ತಾರೆ, ಡೋಲಿನ ಶಿವನಪ್ಪ ಸತ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ನಾಡ್ಯಾನ ಸಲುವ ಕನಕಪ್ಪ ಸುರಿನಾನ್ಯ ಅಂತ ಬ್ರಹ್ಮದೇವರು ಬಂದ್ರಂತೆ. ಬ್ರಹ್ಮದೇವರು ಡೋಲ್ ಹಿಡ್ಕೊಂಡು ಬಂದ್ರಂತೆ, ತಾಳ ತಟ್ಟಿದ್ರಂತೆ. ಶಿವ ರುದ್ರದೇವರು ಬಂದರು, ತಾಳ ತಟ್ಟಿದ್ರು. ನಾವು ಕೇಳಿರ್ತೀವಿ ಅತ್ಯಂತ ಸಂಗೀತದಲ್ಲಿ ನಿಪುಣರು ಹನುಮಂತ ದೇವರು, ಅವ್ರು ಬಂದು ಹಾಡಾಡಿದ್ರಂತೆ. ಕೃಷ್ಣ ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ನಮ್ದು ಒಂದು ಸೇವೆ ಇರಲಿ ಅಂತ ಹೇಳಿ ಎಲ್ಲರೂ ಬಂದು ಹೀಗೆ ಮಾಡಿದ್ರೆ ಕನಕದಾಸರು ಕುಣಿದ್ರಂತೆ. ಹೀಗೆ ವರ್ಣನೆ ಮಾಡ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಅದರ ಮೇಲೆ ಮರ್ದನವನ್ನ ಮಾಡ್ತಾ ಅಂದ್ರೆ ಮೇಲೆ ಹೋಗಿ ಹಾರಿ ಅದರ ಮೇಲೆ ಕಾಣುತ್ತಾಗ ಅದು ವಿಷಾದಿಯನ್ನು ಹೋಗ್ತಾ ಇತ್ತು. ಹೀಗೆ ಅದರ ಮರ್ದನವನ್ನ ಮಾಡಿ ಕೊನೆಗೆ ಇನ್ನೇನು ಕಾಳಿಂಗ ಸರ್ಪ ಅದು ಸತ್ಯ ಹೋಗ್ಬೇಕು. ಆವಾಗ ಆ ಕಾಳಿಂಗ ಸರ್ಪದ ಹೆಂಡತಿಯರು ಎಲ್ಲರೂ ಬಂದಂತೆ. ಬರೇ ಕಾಳಿಂಗ ಮಾತ್ರ ಅಲ್ಲ, ಅದರ ಇಡೀ ಕುಟುಂಬವೇ ಯಮುನೆಯಲ್ಲಿ ಬಂದು ವಾಸವಾಗಿತ್ತಂತೆ. ಅವರು ಬಂದು ಕೇಳ್ಕೊಂಡಂತೆ, ಕೃಷ್ಣ ಪರಮಾತ್ಮ ತಪ್ಪಾಯ್ತು, ಗೊತ್ತಿಲ್ಲ, ನನ್ ಗಂಡ ಹೀಗೆ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಕ್ಷಮಿಸ್ಬಿಡು ಅಂತ ಕೇಳಿದಾಗ, ಯಾಕೆ ನೀನು ಈ ಯಮುನೆಯ ಮಡುವಿಗೆ ಬಂದಿ ಅಂತ ಕೃಷ್ಣ ಕೇಳಿದ. ಕೃಷ್ಣನ್ ಗೊತ್ತಿದ್ದಿಲ್ವಾ? ಗೊತ್ತಿತ್ತು, ಎಲ್ಲಾ ಜನರಿಗೆ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಕೇಳಿದಾಗ ಹೇಳ್ದ, ಇಲ್ಲ, ಗರುಡನ ಭಯ, ಗರುಡನ ಭಯ ನನಗಿದೆ. ಆದ್ರೆ ಒಂದು ವಿಚಿತ್ರ ಏನು ಅಂದ್ರೆ, ಒಂದು ಬಾರಿ ಮೀನನ್ನ ಹಿಡಿಲಿಕ್ಕೆ ಅಂತ ಗರುಡದೇವರು ಯಮುನೆಗೆ ಬಂದಾಗ ಆ ಮೀನನ್ನ ಹಿಡಿದಾಗ ಆ ನೀರು ಹೊರಗಡೆ ಸಿಡಿತು. ಅಲ್ಲಿ ಒಬ್ಬ ಋಷಿಗಳಿದ್ರು. ಆ ಮೀನನ್ನ ನೋಡಿ ಅದರ ಪ್ರಾಣವನ್ನ ತಿಂದು ಬಿಡ್ತಲ್ಲ ಈ ಗರುಡ ಅಂತ ಹೇಳಿ ಗರುಡದೇವರಿಗೆ ಶಾಪ ಕೊಟ್ಟಂತೆ, ಯಮುನೆಯನ್ನು ನೀನು ಪ್ರವೇಶಿಸುವಂತಿಲ್ಲ ಅಂತ ಶಾಪ ಕೊಟ್ಟಿದ್ದಕ್ಕೆ ಶಾಪವನ್ನು ತಿಳಿದು ಯಮುನೆಯನ್ನ ಪ್ರವೇಶ ಮಾಡಬೇಕಾಯ್ತು ಕಾಳಿಂಗ. ಹಾಗಾಗಿ ಕಾಳಿಂಗ ಸರ್ಪ ಬಂದು ಯಮುನೆಯಲ್ಲಿ ಇರ್ಬೇಕಾದ್ರೆ ಗರುಡನ ಭಯ ಇತ್ತು. ಆದ್ರೆ ಕೃಷ್ಣ ಪರಮಾತ್ಮ ಹೇಳ್ದ, ಇನ್ಯಾವ ಗರುಡನ ಭಯ? ಕಾಳಿಂಗ ಮರ್ದನ ಅಂತಂದ್ರೆ ಕೃಷ್ಣ ಮಾಡಿದ್ದು ಬೇರೆ ಏನೂ ಅಲ್ಲ. ತಾನು ಹಾರಿ ಅದರ ಮೇಲೆ ನಿಂತಾಗ ಭಗವಂತನ ಚಿಹ್ನೆ ಶಂಖ ಚಕ್ರ ಗದ ಭಗವಂತನ ಕಾಲಿನಲ್ಲಿ ಇದ್ದಂತಹ ಭಗವಂತನ ಆ ಚಿಹ್ನೆಗಳು ಆ ಸರ್ಪದ ಹೆಡೆ ಮೇಲೆ ಅಚ್ಚು ಹೂಡಿದ್ವಂತೆ.
ನಾವೇನು ಆಷಾಢ ಶುದ್ಧ ಏಕಾದಶಿಯ ದಿನ ಮುದ್ರಾಧಾರಣೆಯನ್ನೇ ಮಾಡ್ಕೊಳ್ತೀವಿ. ನಮಗೆ 1 ವರ್ಷ, ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಮುದ್ರಾಧಾರಣೆ ನಾವು ಮಾಡ್ಕೊಳ್ಬೇಕು, ಮುದ್ರೆ ಹಾಕ್ಕೊಳ್ಬೇಕು. ಆದ್ರೆ ಆ ಕಾಳಿಂಗನಿಗೆ ಭಗವಂತನ ಪಾದದ ಚಿಹ್ನೆ ಆ ಹೆಡೆಯಲ್ಲಿ ಮೂಡಿದ್ರಿಂದ ಹೇಳ್ದ, ಇನ್ನು ನನ್ನ ಚಿಹ್ನೆ ಮೂಡಿದ್ರಿಂದ ನನ್ನ ವಾಹನವಾದ ಬಲದ ಭಯ ನಿಮಗಿಲ್ಲ. ಹಾಗಾಗಿ ಯಮುನೆಯನ್ನು ತೊರೆದು ನೀನು ಹೋಗಬಹುದು ಅಂತ ಆ ಕಾಳಿಂಗ ಮರ್ದನವನ್ನ ಮಾಡಿದ. ಅದನ್ನೆಲ್ಲ ಬಂದು ಎಲ್ಲರೂ ನೋಡಿದ್ದಾರೆ. ಎಲ್ಲರೂ ನೋಡಿ ಅವ್ರು ಆಗ ಅನ್ಕೊಳ್ತಾ ಇದ್ದಾರೆ, ಸಾಮಾನ್ಯನಾದವನಲ್ಲ ಕೃಷ್ಣ, ಭಗವಂತ ಅಂತ ಇಡೀ ಗೋಪಾಲಕರೆಲ್ಲ ಅವನನ್ನ ಕೊಂಡಾಡಿದ್ರಂತೆ. ಹೀಗೆ ಅದಾದ ಮೇಲೆ ಪ್ರಲಂಬಾಸುರ ಅಂತ ಒಬ್ಬ ಅಸುರ, ಈ ಅಸುರನನ್ನ ಬಲರಾಮ ಮುಖಾಂತರವಾಗಿ ಕೃಷ್ಣ ಪರಮಾತ್ಮ ಅವನ ಸಂಹಾರವನ್ನು ಮಾಡುತ್ತಾನೆ. ಒಂದು ದಿನ ಹೀಗೆ ಎಲ್ಲ ಗೋವುಗಳನ್ನ ಕಟ್ಟಿಕೊಂಡು ಗೋವುಗಳನ್ನ ಮೇಯಿಸ್ಬೇಕು ಅಂತ ಹೋದಾಗ ಅಲ್ಲಿ ಕಾಡ್ಗಿಚ್ಚು ಹತ್ಕೊಳ್ತದೆ. ಕಾಡ್ಗಿಚ್ಚು ಅನ್ನೋದೇ ಅದು ಇನ್ನೇನು ಅಲ್ಲಿ ಕಿಡಿದಿದ್ರೆ ಅದು ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಅದನ್ನು ನೋಡಿ ಗೋಪಾಲಕರೆಲ್ಲರೂ ಓಡೋಡಿ ಬಂದ್ರೆ ಕೃಷ್ಣ ಕೃಷ್ಣ ಅಂತ ಕೂತ್ಕೊಂಡ್ರೆ ಒಂದೇ ಒಂದು ಕ್ಷಣ ಎಲ್ಲ ಕಣ್ಮುಚ್ಚಿ ಅಂತ ಹೇಳಿದ್ರು ಕೃಷ್ಣ. ಎಲ್ಲ ಕಣ್ಣು ಮುಚ್ಚಿದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಕಾಡ್ಗಿಚ್ಚಿಲ್ಲ. ಎಲ್ಲಾ ಕಾಡ್ಗಿಚ್ಚನ್ನ ಭಗವಂತ ಕುಡಿದು ಬಿಟ್ಟಿದ್ದೀನಿ, ಎಲ್ಲಾ ಬೆಂಕಿಯನ್ನ ಕುಡಿದು ಬಿಟ್ಟ ಅಂತ ನಾವು ನಿನ್ನೆ ನೋಡಿದ ಮುಖಾದಿಂದಷ್ಟೇ ಅಗ್ನಿಷ್ಠ, ಅಗ್ನಿಯೇ ತನ್ನ ಮುಖದಿಂದ ಹುಟ್ಟಿದೆ, ಮತ್ತೆ ಬಂದು ತನ್ನ ಸ್ಥಾನವನ್ನು ಸೇರಿಕೊಳ್ತ ಅಷ್ಟೇ. ಹಾಗಾಗಿ ದವಾಗ್ನಿ ಪಾನವನ್ನ ಮಾಡಿ ಎಲ್ಲ ಗೋಪಾಲಕರನ್ನ ಕಾಪಾಡಿದ. ಕೃಷ್ಣ ಪರಮಾತ್ಮ ಎಷ್ಟು ಗೋವುಗಳನ್ನ ಕಾಯ್ಲಿಕ್ಕೆ ಹೋದವನು ಅಲ್ಲಿ ವೇಣುಗಾನವನ್ನು ಮಾಡ್ತಾ ಇದ್ದ. ಎಲ್ಲ ವೇಣುಗಾನ ಪ್ರಿಯ ಕೊಳಲನ್ನ ಹಿಡ್ಕೊಂಡು ಒಂದು ಕೊಳಲನ್ನ ನುಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ಒಂದೇ ಒಂದು ಮಾತಲ್ಲಿ ಹೇಳೋದು ವೇಣುಗೀತೆ ಅಂತ ಹೇಳ್ತಾರೆ. ಹೆಂಗೆ ವೇಣುನಾದವನ್ನ ಮಾಡಿದ ಭಗವಂತ ಅಂದ್ರೆ ಒಂದೇ ಒಂದು ಮಾತಲ್ಲಿ ಹೇಳಿದ್ರೆ ನಮಗೆ ಅರ್ಥ ಆಗಬಹುದು. ಎಲ್ಲಾ ಸ್ಥಾವರಗಳನ್ನ ಜಂಗಮಗಳಂತೆ ಮಾಡಿದಂತೆ, ಎಲ್ಲಾ ಜಂಗಮಗಳನ್ನ ಸ್ಥಾವರದಂತೆ ಮಾಡಿದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಯಾವ ಯಾವ ಸ್ಥಾವರಗಳು, ಸ್ಥಾವರ ಅಂತಂದ್ರೆ ಯಾವುದು ಸ್ಥಿರವಾಗಿ ಇರುತ್ತೋ ಅದನ್ನ ಸ್ಥಾವರಗಳು ಅಂತ ಕರೀತಾರೆ. ಭೂಮಿ, ಬೆಟ್ಟ, ಗುಡ್ಡ, ಮರಗಳು, ಇವೆಲ್ಲ ಸ್ಥಾವರಗಳು ಇದ್ದಲ್ಲೇ ಇರ್ತಾರೆ, ಎಲ್ಲಿಗೂ ಹೋಗಲ್ಲವು. ಅವು ಕೃಷ್ಣ ಪರಮಾತ್ಮ ವೇಣುನಾದ ಮಾಡಿದರೆ ಅದೆಲ್ಲ ಅಲಗಾಡಿದ್ವಂತೆ. ಅಂದ್ರೆ ಆ ಪರಮಾತ್ಮನ ಆ ನಾದಕ್ಕೆ ಅವು ತಲೆ ಆಡಿಸಿದ್ವಂತೆ. ಯಾವ ಅಳಗಾಡವೋ ಅವು ಅಳಗಾಡಿದ್ವಂತೆ. ಯಾವ ಅಳಗಾಡ್ತವೆ ಅಂದ್ರೆ ಜೀವಗಳಂತಹ ಮನುಷ್ಯರು, ಪ್ರಾಣಿಗಳು ಎಲ್ಲರೂ ನಡೆದಾಡ್ತಾರೆ, ಓಡಾಡ್ತಾರೆ. ಅವರು ಆ ಮೇಳಗಾನದಿಂದ ಸ್ತಬ್ಧರಾದರು. ಇಷ್ಟೇ ವ್ಯತ್ಯಾಸ. ಅಳಗಾಡದೇ ಇರೋರು ಅಳಗಾಡಿದರು, ಅಳಗಾಡುವಂತಹ ಮನುಷ್ಯರು ಸ್ತಬ್ಧರಾಗಿ ನಿಂತ್ಬಿಟ್ಟು. ಎಂಥ ವೈಭವ, ಅಂಥ ವೇಣುನಾದ ಅಂತ ಅಂದ್ರೆ ಆ ನಾದಕ್ಕೆ ಸ್ತಂಭೀಭೂತರಾಗಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಆ ವೇಣುನಾದವನ್ನು ಕೇಳಲಿಕ್ಕೆ ಅಂತ ಹೇಳಿ, ಗೋವುಗಳು ಮಾತ್ರ ಅಲ್ಲ, ಜಿಂಕೆಗಳು, ನವಿಲುಗಳು ಎಲ್ಲವೂ ಬಂದು ಅವು ಸ್ತಬ್ಧವಾಗಿ ಕುಳಿತುಕೊಂಡು ನಿಂತುಕೊಂಡು ಆ ಕೃಷ್ಣ ನುಡಿಸುವುದನ್ನೇ ನೋಡ್ಕೋ ಅಂತ ನಿಂತ್ಕೊಂಡಿದ್ದವನು. ಹೀಗೆ ಭಗವಂತ ವೇಣುನಾದವನ್ನ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಆನಂತರದಲ್ಲಿ ಒಂದು ದಿನ ಗೋಪಿಕೆಯರು ಸ್ನಾನವನ್ನ ಮಾಡ್ತಾ ಇದ್ರು. ಆವಾಗ ಕೃಷ್ಣ ಪರಮಾತ್ಮ ಬಂದು ಗೋಪಿ ವಸ್ತ್ರಾಪಹಾರಕಃ, ಸ್ನಾನ ಮಾಡ್ಬೇಕಾದ್ರೆ ಅವರ ಬಟ್ಟೆಯನ್ನ ಕದ್ದ. ವಾಸ್ತವಿಕವಾಗಿ ಹಾಗೆ ಮಾಡಬಾರ್ದಲ್ವಾ? ಭಗವಂತನಾದ ಕೃಷ್ಣ ಗೋಪಿಕೆಯರ ವಸ್ತ್ರಾಪಹರಣವನ್ನು ಮಾಡಿದ. ಬರೇ ವಸ್ತ್ರಾಪಹರಣ ಮಾಡಿದ ಅಷ್ಟೇ ಅಲ್ಲ, ಅವ್ರಿಗೆ ಹೇಳಿದಂತೆ, ನೀವು ಹಾಗೇ ನದಿಯಿಂದ ಮೇಲೆದ್ದು ಬಂದರೆ ಮಾತ್ರ ಈ ಬಟ್ಟೆಗಳನ್ನು ನಾನು ನಿಮಗೆ ಕೊಡ್ತೇನೆ ಅಂತ. ಬರೇ ಕೃಷ್ಣ ಪರಮಾತ್ಮ ಇದ್ರೆ ಬಂದ್ಬಿಡ್ತಿದ್ವಿ. ಯಾಕಂದ್ರೆ ಅವರಿಗೂ ಅದೇ ಅಪೇಕ್ಷಿತ, ಕೃಷ್ಣನನ್ನೇ ಗಂಡನನ್ನಾಗಿ ಪಡಿಬೇಕು ಅಂತಾನೆ ಅವರು ವ್ರತವನ್ನ ಮಾಡ್ತಾ ಇದ್ರಂತೆ. ಅದಕ್ಕೆ ವ್ರತಕ್ಕೂ ಒಂದು ಹೆಸರಿದೆ, ಕಾತ್ಯಾಯಿನಿ ವ್ರತ ಅಂತ.
ದಿನನಿತ್ಯದಲ್ಲಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದ ಗೋಪ ಸುತಂದೇವಿ ಪತಿಮ್ಮೆ ಕುರುತೆ ನಮಃ. ನಂದ ಗೋಪದ ಸುತನಾದಂತಹ ಕೃಷ್ಣನೇ ನಮಗೆ ಪತಿಯಾಗಿ ಬರಲಿ ಅಂತ ಹೇಳಿ ದಿನನಿತ್ಯದಲ್ಲಿ ಜಪ ಮಾಡ್ತಾ ಇದ್ರು. ಹಾಗಾಗಿ ಕೃಷ್ಣ ಪರಮಾತ್ಮ ಬಂದು ಬಟ್ಟೆಯನ್ನ ಕಟ್ಟು ಮೇಲೆತ್ತು ಬನ್ನಿ, ಹಾಗೆ ಬನ್ನಿ ಅಂದ್ರೆ ಅವ್ರು ಬರ್ತಾ ಇದ್ರು. ಆದರೆ ಆ ಕೃಷ್ಣ ಪರಮಾತ್ಮನ ಜೊತೆಗೆ ಅನೇಕ ಗೋಪಾಲಕರು ಇದ್ದಾರೆ. ಆಗ ಕೃಷ್ಣ ಪರಮಾತ್ಮ ಹೇಳ್ದ, ಹಾಗೆ ಮೇಲೆದ್ದು ಬಂದ್ರೆ ಮಾತ್ರ ನಿಮಗ್ ಬಟ್ಟೆಯನ್ನು ಕೊಡ್ತೀವಿ ಅಂತ. ಭಾರಿ ವಯಸ್ಸೇನಾಗಿದ್ದಿಲ್ಲ ಕೃಷ್ಣ ಪರಮಾತ್ಮನಿಗೆ. ಅಂದ್ರೆ ಈ ಅವತಾರದಲ್ಲಿ ಇನ್ನೂ 16 ವಯಸ್ಸು ದಾಟಿಲ್ಲ. 14ನೇ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಈ ರೀತಿಯಾದಂತಹ ಒಂದು ತುಂಡ ಚೇಷ್ಟೆಯನ್ನ ಮಾಡ್ತಾನೆ. ಭಾಗವತ ಹೇಳುತ್ತೆ, ವಾಸ್ತವಿಕವಾಗಿ ಆ ಗೋಪಿಕೆಯಲ್ಲಿ ಎಲ್ಲರೂ ಕೂಡ ಅಪ್ಸರಾ ಸ್ತ್ರೀಯರು. ಅವರು ತಪಸ್ಸಿನ ಫಲದಿಂದ ಕೃಷ್ಣನನ್ನೇ ಪರಮಾತ್ಮನನ್ನಾಗಿ ಪಡಿಬೇಕು ಅಂತ ಹೇಳಿ, ಗರುಡನಾಗಿ ಪಡಿಬೇಕು ಅಂತ ಹೇಳಿ ಅವರು ತಪಸ್ ಮಾಡಿದವರು. ಹಾಗಾಗಿ ಅಷ್ಟೇ ಅಲ್ಲದೇನೆ ಇಂತಹ ವ್ರತಾಚರಣೆಯನ್ನು ಮಾಡುವವರು ಯಾವ ಬಟ್ಟೆಯನ್ನು ಧರಿಸದೆ ನೀರಿನಲ್ಲಿ ಮುಳುಗಿದ್ದು ಅದು ದೋಷ. ಅಂದ್ರೆ ವಸ್ತ್ರ ಇದ್ದು ಸ್ನಾನ ಮಾಡಬೇಕು, ವಸ್ತ್ರ ಇಲ್ಲದೆ ನಾವು ಸ್ನಾನ ಮಾಡಿದರೆ ಅದು ದೋಷಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳುತ್ತೆ. ಅವರು ಯಾವ ಬಟ್ಟೆ ಇಲ್ಲದೆ ನದಿಗೆ ಇಳಿದಿದ್ರು ಅವರು ದೋಷ ಪರಿಹಾರ ಮಾಡಬೇಕಾಗಿತ್ತು. ಹಾಗಾಗಿ ಮೇಲೆದ್ದು ಬನ್ನಿ ಅಂತ ಹೇಳ್ದ. ಅಷ್ಟಲ್ಲದೆ ಇನ್ನೊಂದು ಹೇಳ್ದ, ಯಾವಾಗಲೂ ಕೂಡ ಗಂಡನ ಹತ್ತಿರ ಮುಜುಗರ ಇರಲ್ಲ ಹೆಂಡತಿಗೆ. ಆ ಮುಜುಗರ ನನ್ನಲ್ಲಿ ನಿಮಗೆ ಯಾಕೆ ಅಂತ ಹೇಳಿ ಮೇಲೆದ್ದು ಬಂದಿ ಅಂದಾಗ ಅವರೆಲ್ಲರೂ ಮೇಲೆದ್ದು ಬಂದ್ರಂತೆ. ತಮ್ಮ ಅಂಗಾಂಗಗಳನ್ನು ತಮ್ಮ ಕೈಯಿಂದ ಮುಚ್ಚಿಕೊಳ್ತಾ ಅವ್ರು ಬಂದ್ರು. ಹೊರಗಡೆ ಬಂದು ಆ ಕೃಷ್ಣ ಪರಮಾತ್ಮನಿಗೆ ಕೈಯೆತ್ತಿ ಮುಗಿದ್ರಂತೆ. ಆವಾಗ ಕೃಷ್ಣ ಪರಮಾತ್ಮ ಬಟ್ಟೆಯನ್ನು ಕೊಟ್ಟ ಅಂತ ಈ ರೀತಿಯಾದಂತಹ ಒಂದು ಲೀಲೆಯನ್ನ ಭಗವಂತ ತೋರಿಸಿದ. ಇನ್ನು ಒಂದು ದಿನ ಹೀಗೆ ಗೋಪಾಲಕರು ಎಲ್ಲರೂ ಕೂಡಿ ಗೋವುಗಳನ್ನು ಕಾಯ್ಲಿಕ್ಕೆ ಬಂದಿರಬೇಕಾದ್ರೆ ಆ ಗೋಪಾಲಕರು ಎಲ್ಲರಿಗೂ ಹೊಟ್ಟೆ ಹಸುವಾಯ್ತಂತೆ. ಹೊಟ್ಟೆ ಹಸುವಾದಾಗ ಕೃಷ್ಣನಿಗೆ ಕೇಳಿದ್ರು, ಕೃಷ್ಣ ನಮ್ಗೆ ಹೊಟ್ಟೆ ಹಸುವಾಗ್ತಾ ಇದೆ, ಏನ್ ಮಾಡೋಣ ಅಂತ ಕೇಳಿದಾಗ ಕೃಷ್ಣ ಹೇಳಿದಂತೆ, ಇಲ್ಲ ಇಷ್ಟರಲ್ಲೇ ಇಷ್ಟು ಅನತಿ ದೂರದಲ್ಲಿ ಒಂದು ಹೋಮ ಆಗ್ತಾ ಇದೆ, ಅಲ್ಲಿ ನೀವು ಹೋಗಿ ಅವರಿಗೆ ಕೇಳಿ, ನಾನು ಹೇಳಿದ್ದೀನಿ ಅಂತ ಹೇಳಿ ಕೇಳಿ, ಅವ್ರು ನಿಮ್ಗೆ ಏನಾದ್ರು ಕೊಡ್ತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳಿ ಕಳಿಸ್ತಾ ಆ ಗೋಪಾಲಕರೆಲ್ಲರೂ ಬಂದು ಹೋಗಿ ಪಾಪ ಅಲ್ಲಿದ್ದಂತಹ ಹೋಮ ಮಾಡುವಂತಹ ಪುರುಷರಿಗೆ ಕೇಳಿದ್ರು, ಏನಾದ್ರೂ ತಿನ್ಲಿಕ್ಕೆ ಕೊಡ್ರಿ, ನಮ್ಗೆ ಹೊಟ್ಟೆ ಹಸುವಾಗಿದೆ ಅಂದಾಗ ಆ ಪುರುಷರು ಹೇಳಿದ್ರಂತೆ, ಇನ್ನು ಪೂರ್ಣಾಹುತಿನೇ ಆಗಿಲ್ಲ, ಭಗವಂತನಿಗೆ ಅರ್ಪಿಸದೆ ಹೇಗೆ ಕೊಡೋದಪ್ಪ, ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ. ಆ ಗೋಪಾಲಕರು ಎಲ್ಲ ಬಂದ್ರು ಕೃಷ್ಣನ್ ಕೇಳಿದ್ರು. ಅದಕ್ಕೆ ಕೃಷ್ಣ, ಏನ್ ಚಿಂತೆ ಪಡ್ಬೇಡ್ರಿ, ನೀವು ಮುಂದೆ ಹೋಗ್ರಿ, ನಿಮ್ಗೆ ಗೊತ್ತಿಲ್ಲ, ಹಿಂದ್ ಹೋಗ್ರಿ, ಅಲ್ಲೊಂದು ಅಡಿಗೆ ಶಾಲೆ ಇದೆ, ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಇವ್ರು ಯಾರು ಹೋಮ ಮಾಡ್ಲಿಕ್ಕತ್ತಾರಲ್ಲ ಅವರೆಲ್ಲ ಹೆಣ್ಮಕ್ಳು, ಅವರ ಹೆಂಡತಿಯರಿದ್ದಾರೆ, ಅವ್ರಿಗೆ ಹೋಗಿ ಹೇಳ್ರಿ ಕೃಷ್ಣ ಹೇಳಿ ಕಳಿಸ್ದ ಏನಾದ್ರು ನಮ್ಗೆ ತಿನ್ಲಿಕ್ಕೆ ಕೊಡ್ಬೇಕು ಹೇಳಿದ್ರೆ ಅವ್ರು ಕೊಡ್ತಾರೆ. ಹೌದು, ಹೋಗಿ ಕೃಷ್ಣ ಹೇಳಿ ಕಳಿಸಿದ್ದಾನೆ, ಹೋಗಿ ಅವ್ರಿಗೆ ಹೇಳಿದ್ರು, ಕೃಷ್ಣ ಹೇಳಿದ್ದಾನೆ ನಮ್ಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ರಿ, ಕೃಷ್ಣನಿಗೂ ಬೇಕಂತೆ ಅಂತ ಹೇಳಿದ್ರು. ಕೃಷ್ಣ ಅವ್ರು ಎಲ್ಲ ಏನೇನ್ ಪದಾರ್ಥಗಳನ್ನು ಮಾಡಿದ್ರೆ ಎಲ್ಲ ಕೊಟ್ಬಿಟ್ರಂತೆ. ಯಾಕೆ ಅಂದ್ರೆ ಸಾಕ್ಷಾತ್ ಭಗವಂತನೇ, ಅವನೇ ನಾವು ಮಾಡಿದ ಪದಾರ್ಥಗಳನ್ನ ಭಗವಂತನ ಮುಂದೆ ಇಟ್ಟು, ಭಗವಂತ ನೈವೇದ್ಯ ತಗೋ ಅಂತ ನಾವೇನು ನೈವೇದ್ಯವನ್ನ ಕೊಡ್ತೀವಿ. ಅಕಸ್ಮಾತ್ ಭಗವಂತ ನಾವು ಇಟ್ಟಂತಹ ಕಡಲೆನೋ ಹೋಳಿಗೆನೋ ತಿನ್ನೋ ಆಗಿದ್ರೆ, ಇದ್ದದ್ದು ಮಾಯ ಆಗ್ಬಿಟ್ಟಿದ್ರೆ ನೈವೇದ್ಯನೇ ಇಡೋದು ಯಾರು, ತಿನ್ಬೇಕಂತ ಭಗವಂತ ಅಂತ ನೈವೇದ್ಯ ಅಂತ ಅಲ್ಲಿಟ್ಟು ಭಗವಂತನಿಗೆ ನಿವೇದಿಸಿ ನಾವು ತಿಳ್ತೇವೆ. ಹಾಗಾಗಿ ಅಂದ್ರೆ ನೈವೇದ್ಯಲ್ಲೂ ಕೂಡ ನೀವು ಗಮನಿಸಬೇಕಿದ್ರೆ ಇದನ್ನ ನೈವೇದ್ಯ ಮಾಡದೆ ಒಂದೇ ಪದಾರ್ಥವನ್ನು ಮಾಡಿ ಭಗವಂತನಿಗೆ ನಿವೇದಿಸದೆ ಭಗವಂತನಿಗೆ ನಿವೇದಿಸಿ ಎರಡನೇ ಭಕ್ಷಣೆಯಲ್ಲೂ ನಾವು ಮಾಡಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ರುಚಿಯಾಗಿದೆ.
ಇದೇ ಪದಾರ್ಥ ಯಾಕೆ ರುಚಿ ಇಲ್ಲ, ಯಾಕೆ ರುಚಿ ಇದೆ? ಭಗವಂತ ಅದರಲ್ಲಿ ಇರುವ ಸುಖ ಆನಂದ ಸ್ವರೂಪವನ್ನು ತೆಗೆದುಕೊಳ್ತಾನೆ. ಹಾಗಾಗಿ ಅದನ್ನು ಸುಖ ಆನಂದ ಬರುತ್ತೆ, ಅದನ್ನು ತಿಂದಾಗ ನಮ್ಗೆ ಆನಂದ ಆಗುತ್ತೆ. ಭಗವಂತ ಪದಾರ್ಥಗಳನ್ನೇ ತಿನ್ನೋದಲ್ಲ, ಪದಾರ್ಥದ ಒಳಗಿನ ಸತ್ವವನ್ನು ತೆಗೆದುಕೊಳ್ತಾನೆ, ಅದು ನಿವೇದನೆ. ಹಾಗಾಗಿ ಸಾಕ್ಷಾತ್ ಭಗವಂತನೇ ಪದಾರ್ಥಗಳನ್ನು ಕೇಳ್ತಾರೆ, ಅವನಿಗೆ ನಿವೇದಿಸಿದರೆ ನಾವು ಯಾಕೆ ಮಾಡಿದ್ದೀವಿ ಅಂತ ಅವ್ರು ಅರ್ಪಣೆ ಮಾಡಿದ್ರು. ಆಮೇಲೆ ಈ ವಿಚಾರ ಗಂಡನಲ್ಲಿ ತಿಳಿತಂತೆ, ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ. ನಾವಲ್ಲ ಬುದ್ಧಿವಂತರು, ನಾವಲ್ಲ, ನಮ್ಮ ಹೆಂಡತಿಯ ಜ್ಞಾನಗಳು, ನಾವು ಎಂಥ ಬುದ್ಧಿ ಭ್ರಮಣೆ ಆಗಿತ್ತು ನಮಗೆ. ಸಾಕ್ಷಾತ್ ಭಗವಂತನೇ ಹೇಳಿ ಕಳಿಸಿದ್ರು, ನಾವು ಇನ್ನೂ ಪೂರ್ಣಾವತಿ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಕಡೆ ಹೇಳಿದ್ರಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ಅಂತ. ಅಂದ್ರೆ ಹೆಂಗೆರಡನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವತಾರ ಅಂತ ಯಾವ್ದಾದ್ರು ಇದ್ರೆ ಅದು ಕೃಷ್ಣ ಪರಮಾತ್ಮ, ಅಕ್ಷರ ಕೃಷ್ಣ ಪರಮಾತ್ಮ. ನಾವು 16,108 ಜನರ ವಿವಾಹ ಆಗಿರ್ಬೋದು, ಅಥವಾ ದ್ರೌಪದಿ ಒಂದು ವಸ್ತ್ರಾಪರಣ ಆಗ್ಬೇಕಾದ್ರೆ ಎಲ್ಲ ಸಮಯದಲ್ಲಿ ದ್ರೌಪದಿ ಅತ್ಯಂತ ಕಷ್ಟದಲ್ಲಿ ಇರ್ಬೇಕಾದ್ರೆ ಯಾರು ಸಹಾಯ ಮಾಡಿದ್ದು? ಅದು ಕೃಷ್ಣ. ಹಾಗಾಗಿ ಕೃಷ್ಣ ಆ ಗೋಪಿಕೆಯನ್ನಷ್ಟೇ ಅಲ್ಲ, ಎಲ್ಲ ಹೆಂಡತಿಯರ ಮನಸ್ಸನ್ನ ಅರ್ಥ ಮಾಡಿಕೊಂಡವನಾಗಿದ್ದ ಅಂತ. ಆದ್ರೆ ಅವನು ಏನು ತಿಳಿಯುವುದು? ಯಾಕೆ? ಅಂಡರ್ಸ್ಟ್ಯಾಂಡ್ ನನ್ನ ಅವನು ತಿನ್ಬೇಕು ಅಂತಿಲ್ಲ, ತಿಂದೆ ಇದ್ದು ಅವನಿಗೆ ಹೊಟ್ಟೆ ತುಂಬುತ್ತೆ. ಅವನು ಯಾಕೆ ತಿನ್ಲಿಲ್ಲ ಅಂದ್ರೆ ಆ ಗೋಪಾಲನೆಲ್ಲರೂ ತಿಂದಿದ್ದಾರೆ, ಅವನು ತಿಂದಿದ್ದಾನೆ, ಮುಗ್ದೈತಲ್ಲ. ಹೀಗೆ ಭಗವಂತನಿಗೆ ಅರ್ಪಿತವಾಯಿತು ಆ ನೈವೇದ್ಯ ಅಂತ ತಿಳಿಸ್ತಾರೆ. ಭಗವಂತನ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ವಿಶೇಷತೆ. ಇನ್ನೊಂದು ಪ್ರಸಂಗ, ಗೋವರ್ಧನಾಚಲೋದ್ಧತ ಗೋಪಾಲ ಸರ್ವಪಾಲಕ. ಗೋವರ್ಧನ ಗಿರಿಯನ್ನ ಭಗವಂತ ಎತ್ತಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ. ಎಲ್ಲ ಈ ಗೋಪಾಲಕರು ಸೇರಿ ನಂದ ಗೋಮನೆ ಮುಂದಾಳತ್ವವನ್ನು ವಹಿಸಿ ಇಂದ್ರದೇವರಿಗೆ ಒಂದು ಹೋಮವನ್ನ ಏರ್ಪಡಿಸಿದನಂತೆ. ಕೃಷ್ಣ ಬಂದ ನಂದಗೋಪನಿಗೆ ಹೇಳ್ದ, ಯಾಕೆ ಈ ಹೋಮ ಅಂತ ಕೇಳಿದಾಗ ನಂದಗೋಪ ಹೇಳ್ದ, ಇಲ್ಲ, ಮಳೆಯ ಅಭಿಮಾನಿ ದೇವತೆ ಇಂದ್ರದೇವ, ಮಳೆ ಬರ್ತಾ ಇಲ್ಲ, ಹಾಗಾಗಿ ಇಂದ್ರನನ್ನ ಕುರಿತು ಹೋಮಿಸಿದರೆ ನಮಗೆ ಮಳೆ ಬರುತ್ತಪ್ಪ, ಮಳೆ ಬೆಳೆ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ್ದೀನಿ, ನೀವು ಇಂದ್ರನನ್ನು ಯಾಕೆ ಪೂಜಿಸ್ತೀರಿ? ಇಲ್ಲ ನೋಡ್ರಿ, ಇಷ್ಟು ದೊಡ್ಡ ಪರ್ವತವಿದೆ, ಗೋವರ್ಧನ ಪರ್ವತ. ದಿನನಿತ್ಯದಲ್ಲಿ ನಿಮಗೆ ಒಂದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ಹಸುಗಳು ಕೊಡ್ತಾ ಇದ್ದಾರೆ. ಈ ಹಸುಗಳು ಹೋಗಿ ಈ ಗೋವರ್ಧನ ಪರ್ವತದಲ್ಲಿರುವಂತಹ ಹುಲ್ಲನ್ನು ತಿನ್ನಲು ಕೊಡ್ತಾ ಇರೋದು. ಈ ಮರಗಳನ್ನು ಪೂಜಿಸು, ಈ ಬೆಟ್ಟವನ್ನು ಪೂಜಿಸು, ಈ ಯಮುನೆಯನ್ನು ಪೂಜಿಸು, ಕಣ್ಣಿಗೆ ಕಾಣುವಂತಹ ಇವುಗಳನ್ನು ಪೂಜೆ ಮಾಡು. ಅವರ ದಿನನಿತ್ಯ ಹೊಟ್ಟೆ ಊಟ ಆಗ್ತಾ ನೀವು ಯಾವ ಇಂದ್ರನನ್ನ ಯಾಕೆ ಪೂಜೆ ಮಾಡ್ತೀಯ? ಇದನ್ನು ಪೂಜಿಸು, ಕನಸು ತಾನೇ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು ನಂದಗೋಪನಿಗೆ ಅಕ್ಷರಶಃ ಸತ್ಯ ಅನ್ನಿಸ್ತು. ಹೌದಲ್ವಾ ಅಂತ ಅಂದುಕೊಂಡು ಆ ಇಂದ್ರನಿಗೋಸ್ಕರ ಯಾವ ಲೋಕದ ವಸ್ತುಗಳು, ಪರಿಮಾಣಗಳು ಇದ್ವೋ ಅವೆಲ್ಲವೂ ಈ ಪ್ರಕೃತಿಯ ಪೂಜೆಗೆ ಅಣಿಯಾದ. ಆ ಎಲ್ಲ ಪೂಜೆ ವಸ್ತುಗಳು ಇದಕ್ಕೆ ಅದನ್ನು ಉಪಯೋಗಿಸಿಕೊಂಡು ಇಂದ್ರನಿಗೆ ಸಿಟ್ಟು ಬಂದಂತೆ. ನನಗೆ ಕೊಡಬೇಕು ಅಂತ ಇಟ್ಟದನ್ನ ಕೃಷ್ಣ ತಾನು ಕಬಳಿಸ್ಬಿಟ್ಟ ಅಂತ ಅಂದುಕೊಂಡು ಧಾರಾಕಾರವಾದ ಮಳೆಯನ್ನು ಸುರಿಸಿದನು ಕೃಷ್ಣನ ಮೇಲಿನ ಸಿಟ್ಟಿನಿಂದ. ಎಂಥ ಸಿಟ್ಟು! ಆ ಮಳೆ ಅಂದ್ರೆ ಪ್ರವಾಹನೇ ಉಂಟಾಯಿತು. ಅದಕ್ಕೆ ಕೃಷ್ಣ ಪರಮಾತ್ಮ ತಾನು ಹೋಗಿ ಆ ಗೋವರ್ಧನ ಪರ್ವತವನ್ನು ಎತ್ತಿ, ಒಂದೇ ಒಂದು ಕಿರು ಬೆಳೆದ ಪರ್ವತವನ್ನು ಎತ್ತಿ ಎಲ್ಲ ಗೋಪಾಲಕರನ್ನ, ನಂದಗೋಪಾಲನ್ನ, ಆ ಹಸುಗಳನ್ನ ಎಲ್ಲರಿಗೆ ಹೇಳಿದಂತೆ ಎಲ್ಲರೂ ಬಂದು ಈ ಪರ್ವತದ ಕೆಳಭಾಗದಲ್ಲಿ ನಿಂತ್ಕೊಳ್ಳಿ, ನಾನು ಈ ಪರ್ವತವನ್ನು ಕೆಳಗೆ ಬಿಡುವುದಿಲ್ಲ, ನೀವೇನು ಬೇಡ ಅವಶ್ಯಕತೆ ಇಲ್ಲ, ನಾನು ಹೀಗೆ ಹೊತ್ಕೊಂಡಿರ್ತೀನಿ ಅಂತ ಹೇಳಿ ಎಲ್ಲರನ್ನ ಅಷ್ಟೇ ಎಲ್ಲ ತಿನ್ನೋ ಪದಾರ್ಥಗಳು ಮುಂದೆ ಏನೇನಿಲ್ಲ ಎಲ್ಲ ಹೊರಗೆ ಅಂತ ಹೇಳಿ ತೆಗೆದುಕೊಂಡು ಬಂದು 7 ದಿನಗಳ ಕಾಲ, ಸತತ 7 ದಿನಗಳ ಕಾಲ ಆ ಗೋವರ್ಧನ ಪರ್ವತನ ಹಾಗೆ ಎತ್ತಿಕೊಂಡು ನಿಂತಿದ್ದಂತೆ.
ಇಂದ್ರನೇ ಸಾಕಾಗೋಯ್ತು ಮಳೆ ಸುರಿಸಿ. ಅವನಿಗೆ ಆವಾಗ ಅನಿಸ್ತು, ತಪ್ಪು ಮಾಡಿಬಿಟ್ಟೆ, ಭಗವಂತನ ವಿರೋಧವನ್ನ ಕಟ್ಕೊಂಡೆ. ನಾನು ಕೃಷ್ಣ ಅಂದ್ರೆ, ನೀವು ತಿಳ್ಕೊಳ್ಬೇಕಾದ ವಿಚಾರ ಏನು ಅಂದ್ರೆ, ಇಂದ್ರನಿಗೂ ಮಾಯೆಯನ್ನು ಸೃಷ್ಟಿ ಮಾಡಿದ್ದ ಕೃಷ್ಣ ಪರಮಾತ್ಮ, ತಾನ್ ಭಗವಂತನಲ್ಲ ಅಂತ ಇಂದ್ರ ಭಾರಿಸಿ ಕೃಷ್ಣನ ವಿರೋಧವನ್ನು ಕಟ್ಕೊಂಡಿದ್ದ. ಯಾವಾಗ ಕೃಷ್ಣ ಹೀಗಾಗ್ಲೋ ಇಂದ್ರನೇ ಬಂದು ಕ್ಷಮೆಯನ್ನ ಕೇಳಿದಂತೆ. ಆವಾಗಂತೂ ಈ ಗೋಪಾಲಕರೆಲ್ಲರಿಗೂ ಅವರು ಭಾರಿ ಆಶ್ಚರ್ಯ. ದೇವತೆಗಳ ರಾಜನಾದ ಇಂದ್ರನೇ ಬಂದು ಕ್ಷಮೆ ಕೇಳಿದ್ರು, ಎಂಥ ಮಹಾಪುರುಷ ಭಗವಂತ ಅಂತ ಕರೆದಂತೆ. ಆವಾಗ ಕೃಷ್ಣ ಇಂದ್ರನಿಗೆ ಹೇಳಿದ ಒಂದು ಮಾತು, ನಮ್ಮ ಜೀವನಕ್ಕೆ ಇದು ಕೃಷ್ಣ ಕೊಟ್ಟ ಉಪದೇಶ ಅಂತ. ಏನು? ಮಮೈಶ್ವರ್ಯ ಶ್ರೀಮದಾಂಧ್ರು ದಂಡಪಾಣಿನ ಪಶ್ಯತಿ ತಂ ಭ್ರಂಶಯಾಮಿ ಸಂಪರ್ಕೋ ಯಸ್ಯ ಚೇಚ್ಛಾಂ ಮೆನುಗ್ರಹಂ. ಇಷ್ಟೇ. ಇಂದ್ರ ಯಾಕೆ ಮದಾಂಧನಾಗಿದ್ದ ಅಂದ್ರೆ ಐಶ್ವರ್ಯದ ಮದ. ಇಂದ್ರನ ಹತ್ರ ಎಂಥ ಐಶ್ವರ್ಯ ಇತ್ತು, ಆ ಐಶ್ವರ್ಯದಿಂದ ಅವನಿಗೆ ಅಹಂಕಾರ ಬಂದಿತ್ತು, ನನ್ನಂತಹ ಇನ್ನೊಬ್ಬ ರಾಜ ಇಲ್ಲ. ಹಾಗಾಗಿ ಕೃಷ್ಣ ಅವನ ಐಶ್ವರ್ಯವನ್ನು ಕಿತ್ಕೊಂಡ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ, ಯಾರು ನನಗೆ ಅತ್ಯಂತ ಪ್ರೀತಿ ಪಾತ್ರರು ಮೊದಲಿಗೆ ಅವ್ರ ಸಂಪತ್ತನ್ನು ಕೇಳ್ಕೊಳ್ತಾರೆ. ಯಾರಾದ್ರೂ ಸಂಪತ್ತು ನಷ್ಟ ಆಗಿದ್ರೆ ಭಗವಂತನ ಭಕ್ತ ಆಗಿದ್ದಾರೆ ಅಂತ. ಇದಕ್ಕೆ ಅಕ್ಷರಶಃ ಸಾಕ್ಷೀಭೂತರಾದರು ರಾಜೇಂದ್ರ ಶ್ರೀಪಾದರು ಹೇಳ್ತಾರೆ, ಭಿನ್ನ ಪಾತ್ರೆ ಹೆಂಗಿತ್ತು ಅಂದ್ರೆ ಸರಿಯಾದ ಭಕ್ತರಿಲ್ಲದ ಹರಿದು ದುಃಖಗಳನ್ನ ಅದು ಉಟ್ಕೊಳ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಇದ್ದಂತಹ ಎಲ್ಲಾ ಪಾತ್ರೆಗಳು ಭಿನ್ನ, ಎಲ್ಲ ಊಟ ಇದೆ, ಸಿಕ್ಕಿದೆ. ಇಂಥ ಪಾತ್ರೆಗಳು ಇಂಥ ವಸ್ತುಗಳನ್ನ ಇಟ್ಟುಕೊಂಡು ಹಾಗಾಗಿ ಭಗವಂತನಿಗೆ ಹತ್ರ ಆಗಿದ್ರು. ಅದಕ್ಕೆ ಅವರ ಎಲ್ಲ ಸಂಪತ್ತನ್ನ ತಿಳ್ಕೊಂಡು ಅವರು ಅಂತಹ ಜೀವನ ನಡೆಸಿ ಈಗ ಅವರ ಹಾಗಾಗಿ ಯಾರು ನನ್ನ ಹತ್ರ ಆಗ್ತಾರೋ ಅವರ ಸಂಪತ್ತನ್ನು ತಿಳಿದುಕೊಂಡರೆ ಮಾಡಿದಪ್ಪ ಇಲ್ಲ ಅಂತ ಕಿವಿ ಮಾತನ್ನ ಹೇಳಿ ಇಂದ್ರನ ನಡೆಸಿದ. ಆಮೇಲೆ ಈ ಗೋಪಿಕಾ ಸ್ತ್ರೀಯರು ಆಮೇಲೆ ಯಾವಾಗ ಗೋಪಿ ಭಕ್ತಾಪಹಾರ ಮಾಡಿದ್ರು ಆವಾಗ ಕೇಳ್ಕೊಂಡಿದ್ರಂತೆ, ಕೃಷ್ಣ ನಿನ್ನ ಅಂಗ ಸಂಗ ನಮಗೆ ಬೇಕಪ್ಪ. ಗೋಪಿಕಾ ಸ್ತ್ರೀಯರ ಒಂದು ಉದಾಹರಣೆ ಅದು ಕೃಷ್ಣನ ಅಂಗ ಸಂಗದಿಂದ ಉಂಟಾಗುತ್ತೆ. ಆದ್ರೆ ಕೃಷ್ಣ ಅವಾಗ ಇನ್ನೂ 14 ವರ್ಷದವ, ಈಗೆಲ್ಲ ಇನ್ನೂ ಸಮಯ ಮುಂದಿದೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಆ ಸಮಯ ಬರೋ ಕೃಷ್ಣ ಹೋಗಿದ್ದಂತೆ. ಕೃಷ್ಣನನ್ನು ನೋಡಿ ಎಲ್ಲ ಗೋಪಿಯರು ಒಂದು ರಾಸಲೀಲೆಯನ್ನ ಕೃಷ್ಣ ಪರಮಾತ್ಮ ಮಾಡಿದ ಅಂತ ಅತ್ಯದ್ಭುತವಾದಂತಹ ವರ್ಣನೆ ಭಾಗವತ ಮಾಡ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ಬಂದು ಕಾಣೆ ಆಗ್ತದೆ. ಅವಾಗ ಆ ಗೋಪಿಕೆಯರೆಲ್ಲರೂ ಒಂದು ಹಾಡನ್ನು ಹಾಡಿದ್ದಾರೆ. ಆ ಹಾಡಿನ ಹೆಸರು ಗೋಪಿ ಗೀತೆ ಅಂತ. ಅದಕ್ಕೆ ಇನ್ನೊಂದು ಹೆಸರು ವಿರಹ ಗೀತೆ. ಕೃಷ್ಣನ ವಿರಹ ಹಾಡು ಅಂತ ಶುರು ಮಾಡಿ ವಿರಹ ಗೀತೆಯನ್ನು ಹಾಡಿದ್ರು. ಏನಪ್ಪಾ ಕೃಷ್ಣ ಹೀಗೆ ಬಂದು ಹಾಕಿ ಹೋಗಿಬಿಟ್ಟಿಯಲ್ಲ ಅಂತ ವಿರಹ ಗೀತೆಯನ್ನು ಹಾಡಿದ್ರೆ ಅಲ್ಲೂ ಕೃಷ್ಣ ಪರಮಾತ್ಮ ಅವರಿಗೆ ಅಹಂಕಾರ ಬಂದಿದ್ದಂತೆ. ಕೃಷ್ಣ ಅಷ್ಟು ಗೋಪಿಕೆಯರಲ್ಲಿ ಕೃಷ್ಣ ನನಗಿಷ್ಟ, ಕೃಷ್ಣ ನನ್ನೇ ಭಾರಿ ಪ್ರೀತಿ, ಕೃಷ್ಣ ನನ್ನೇ ಭಾರಿ ಪ್ರೀತಿ ಅಂತ ಅವರೆಲ್ಲರಿಗೂ ಆ ಒಂದು ಭ್ರಮೆ ಅಹಂಕಾರ ಬಂದಿತ್ತು. ಅದಕ್ಕೆ ಕೃಷ್ಣ ಮಾಯ ಆಗ್ಬಿಟ್ಟು ಹುಡ್ಕೊಂಡು ಹೋದ್ರಂತೆ. ಕೃಷ್ಣನ ಹುಡ್ಕೊಂಡು ಹೋದ್ರೆ ಅಲ್ಲಿ ಅವ್ರ ಹೆಜ್ಜೆ ಕಾಣಿಸಿ ಬಂತೆ. ಇಲ್ಲೇ ಹೋಗಿದೆ ಬರೇ ಕೃಷ್ಣನ ಹೆಜ್ಜೆ, ಇನ್ನೊಬ್ಬರ ಹೆಜ್ಜೆ ಕಾಣಿಸಿ ಬಂತು.
ಅಯ್ಯೋ ನಮ್ಮಿಷ್ಟು ಜನ ಬಿಟ್ಟು ಯಾರೋ ಒಬ್ಬ ಗೋಪಿಕೆಯನ್ನು ಎತ್ಕೊಂಡು ಹೋಗ್ತಾನೆ ಕೃಷ್ಣ. ಸ್ವಲ್ಪ ನಾರದರು ಬಂದು ಕಂಸನಿಗೆ ಒಂದು ಸುದ್ದಿಯನ್ನು ಮುಟ್ಟಿಸ್ತಾರೆ. ನಾರದರು ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ನಾರದರು ಬಂದವರು ಕಂಸನಿಗೆ ಹೇಳ್ತಾರೆ, ಅಲ್ಲಪ್ಪ ನಿನ್ನ 8ನೇ ಮಗು ದೇವಕಿಯ ಗರ್ಭದಲ್ಲಿ ಹುಟ್ಟಿದ 8ನೇ ಮಗು ನಿನ್ನ ಸಾಯಿಸುತ್ತೆ ಅಂತ ಹೇಳಿದ್ರಲ್ಲ, ಬೇರೆ ಯಾರಲ್ಲ ಕೃಷ್ಣ ಅಂತ. ಕಂಸನಿಗೆ ಕೃಷ್ಣನೇ ದೇವಕಿಯ 8ನೇ ಮಗ ಅಂತ ತಿಳಿಯತ್ತೆ. ಒಂದು ಕುದುರೆ ರೂಪದಲ್ಲಿ ಕೇಶಿ ಅನ್ನುವಂತಹ ಒಬ್ಬ ಅಸುರನನ್ನು ಕಳಿಸ್ತಾನೆ, ಅವನನ್ನ ಸಂಹಾರ ಮಾಡ್ತಾನೆ. ಈ ಕಡೆ ಕೃಷ್ಣ ಪರಮಾತ್ಮ ಹೊರಟು ಬಂದ್ಬಿಡ್ತಾನೆ. ಕಂಸನನ್ನ ಸಂಹಾರ ಮಾಡ್ಬೇಕು ಅಂತ ಹೊರಟು ಬಂದ್ರೆ ಗೋಪಿಕೆಯರಿಗೆ ಕೃಷ್ಣ ಇಲ್ಲದ ದಿನಗಳು ಯುಗಗಳಾದುವಂತೆ. ಒಂದೊಂದು ಕ್ಷಣಗಳು, ದಿನಗಳಲ್ಲ, ಒಂದೊಂದು ಕ್ಷಣವು ಒಂದೊಂದು ಯುಗಗಳಾದವು. ಅದಕ್ಕೆ ಕೃಷ್ಣ ಹೋದವನೇ ಅಕ್ರೂರನಿಗೆ ಹೇಳಿ ಕಳಿಸ್ತಾನಂತೆ. ಅಕ್ರೂರ ಪಾಪ, ಅಕ್ರೂರ ಬಂದು ಕರೆದುಕೊಂಡು ಹೋಗ್ತಾನೆ. ಅಕ್ರೂರನಿಗೆ ಹೇಳ್ತಾನೆ, ಕೃಷ್ಣ ಒಂದ್ ಸ್ವಲ್ಪ ದಿನ ಬರ್ತಾನೆ ಅಂತ ಹೇಳು ಅಂತ ಗೋಪಿಕೆಯರಿಗೆ ಒಂದ್ ಮೆಸೇಜ್. ಅದಕ್ಕೆ ಅಕ್ರೂರ, ಅವ್ರ ಹೆಸರೇ ಅಕ್ರೂರ. ಕ್ರೂರ ಸ್ವಭಾವ ಅವನಲ್ಲಿ ಇಲ್ಲೇ ಇಲ್ಲ, ಎಕ್ಕಿಂಚಿತ್ತೂ ಇಲ್ಲ. ಹಾಗಾಗಿ ಅವನ ಅಕ್ರೂರ. ಆದ್ರೆ ಗೋಪಿಕೆಯರಿಗೆ ಅವನು ಕ್ರೂರನಾಗಿ ಕಂಡ. ಯಾಕಂದ್ರೆ ಕೃಷ್ಣನ ವಿಯೋಗವನ್ನು ಹೇಳ್ತಾ ಇದೆಯಲ್ಲಪ್ಪ ನೀನು ಅಂತ ಕ್ರೂರನಾಗಿ ಕಂಡ ಅಂತ ಅವನು ಬಂದು ಹೇಳ್ದ. ಈ ಕಡೆ ಹೋದವನೇ ಮೊದಲಿಗೆ ಒಬ್ಬ ತ್ರಿವಕ್ರೆ ಅಂತ, ಮೂರು ಒಂದು ಕಡೆಯಲ್ಲಿ ಬಾಗಿದವಳು, ಮೂರು ರೀತಿ ಒಂದು ವಕ್ರವಾದಂತಹ ರೂಪವನ್ನ ಒಬ್ಬಳು ಹೊಂದಿರ್ತಾಳೆ. ಅವಳು ಬಂದು ಪ್ರೀತಿಯಿಂದ ಕೃಷ್ಣನನ್ನ ಬಂದು ಕೃಷ್ಣನಿಗೆ ಸತ್ಕಾರ ಮಾಡಿದಾಗ ಕೃಷ್ಣ ಅವಳ ಪಾದವನ್ನು ಒತ್ತಿ ಅವಳ ಬೆಲ್ಲವನ್ನ ಮೇಲೆತ್ತುತ್ತಾನೆ. ಅತ್ಯಂತ ಸುಂದರ ಅಪ್ಸರೆಯಾಗಿ ಅವಳು ಪರಿವರ್ತನೆಯನ್ನು ಹೊಂದುತ್ತಾಳೆ. ಭಗವಂತ ಅವಳು ಅಷ್ಟು ತಪಸ್ಸು ಮಾಡಿದ್ಲು, ಅವಳ ತಪಸ್ಸಿಗೆ ಒಲಿದು ಅವಳನ್ನ ಅಪ್ಸರೆಯನ್ನಾಗಿಸಿದ ಅಂತ. ಆನಂತರದಲ್ಲಿ ಕೋಲಯ ಪೀಡ, ಮುಷ್ಟಿಕಾಸುರ, ಚಾಣೂರ, ಮಲ್ಲ ಯುದ್ಧ ವಿಶಾರದ, ಮುಷ್ಟಿಕಾಸುರರ ಸಂಹಾರ ಆಗುತ್ತೆ. ಹಾಗೆ ಎಲ್ಲರನ್ನ ನೋಡುತ್ತಿದ್ದಂತೆ ಆಕ್ರಮಣವನ್ನ ಮಾಡಿ ಎಲ್ಲರನ್ನ ಸಂಹಾರವನ್ನ ಮಾಡ್ತಾ ಕೃಷ್ಣ ಪರಮಾತ್ಮ ಆಸನದಲ್ಲಿ ಕುಳಿತ ಕಂಸನ ಮೇಲೆ ಎರಗಿದ್ದಾನೆ. ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ತನ್ನ ತಂದೆ ತಾಯಿಗಳಿಗೆ ಇಷ್ಟು ಹಿಂಸೆಯನ್ನ ಕೊಟ್ಟಿದ್ದಾನೆ. ತಂದೆ ತಾಯಿಗಳು ಅಷ್ಟೇ ಅಲ್ಲದೇನೆ ಎಷ್ಟು ಮಕ್ಕಳ ಒಂದು ಪ್ರಾಣ ಹತ್ಯೆಯನ್ನ ಇವನ್ ಮಾಡಿದ್ದಾನೆ. ಇದಕ್ಕೆಲ್ಲ ಇದೇ ಕೊನೆ ಅಂತ ತಿಳಿದು ಆ ಕಂಸನನ್ನ ಅತ್ಯಂತ ಭೀಕರವಾಗಿ ಅವನ ಸಂಹಾರವನ್ನ ಕೃಷ್ಣ ಪರಮಾತ್ಮ ಮಾಡಿದ ಅಂತ. ಕಂಸ ಸತ್ತಿದ್ದೇ ತಡ ಕಂಸನ ಒಳಗಿಂದ ಒಂದು ಜ್ಯೋತಿ ಬಂತು. ಆ ಜ್ಯೋತಿ ಬಂದು ಕೃಷ್ಣನನ್ನ ಸೇರಿತು ಅಂತ. ಅದು ಭೃಗು ಮಹರ್ಷಿಗಳು ಅಂತ, ಭೃಗು ಮುನಿಗಳು ಕಂಸನಲ್ಲಿ ಆವಿಷ್ಟರಾಗಿ ಇದ್ರು ಅಂತ ತಿಳಿಸ್ತಾರೆ. ಇಷ್ಟೆಲ್ಲ ಮಾಡಿ ಕೃಷ್ಣ ಬಲರಾಮರು ಕಂಸನ ಸಂಹಾರ ಮಾಡಿ ಬಂದ ಮೇಲೆ ಆವಾಗ ನಂದಗೋಪ ಕೃಷ್ಣ ಬಲರಾಮರಿಗೆ ಉಪನಯನ ಮಾಡಬೇಕು ಅಂತ ನಿಶ್ಚಯ ಮಾಡಿದ. ಇನ್ನೂ ಕೃಷ್ಣನಿಗೆ ಉಪನಯನನೇ ಆಗಿಲ್ಲ. ಉಪನಯನವನ್ನ ಮಾಡ್ತಾರಂತೆ. ಗರ್ಗಾಚಾರ್ಯರನ್ನ ಕಳಿಸಿ ಗಾಯತ್ರಿ ಉಪದೇಶವನ್ನ ಕೊಡಿಸಿ ಸಾಂದೀಪಿನಿ ಗುರುಕುಲಕ್ಕೆ, ಸಾಂದೀಪಿನಿ ಋಷಿಗಳ ಹತ್ತಿರ ಕೃಷ್ಣ ಬಲರಾಮನನ್ನ ಕಳಿಸ್ತಾರೆ. ಅಲ್ಲಿ ಹೋಗಿ ಅನೇಕ ವಿದ್ಯೆಗಳನ್ನ ಕಲಿತು ಗುರುಗಳಿಗೆ ಗುರುದಕ್ಷಿಣೆ ಏನಾದ್ರೂ ಕೊಡ್ಬೇಕಲ್ಲ. ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ತಾಯಿ ಕೇಳ್ತಾಳಂತೆ, ನನ್ನ ಮಗನನ್ನ ಕರುಣಿಸಪ್ಪ. ಮಗ ಕಳೆದುಕೊಂಡು ಹೋಗಿರ್ತಾನೆ, ಹಾಗಾಗಿ
ಮಗನನ್ನ ಬದುಕಿಸಿಕೊಡು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹೋಗ್ತಾನೆ ಸಮುದ್ರದಲ್ಲಿ. ಅವರ ಮಗ ತೀರಿಕೊಂಡಿರ್ತಾನೆ, ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರ ರಾಜ ಎದ್ದು ಬಂದು ಕೃಷ್ಣನನ್ನ ಸತ್ಕಾರ ಮಾಡಿ ಏನ್ ಬೇಕು ಕೃಷ್ಣ ಅಂತ ಕೇಳಿದಾಗ, ನಮ್ಮ ಗುರುಗಳ ಮಗನನ್ನ ನನಗೆ ಕರುಣಿಸು, ಕೊಡು ಅಂತ ಕೇಳಿದಾಗ, ನಾನಲ್ಲಪ್ಪ ತೆಗೆದುಕೊಂಡಿದ್ದು, ಪಂಚಜನ ಅಂತ ಒಬ್ಬ ಅಸುರ ಇದ್ದಾನೆ, ಅವನು ಸಂಹಾರ ಮಾಡಿದ್ದು ಅಂತ ಸಮುದ್ರ ರಾಜ ಹೇಳಿದಾಗ, ಹೋಗಿ ಆ ಪಂಚಜನ ಅಂತ ಹೆಸರಿನ ರಾಕ್ಷಸನ ಸಂಹಾರ ಮಾಡ್ತಾನೆ. ಪಂಚಜನ ರಾಕ್ಷಸನಿಂದ ನಿರ್ಮಿತವಾದಂತಹ ಒಂದು ಶಂಖ ಇರುತ್ತೆ, ಆ ಶಂಖವನ್ನ ಅವನು ತೆಗೆದುಕೊಳ್ತಾನೆ. ಅದೇ ಪಾಂಚಜನ್ಯ ಅಂತ ಆಗತ್ತೆ. ಆ ಪಾಂಚಜನ್ಯವನ್ನ ತೆಗೆದುಕೊಂಡು ಆ ಗುರುಗಳ ಮಗನನ್ನ ಬದುಕಿಸಿ ಗುರುಗಳಿಗೆ ಗುರು ಕಾಣಿಕೆಯನ್ನಾಗಿ ಕೊಡ್ತಾನೆ. ಹೀಗೆ ಗುರುಕುಲ ವಾಸವನ್ನ ಕೃಷ್ಣ ತೋರಿಸ್ತಾನೆ. ಹೀಗೆ ಕೃಷ್ಣ ಬೆಳೀತಾ ಕೃಷ್ಣನ ಮಂತ್ರಿಯಾಗಿ ಒಬ್ಬ ಇರ್ತಾನೆ. ಯಾರು ಅಂದ್ರೆ ಅವನೇ ಉದ್ಧವ. ಈ ಉದ್ಧವ ಬೇರೆ ಯಾರು ಅಲ್ಲ, ಬೃಹಸ್ಪತ್ಯಾಚಾರ್ಯರೇ ಉದ್ಧವರಾಗಿ ಅವತರಿಸಿರ್ತಾರೆ. ಕೃಷ್ಣನ ಸ್ನೇಹಿತರೂ ಹೌದು, ಕೃಷ್ಣನ ಮಂತ್ರಿಯೂ ಹೌದು. ಹೀಗೆ ಆ ಉದ್ಧವನಿಂದ ಗೋಪಿಯರಿಗೆ ಇನ್ನೊಂದು ಸಂದೇಶವನ್ನ ಕಳಿಸಿದ್ರೆ, ಆವಾಗ ಈ ಉದ್ಧವ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬ ಗೋಪಿಗೆ ಒಂದು ದುಂಬಿ ಬಂದಿರುತ್ತೆ, ಒಂದು ದುಂಬಿ ಹುಳ. ಅದನ್ನ ನೋಡಿ ಅದಕ್ಕೆ ಹೇಳ್ತಾಳಂತೆ, ಕೃಷ್ಣನ ವಿರಹವನ್ನ ಆ ದುಂಬಿ ಹತ್ರ ಹೇಳ್ಕೊಳ್ತಾಳಂತೆ. ಕೃಷ್ಣ ಇದ್ದಾಗ ಹೇಗಿತ್ತು, ಕೃಷ್ಣ ಇಲ್ದೇ ಇರೋ ಹೇಗಿದೆ ಅಂತ ತನ್ನ ವಿರಹ ವೇದನೆಯನ್ನ ದುಂಬಿಗೆ ಹೇಳೋದ್ರಿಂದ ಭಾಗವತ ಹೇಳುತ್ತೆ ಅದನ್ನ ಭ್ರಮರ ಗೀತೆ ಅಂತ ಕರೆದಿದೆ. ಗೋಪಿಕೆ ಆ ಭ್ರಮರದ ಹತ್ರ ತನ್ನ ಅಳಲನ್ನ ತೋಡಿಕೊಂಡ್ಲು ಅಂತ ಅದನ್ನ ಉದ್ಧವ ನೋಡ್ತಾನೆ. ಅನೇಕ ರೀತಿಯಾಗಿ ಆ ಗೋಪಿಕೆಯರ ಒಂದು ವಿರಹ ವೇದನೆಯನ್ನ ತಿಳಿಸ್ತಾರೆ. ಹೀಗೆ ಅಕ್ರೂರ ಮುಂದುವರೆದು ಉದ್ಧವ ಆದ್ಮೇಲೆ ಹಸ್ತಿನಾಪುರದಲ್ಲಿ ಅಕ್ರೂರನ್ನ ಕಳಿಸಿದ. ಏನಾಗ್ತಾ ಇದೆ ಹಸ್ತಿನಾಪುರದಲ್ಲಿ ನೋಡ್ಕೊಂಡ್ ಬಾ ಅಂತ ಕೃಷ್ಣ ಕಳಿಸಿದ. ಈ ಕಡೆ ಜರಾಸಂಧ ಕೃಷ್ಣನ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾನಂತೆ. ಪ್ರತಿ ಬಾರಿಗೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನ ತೆಗೆದುಕೊಂಡು ಆ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಕೃಷ್ಣ ಪ್ರತಿ ಬಾರಿಗೂ ಕೂಡ ಕೃಷ್ಣನೊಬ್ಬನೇ 23 ಅಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲ ರಾಕ್ಷಸನ ಸಂಹಾರ ಮಾಡಿ ಆ ಜರಾಸಂಧನ ಬಿಟ್ಟು ಕಳಿಸ್ತಾ ಇರ್ತಾನೆ. ಇಂಥ ಪ್ರಸಂಗ ನಡೆಯುತ್ತೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಸತತ 17 ಬಾರಿ. 17 ಬಾರಿಯೂ ಕೂಡ ಹೊಸ ಹೊಸ ಅಕ್ಷೋಹಿಣಿ ಸೈನ್ಯ, 23 ಅಕ್ಷೋಹಿಣಿ ಸೈನ್ಯ. ಅಂದ್ರೆ ನಾವು ಊಹಿಸ್ಬೇಕಾದದ್ದೇನು ಅಂದ್ರೆ, ಎಷ್ಟು ರಾಕ್ಷಸರಿದ್ರು. ಎಲ್ಲಾ ರಾಕ್ಷಸರನ್ನ ಜರಾಸಂಧ ಕರ್ಕೊಂಡು ಬಂದಾಗೂ ಅವ್ರನ್ನೆಲ್ಲ ಸಂಹಾರ ಮಾಡುತ್ತಾರೆ, ಜರಾಸಂಧನ್ ಮಾತ್ರ ಸಾಯಿಸ್ತಾ ಬಿಟ್ಟು ಕಳಿಸ್ತಾನೆ. ಹೀಗೆ ಪ್ರತಿ ಬಾರಿ ಬಿಟ್ಟು ಕಳಿಸ್ತಾ ಇದ್ದಾನೆ. ಒಂದು ದಿನ ಏನಾಯ್ತು ಅಂದ್ರೆ, ಈ ಜರಾಸಂಧ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ ಹೇಳಿ ಕೃಷ್ಣ ಈ ಸಮುದ್ರದಿಂದ ಒಂದ್ ಸ್ವಲ್ಪ ಎಳೆದಂತೆ ಭೂಮಿಯನ್ನು. ಸಮುದ್ರದಿಂದ ಭೂಮಿಯನ್ನ ಎಳೆದು ಭೂಮಿಯನ್ನ ಮೇಲ್ಭಾಗದಲ್ಲಿ ಮಾಡಿ ಒಂದು ನಿರ್ಮಾಣ ಮಾಡಿದಂತೆ, ಒಂದು ಪಟ್ಟಣವನ್ನ, ಮಯನಿಂದ ಒಂದು ಪಟ್ಟಣವನ್ನ ನಿರ್ಮಿಸಿದ. ಅದೇ ದ್ವಾರಕಾ ನಗರ ಅಂತ. ಅತ್ಯಂತ 12 ಯೋಜನ ವಿಸ್ತೀರ್ಣವಾದಂತಹ ಅತ್ಯಂತ ಮನಮೋಹಕವಾದಂತಹ ಒಂದು ದ್ವಾರಕಾ ಪಟ್ಟಣವನ್ನ ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಅಂತ. ಹಾಗಾದ್ರೆ ಜರಾಸಂಧನ ಭಯನೋ ಕೃಷ್ಣನಿಗೆ ಅಂದ್ರೆ ಅಲ್ಲ, ಅದಕ್ಕೋಸ್ಕರ ಅಲ್ಲ. ಅದರ ಒಂದು ಕಾರಣವನ್ನು ಹೇಳ್ತಾರೆ. ಯಾವ ದ್ವಾರಕಾ ನಿರ್ಮಾಣವನ್ನ ಕೃಷ್ಣ ಮಾಡಿದ್ನೋ, ನಾನು ನಿರ್ಮಿಸಿದ ದ್ವಾರಕ ಇರಬಾರ್ದು ಅಂತ ತಾನು ಹೋಗ್ಬೇಕಾದ್ರೆ ದ್ವಾರಕವನ್ನ ಅವನು ನಾಶ ಮಾಡೇ ಹೋಗ್ತಾನೆ ಅಂತ. ಯಾಕೆ ಸೃಷ್ಟಿ ಮಾಡ್ದ ಅಂತಂದ್ರೆ, ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ಭಗವಂತ ವಿಶೇಷವಾಗಿ ಕೃಷ್ಣ ಎಲ್ಲೂ ಕೂಡ ರಾಜನಾಗಿ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆಯನ್ನ ನಡೆಸಲಿಲ್ಲ. ಎಲ್ಲಾ ಕಡೆಯಲ್ಲೂ ಸಂಹಾರ ಮಾಡಿ ಅವ್ರ ಮಕ್ಕಳನ್ನೇ ರಾಜನನ್ನಾಗಿ ಇಟ್ಟು ಅವನು ಮುಂದೆ ಹೋದ. ಹೀಗೆ ಅವರ ಒಂದು ಯುದ್ಧ ನಡೀತಾನೆ ಇದೆ. ಆ ಟೈಮಲ್ಲಿ ಒಂದು ಕಥೆ ಆಯ್ತು ಅಂತ. ಇದನ್ನ ಈಗಿನ ಒಂದು ವಿಜ್ಞಾನಕ್ಕೆ ನಾವು ಇದು ಸವಾಲು ಅಂತ, ಈಗಿನ ವಿಜ್ಞಾನ ಏನು ಹೇಳುತ್ತೋ ಇದನ್ನ ನಮ್ಮ ಭಾಗವತ ಯಾವಾಗ್ಲೂ ಹೇಳಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಒಬ್ಬ ರೇವತ ಅಂತ ಒಬ್ಬ ರಾಜ ಇದ್ದ. ಅವನು ತನ್ನ ಮಗಳು ಭಾರಿ ಎತ್ತರಳಾದವಳು, ಭಾರಿ ದಷ್ಟಪುಷ್ಟಳಾದವಳು. ಅವಳಿಗೆ ಒಂದು
ವರ ಸಿಕ್ತಿರ್ಲಿಲ್ಲಂತೆ. ಅದಕ್ಕೆ ಇದಕ್ಕೆ ಒಬ್ಬರೇ ಒಬ್ರು ಉತ್ತರ ಕೊಡ್ಬೋದು. ಯಾರು? ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ ಅಂತ ಹೇಳಿ ರೇವತ ರಾಜ ತನ್ನ ಮಗಳಾದಂತಹ ರೇವತಿಯನ್ನ ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋದಂತೆ. ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಸಭೆಯಲ್ಲಿ ಹಾ ಹಾ ಹೂ ಹೂ ಅನ್ನುವಂತಹ ಗಂಧರ್ವರು ಅವ್ರು ಹಾಡು ಆಡ್ತಾ ಇದ್ರಂತೆ. ಹಾಡು ಆಡ್ಬೇಕಾದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಿಂತ್ಕೊಂಡಂತೆ. ಹಾಡು ಮುಗಿದ ತಕ್ಷಣ ಬ್ರಹ್ಮದೇವರಿಗೆ ನಿವೇದಿಸಿಕೊಂಡ, ಇಲ್ಲಪ್ಪ ನನ್ನ ಮಗಳಿಗೆ ಒಬ್ಬ ಸೂಕ್ತನಾದ ವರ ಸಿಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ ಬ್ರಹ್ಮದೇವರು ಖುಷಿ ಪಟ್ರಂತೆ. ಎದಕ್ ಖುಷಿ ಪಟ್ರು ಅಂದ್ರೆ, ಪುಣ್ಯ ನಿನ್ನ ಮಗಳನ್ನ ಕರ್ಕೊಂಡು ಬಂದಿನಿ, ಒಂದ್ ವೇಳೆ ನೀನ್ ನಿನ್ನ ಮಗಳನ್ನ ಬಿಟ್ಟು ಬಂದಿದ್ರೆ ಬೇರೆ ಕಥೆ ಆಗಿರ್ತಿತ್ತು ಅಂತ. ಯಾಕೆ ಅಂದ್ರೆ ಬ್ರಹ್ಮದೇವರ ಹತ್ತಿರ ಹೋಗಿ ಆ ಹಾಡು ಕೇಳುವಷ್ಟು ಒಳಗಡೆ ಅನೇಕ ಯುಗಗಳು ಕಳೆದು ಹೋಗಿದೆ. ಇಲ್ಲಿ ನೀನ್ ರಾಜನೇ ಅಲ್ಲ, ಕೆಳಗಡೆ ಬಂದ್ರೆ ನೀನ್ ರಾಜ್ಯನೇ ಇಲ್ಲ. ಯಾರು ಬೇಕು ನಿನಗೆ ಯಾರು ಇಷ್ಟ ಆಗಿದ್ದಾರೆ ಅಂತ ಹೇಳಿದಾಗ ಒಂದ್ ಲಿಸ್ಟ್ ಹೇಳಿದಂತೆ, ಒಂದ್ 4-5 ಜನ ಹೆಸರು ಹೇಳಿದಂತೆ. ಅವ್ರು ಯಾರು ಇಲ್ಲ. ಈಗ ಪ್ರೆಸೆಂಟ್ ಈಗ ಇರೋರು ಯಾರು ಅಂತಂದ್ರೆ ಬಲರಾಮ ಕೃಷ್ಣ ಅವತರಿಸಿದ್ದಾರೆ. ಹಾಗಾಗಿ ಬಲರಾಮನಿಗೆ ನಿನ್ ಮಗಳನ್ನ ತಗೊಂಡೋಗಿ ಕೊಡು, ಪುಣ್ಯ ಬರ್ತದೆ ನಿನಗೆ ಅಂತ ಹೇಳಿದ್ನು. ಹಾಗಾಗಿ ಆ ರೇವತ ರಾಜ ಆ ಮಗಳಾದ ರೇವತಿಯನ್ನ ಬಲರಾಮನಿಗೆ ಕೊಟ್ಟು ಮದುವೆ ಮಾಡ್ದ ಅಂತ. ಇದು ಏನು ಅಂದ್ರೆ, ಇದನ್ನ ಈಗಿನ ವಿಜ್ಞಾನಿಗಳು ಹೇಳ್ತಾ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿನ ಕಾಲಕ್ಕೂ ನಾವು ಏನು ಚಂದ್ರಯಾನವನ್ನು ಮಂಗಳಯಾನವನ್ನು ಮಾಡಿದಾಗ ಅಲ್ಲಿನ ಕಾಲಕ್ಕೂ ಭಾರಿ ವ್ಯತ್ಯಾಸ ಇದೆ. ಇಲ್ಲಿ ಇಷ್ಟು ಕಾಲ, ಅಲ್ಲಿ ಬಹಳ ಕಾಲವಾಗುತ್ತೆ. ಹಾಗಾಗಿ ಬ್ರಹ್ಮನ ನಾವು ತಿಳ್ತೀವಲ್ವಾ, ನಾವು ಸಂಕಲ್ಪದಲ್ಲಿ ಹೇಳೋದು ಅದನ್ನೇ. ಬ್ರಹ್ಮನ ಒಂದು ದಿನ, ಒಂದು ಹಗಲು, ಒಂದು ರಾತ್ರಿ. ಬ್ರಹ್ಮನ ಒಂದು ಹಗಲು ನಮಗೆ ಅದನ್ನ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಲೆಕ್ಕ ಹಾಕ್ತಾ ಹೋದ್ರೆ ಒಂದು ಯುಗ ಅಂತಂದ್ರೆ, ಒಂದು ಕಲಿಯುಗ ಅಂದ್ರೆ 4,32,000 ಅದು ಕಲಿಯುಗ. ಅದರ ದುಪ್ಪಟ್ಟು ಅದು ದ್ವಾಪರ ಯುಗ, ದುಪ್ಪಟ್ಟು. ಅದಕ್ಕೆ ಮತ್ತೆ 4,32,000 ಸೇರಿಸಿದ್ರೆ ಅದು ತ್ರೇತಾಯುಗ. ಮತ್ತೆ ಅದಿಷ್ಟು ಸೇರಿಸಿದ್ರೆ 13 ಲಕ್ಷದ ಚಿಲ್ಲರೆ, ಅದು ಒಂದು ಕೃತಯುಗ, ಸತ್ಯಯುಗ. ಈ 4 ಯುಗಗಳನ್ನ ಸೇರಿಸಿದ್ರೆ ಅದು ಒಂದು ಮಹಾಯುಗ. ಇಂತಹ 72 ಮಹಾಯುಗಗಳು ಕಳೆದ್ರೆ ಅದು ಬ್ರಹ್ಮನ ಒಂದು ಹಗಲಂತೆ. ಈ ಬ್ರಹ್ಮನ ಒಂದು ಹಗಲು ಈಗ ದ್ವಿತೀಯ ಪರಾರ್ಧೆ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಅಂದ್ರೆ ಬ್ರಹ್ಮನಿಗೆ ಇನ್ನು ಒಂದು ಹಗಲು ಆಗ್ತಾ ಇದೆ ಅಂತ ಇಷ್ಟು ಕಾಲಮಾನ ವ್ಯತ್ಯಾಸ ಇದೆ. ಅಂತ ಬ್ರಹ್ಮದೇವರು ಒಂದು ಲಕ್ಷ್ಮಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಬ್ರಹ್ಮದೇವರುಗಳು ಹೋಗ್ತಾರಂತೆ. ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಲಕ್ಷ್ಮೀ ದೇವಿಯ ಕುಡಿ ನೋಟಕ್ಕೆ ಬ್ರಹ್ಮ ರುದ್ರ ಇಂದ್ರ ದೇವತೆಗಳು ಅವ್ರ ಪೋಸ್ಟ್ ಚೇಂಜ್ ಆಗುತ್ತೆ. ಅಂಥದ್ರಲ್ಲಿ ಅಂಥ ಲಕ್ಷ್ಮೀ ದೇವಿ ಭಗವಂತನ ಪಾದದಲ್ಲಿರುವ ಕಣಗಳನ್ನ, ಧೂಳು ಅಂದ್ರೆ ತಪ್ಪದು, ಕಣಗಳಲ್ಲಿರುವ ಗುಣಗಳನ್ನ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಅಂದ್ರೆ ಭಗವಂತ ಎಂತೋನು ಅಂತ ನಾವು ಊಹೆ ಮಾಡ್ಕೊಳ್ಬೇಕಷ್ಟೆ, ಊಹೆ. ಹಾಗಾಗಿ ಹೀಗೆ ಆ ರೇವತಿಯನ್ನ ತಂದು ಕೊಟ್ಟ. ಈ ಬಲರಾಮ ನೋಡಿದ್ರೆ ನೀವು, ಬಲರಾಮನ ಆಯುಧ ನೇಗಿಲು. ಆ ನೇಗಿಲಿನಿಂದ ಆ ರೇವತಿಯ ತಲೆ ಮೇಲೆ ಹಿಡಿದು ಅವಳನ್ನು ಎಳೆದಂತೆ ಕೆಳಗಡೆ. ಅವಳು ಆ ಯಾವ ಯುಗದವಳು, ಸತ್ಯ ಯುಗದವಳು. ಹಾಗಾಗಿ ತನ್ನ ಹೈಟಿಗೆ ಬಂದ್ಲಂತೆ. ಅವಾಗ ಮದುವೆ ಆದ್ನಂತೆ. ಹಾಗೆ ಅವಳನ್ನು ಚಿಕ್ಕದಾಗಿ ಮಾಡಿ ಆ ಬಲರಾಮ ರೇವತಿಯ ಮದುವೆ ಆಯಿತು ಅಂತ ತಿಳಿಸ್ತಾರೆ. ಹೀಗೆ ಮುಂದೆ ಹೋಗ್ತಾ ಈ ಕೃಷ್ಣನ ಅನೇಕ ಲೀಲೆಗಳನ್ನ ಕೇಳ್ತಾ ಭೀಷ್ಮಕನ ಮಗಳಾದಂತಹ ರುಕ್ಮಿಣಿ ದೇವಿ, ನಾನು ಮದುವೆ ಅಂತ ಆದರೆ ಅದು ಕೃಷ್ಣನನ್ನ ಮಾತ್ರ. ಕೃಷ್ಣನನ್ನ ಮದುವೆ ಆಗ್ಲಿಲ್ವಾ ನಾನು ಪ್ರಾಣವನ್ನೇ ತ್ಯಜಿಸ್ತೇನೆ ಅಂತ ಆ ರುಕ್ಮಿಣಿ ದೇವಿ. ಆದ್ರೆ ಈ ಭೀಷ್ಮಕ ಏನ್ ಮಾಡಿದ್ದ ಅಂದ್ರೆ ಶಿಶುಪಾಲನಿಗೆ, ಅಂದ್ರೆ ರುಕ್ಮಿ, ಈ ಭೀಷ್ಮಕನ ಮಗನಾದಂತಹ ರುಕ್ಮಿಣಿಯ ಅಣ್ಣ, ಅವನ್ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅಂತ ತಾನು ಮನಸ್ಸಿನಲ್ಲಿ ಅನ್ಕೊಂಡಿದ್ದ. ಹಾಗಾಗ್ಬಾರದು. ಅದಕ್ಕೆ ಒಬ್ಬ ಬ್ರಾಹ್ಮಣನನ್ನು ಕರೆಸಿ ರುಕ್ಮಿಣಿ ದೇವಿ ಒಂದು ಪತ್ರವನ್ನ,
ಒಂದು ಪತ್ರವನ್ನ ತನ್ನ ಪ್ರಿಯತಮನಾದಂತಹ ಕೃಷ್ಣನಿಗೆ ಬರೆದು ಕಳಿಸ್ತಾಳೆ. ರುಕ್ಮಿಣಿ ಪತ್ರ ಅಂತ ಭಾಗವತ ಹೇಳುತ್ತೆ. ರುಕ್ಮಿಣಿ ದೇವಿ ಪತ್ರವನ್ನ ಬರೆದು ಕಳಿಸ್ತಾಳೆ ಭಗವಂತನ ಬಗ್ಗೆ. ಭಗವಂತ ಅಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತೇನೆ ಅಂದ್ರೆ ಅದ್ರಲ್ಲಿ ಬರೆಯೋದು ನಮ್ ತರ ಅಲ್ಲ, ಏನೋ ಲೆಟರ್ ಅಂದ್ರೆ ಆ ತರದ್ದಲ್ಲ. ಅವಳು ಹೇಳ್ತಾಳೆ, ನಾನು ಅಮೃತ ಮಥನವಾದಾಗ ಅಂದ್ರೆ ಅಮೃತನ ಮಥನವನ್ನ ಮಾಡಿದಾಗ ಉದಯಿಸಿದಾಗ ನಾನು ಇವ್ರು ಯಾರನ್ನೂ ಸ್ವೀಕಾರ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಚತುರ್ಮುಖ ಬ್ರಹ್ಮ ನನ್ನ ಮಗ, ಅವನ ಮಗ ರುದ್ರ ನನಗೆ ಮೊಮ್ಮಗ. ಅವರ ಐಶ್ವರ್ಯ ಇದೆ ಅಂದ ಮಾತ್ರಕ್ಕೆ ನಾನು ಇಂದ್ರನನ್ನ ಮದುವೆ ಆಗ್ಲಿಕ್ಕಾಗತ್ತಾ? ಮರಿಮೊಮ್ಮಗ ಹೀಗೆ ಮಕ್ಕಳನ್ನ ಮದುವೆ ಆಗ್ಲಿಕ್ಕಾಗತ್ತಾ? ಆವಾಗ್ಲೂ ನಾನು ನಿನ್ನನ್ನೇ ವರಿಸಿದ್ದೆ, ಈಗಲೂ ನಾನು ನಿನ್ನನ್ನೇ ವರಿಸ್ತೇನೆ, ನೀನು ಬಂದು ನನ್ನನ್ನ ಕರೆದುಕೊಂಡು ಹೋಗು ಅಂತ ಹೇಳ್ತಾ ರೂಪಂ ಪರಂ ಭುವನ ಮಂಗಲಂತೆ ಎಂಥ ಸೊಗಸಾಗಿ ಬರೀತಾಳೆ. ಅನೇಕ ಮಂಗಳ ದ್ರವ್ಯಗಳು, ಅರಿಶಿಣ, ಕುಂಕುಮ, ಹೂವು, ಮಂತ್ರಾಕ್ಷತೆ ಎಲ್ಲ ನಾವೇನು ಮಂಗಳ ಅಂತ ಕರಿತೀವಿ, ಅವು ಮಂಗಳ ಆಗಲಿಕ್ಕೆ ನೀನು ಅದರ ಒಳಗಡೆ ನಿಂತು ಅವುಗಳಿಗೆ ಮಂಗಳತ್ವವನ್ನು ತಂದವನು. ನನ್ನ ಜೀವನವನ್ನ ಮಂಗಳವನ್ನಾಗಿಸು, ನನ್ನ ಕೈ ಹಿಡಿ ಅಂತ ರುಕ್ಮಿಣಿ ದೇವಿ ಪತ್ರವನ್ನ ಬರೆದ್ರೆ ಕೃಷ್ಣ ಪರಮಾತ್ಮ ಬರ್ತಾನಂತೆ. ಕೃಷ್ಣ ಪರಮಾತ್ಮ ಬಂದು ಆ ರುಕ್ಮಿಣಿ ದೇವಿಯನ್ನ ಅಪಹರಿಸ್ತಾನಂತೆ. ಅಪಹರಿಸಿದ ಸಾಕ್ಷಾತ್ ಭಾಗವತ ಹೇಳುತ್ತೆ, ರುಕ್ಮಿಣಿ ದೇವಿಯನ್ನ ಅಪಹರಿಸಿಕೊಂಡು ಹೋದ. ರುಕ್ಮಿಣಿ ದೇವಿಯನ್ನ ಅಪಹರಿಸಿಕೊಂಡು ಹೋಗಿ ದ್ವಾರಕೆಯಲ್ಲಿ ಮದುವೆಯಾದ. ಭಗವನ್ ಭೀಷ್ಮಕ ಸುತಾಂ ಏವಂ ನಿರ್ಜಿತ್ಯ ಭೂಮಿಪಾನ್ ಪುರಮಾನೀಯ ವಿಧಿವದ್ ಉಪಯೇನೆ ಕುರುದ್ವಹ. ಹಾಗಾಗಿ ವಿಧಿವತ ಅತ್ಯಂತ ವಿಧಿಪೂರ್ವಕವಾಗಿ ಬಂದು ಆ ರುಕ್ಮಿಣಿ ದೇವಿಯನ್ನ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ರುಕ್ಮಿಣಿಯಾಗಿ ಅವತರಿಸಿದ್ದಾಳೆ. ಹಾಗಾಗಿ ಆ ಲಕ್ಷ್ಮೀ ದೇವಿಯನ್ನ ಆ ಲಕ್ಷ್ಮೀಪತಿಯಾದ ಕೃಷ್ಣ ವರಿಸಿದ ಅಂತ ತಿಳಿಸ್ತಾರೆ. ಆ ನಂತರದಲ್ಲಿ ರುಕ್ಮಿಣಿಯ ಕಲ್ಯಾಣವಾಗಿದೆ. ಈಗ ನಾವು ಪ್ರಸಿದ್ಧವಾದ ಒಂದು ಕಥೆಯನ್ನ ಕೇಳಿರ್ತೀವಿ. ಭಾದ್ರಪದ ಮಾಸ ಚತುರ್ಥಿಯ ದಿನ ಯಾರು ಚಂದ್ರನನ್ನ ನೋಡ್ತಾರೋ ಅವರು ಅವತ್ತಿನ ದಿನ ಒಂದು ದುಷ್ಕೀರ್ತಿಗೆ ಅಂದ್ರೆ ಅಪಕೀರ್ತಿಗೆ ಈಡಾಗ್ತಾರೆ ಅಂತ ಕಥೆ ಅಂತ ಒಂದು ಸೆಮಂತಕೋಪಾಖ್ಯಾನ, ಚಮಂತಕ ಮಣಿಯ ಒಂದು ಕಥೆಯನ್ನ ತಿಳಿಸ್ತಾರೆ. ಸೂರ್ಯದೇವ ಸತ್ರಾಜಿತ್ ಅನ್ನುವಂತಹ ರಾಜನಿಗೆ ಆ ಮಣಿಯನ್ನ ಕೊಟ್ಟಿರ್ತಾನೆ. ಯಾಕೆ ಈ ಮಣಿ ಜೊತೆಗೆ ಇಷ್ಟೆಲ್ಲ ಯುದ್ಧ ಅಂದ್ರೆ ಇಷ್ಟು ಗಮನಿಸ್ಬೇಕು ನಾವು. ಆ ಮಣಿ ಯಾರ ಹತ್ರ ಇರುತ್ತೋ ಆ ಇಡೀ ಪ್ರದೇಶ ಅಲ್ಲಿ ಏನೂ ಅವಘಡಗಳು ನಡೆಯಲ್ಲ. ಕಾಲಕ್ಕೆ ಮಳೆ ಬೆಳೆ ಎಲ್ಲರೂ ಆರೋಗ್ಯವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಇರ್ತಾರೆ. ಇಷ್ಟಲ್ಲದೆ ಅದು 96 ಮಣ ಚಿನ್ನ ದಿನಕ್ಕೆ ಹಾಕ್ತಾ ಇರುತ್ತಂತೆ. 96 ಮಣ ಚಿನ್ನ ಕೊಡ್ತಾ ಇರ್ತ ಆ ಮಣಿ. ಹಾಗಾಗಿ ಒಂದು ಸತೆ ಈ ಉಗ್ರಸೇನ ಕೇಳಿದ ಅಂತ ಹೇಳಿ ಕೃಷ್ಣ ಬಂದು ಸತ್ರಾಜಿತ್ ರಾಜನಿಗೆ ಕೇಳಿದಂತೆ. ಉಗ್ರಸೇನ ಕೇಳ್ತಾ ಇದ್ದಾನೆ, ಅವನಿಗೆ ಮಣಿ ಬೇಕು ಅಂತ ಕೇಳಿದಾಗ ಸತ್ರಾಜಿತ್ ರಾಜ ಕೊಡಲ್ಲ ಅಂತ ಹೇಳಿದ. ಈ ಸತ್ರಾಜಿತ್ ರಾಜನ ತಮ್ಮ ಪ್ರಸೇನ ಒಂದು ದಿನ ಆ ಮಣಿಯನ್ನು ತಗೊಂಡು ಅವನು ಹೋಗ್ಬಿಟ್ಟ. ಹಿಂಗೆ ಸಂಚಾರಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ಸಿಂಹ ಬಂದು ಆ ಪ್ರಸೇನನ್ನ ಸಾಯಿಸಿ ಆ ಮಣಿಯನ್ನೇ ತಗೊಂಡು ಹೋಗ್ಬಿಡ್ತಾನೆ. ಇದನ್ನ ಜಾಂಬವಂತ ನೋಡಿದ. ಜಾಂಬವಂತ ನೋಡಿ ಆ ಸತ್ತ ಪ್ರಸೇನನನ್ನು ನೋಡಿ ಆ ಸಿಂಹವನ್ನು ನೋಡಿ ಆ ರಕ್ತದ ಗುರುತನ್ನು ಹುಡ್ಕೊಂಡು ಹೋಗಿ ಆ ಸಿಂಹದಿಂದ ಆ ಮಣಿಯನ್ನ ತೆಗೆದುಕೊಂಡು ಅವನ್ ಗುಹೆ ಒಳಗಡೆ ಹೋದ್ನಂತೆ. ಈಗ ಈ ಅಪವಾದ ಬಂದದ್ದು ಕೃಷ್ಣನ ಮೇಲೆ. ಯಾಕಂದ್ರೆ ಕೃಷ್ಣ ಕೇಳಿದ್ದ ಅಂತ ಸತ್ರಾಜಿತ್ ರಾಜ ಕೃಷ್ಣನ ಮೇಲೆ ಅಪವಾದ ಹಾಕಿದ್ರೆ ಆವಾಗ ಈ ಕೃಷ್ಣ ಈಗ ಅಪವಾದದಿಂದ ತಪ್ಪಿಸ್ಕೊಳ್ಬೇಕು ಅಂತ ಇದನ್ನ ಮಣಿ ಹುಡ್ಕೊಂಡು ಬಲರಾಮ ಕೃಷ್ಣ ಹೋದ್ರೆ ಅವ್ರಿಗೆ ಸಿಕ್ಕಿದ್ದು ಅಲ್ಲಿ ಈಗ ಪ್ರಸೇನ ಸತ್ತದ್ದು ಸಿಂಹ ಆ ಗುಹೆ ಒಳಗಡೆ ಹೋಗಿದ್ದು. ಈ ಗುಹೆ ಒಳಗಡೆ ಹೋದ್ರೆ ಅಲ್ಲಿ ಜಾಂಬವಂತ, ಆ ಜಾಂಬವಂತ ಈ ಯಾರೋ ಮನುಷ್ಯ ಬಂದಿದ್ದಾನೆ ಅಂತ ಹೇಳಿದ್ರು ಅವ್ರಿಬ್ರಿಗೆ ಯುದ್ಧ ಆಯ್ತಂತೆ. 27 ದಿನಗಳ ಕಾಲ ಯುದ್ಧ ಮಾಡಿದ್ದಾನೆ. 28ನೇ ದಿನಕ್ಕೆ ಕೃಷ್ಣ ಜಾಂಬವಂತನಿಗೆ ರಾಮನಾಗಿ ಕಂಡಂತೆ. ತನ್ನ ಸ್ವಾಮಿ ರಾಮ ಜಾಂಬವಂತ ರಾಮನ ಸೇವೆಯನ್ನು ಮಾಡಿದವನು ಕೃಷ್ಣ ರಾಮನಾಗಿ ಕಂಡಾಗ ಒಂದ್ ಕಾಲಿಗೆ ನಮಸ್ಕಾರ ಮಾಡಿ ಮಣಿ ಬೇಕನಪ್ಪ ತಗೋ ಅಂತ ಕೊಟ್ಟನಂತೆ. ಮಣಿ ಅಷ್ಟೇ ಕೊಡ್ಲಿಲ್ಲ ಅಂತೆ, ಮಣಿ ಜೊತೆಗೆ ಕೃಷ್ಣ ಹೋದಲ್ಲೆಲ್ಲ ಕನ್ಯಾಮಣಿನ ಎತ್ಕೊಂಡ್ ಬಂದ.
ಅದಕ್ಕೆ ಜಾಂಬವಂತ ಜಾಂಬವತಿನ ಕೊಟ್ಟನಂತೆ. ಆ ಮಣಿ ತಗೊಂಬಂದು ಸತ್ರಾಜಿತ್ ರಾಜನಿಗೆ ಒಪ್ಪಿಸ್ದ. ಸತ್ರಾಜಿತ್ ರಾಜ ಸುಮ್ನೆ ಅಪವಾದ ಹಾಕ್ಬಿಡಲ್ಲ ಕೃಷ್ಣನ್ ಮೇಲೆ ಅಂತ ಹೇಳಿ ತನ್ನ ಮಗಳನ್ನ ಕೊಟ್ಟನಂತೆ, ಸತ್ಯಭಾಮೆಯನ್ನ. ಹೀಗೆ ಅಲ್ಲಿ ಜಾಂಬವಂತನಿಂದ ಜಾಂಬವತಿನ ಪಡ್ಕೊಂಡ, ಇಲ್ಲಿ ಸತ್ರಾಜಿತ್ ರಾಜನಿಂದ ಈ ಸತ್ಯಭಾಮೆಯನ್ನ ಪಡ್ಕೊಂಡ, ಮದುವೆ ಆದ. ಹೋದಲ್ಲೆಲ್ಲ ಮಣಿ ತೋಳೋದು, ಮದುವೆ ಆಗೋದು, ಮದುವೆ ಆಗಿ ಹೀಗೆ ಬಂದ. ಇದರಲ್ಲಿ ಇನ್ನೂ ಆ ಕಥೆ ಮುಂದುವರಿಯುತ್ತೆ. ಒಬ್ಬ ಶತಧನ್ವ ಅಂತ ರಾಜ ಈ ಸೇನಜಿತ್ ರಾಜನ, ಈ ಸತ್ರಾಜಿತ್ ರಾಜನ ಸಂಹಾರ ಮಾಡಿಬಿಟ್ನಂತೆ ಈ ಮಣಿಗೋಸ್ಕರ. ಮಣಿ ಅವನಿಗೆ ಕೊಟ್ಟು ಬಂದ್ಮೇಲೂ ಅವ್ನ ಸಂಹಾರ ಆಗೋಯ್ತು. ಅವಾಗ ಈ ಮತ ಹುಡ್ಕೊಂಡು ಹೋದ್ರು, ಯಾರ ಶತಧನ್ವನನ್ನ. ಬಲರಾಮ ಕೃಷ್ಣರು ಇಬ್ರು ಹೋದ್ರು. ಅಲ್ಲಿ ಹೋಗಿ ಶತಧನ್ವನನ್ನ ತಲೆಯನ್ನ ಕಡದ ಕೃಷ್ಣ. ಅಲ್ಲಿ ಹೋಗಿ ಹುಡುಕಿದ್ರೆ ಅಲ್ಲಿ ಮಣಿ ಇಲ್ಲ. ಆದ್ರೆ ಮುಂದೆ ಹೋಗೋನ್ ಕೃಷ್ಣ ಬಲರಾಮನಿಗೆ ಈ ಮಣಿ ಮೇಲೆ ಆಸೆ ಇತ್ತಂತೆ. ಕೃಷ್ಣ ಮಣಿಯನ್ನು ಎತ್ಕೊಂಡು ಇಲ್ಲ ಸುಳ್ಳು ಹೇಳಿದ ಅಂತ ಇಬ್ಬರಲ್ಲಿ ಒಂದು ಬಿರುಕು ಉಂಟಾಯ್ತು. ಅದಕ್ಕೆ ಬಿಟ್ಟು ಹೋಗ್ಬಿಟ್ಟಂತೆ ಬಲರಾಮ, ಹಿಂಗ್ ಮಾಡ್ಬಿಟ್ಟ ಅಂತ. ಆದ್ರೆ ವಾಸ್ತವಿಕವಾಗಿ ಇದು ಅಕ್ರೂರನ ಬಳಿ ಇತ್ತಂತೆ. ಮಣಿ ಹೋಗಿ ಅಕ್ರೂರನ ಬಳಿಗಿತ್ತು. ಆದ್ರೆ ಅಕ್ರೂರನ ಹತ್ರನೇ ಇರಬೇಕು, ಅವನ ಅಂಥ ಗುಣವಂತ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಬಿಟ್ಟಿದ್ದ. ಮುಂದೊಂದು ದಿನ ಅಕ್ರೂರನಿಂದ ಆ ಬಲರಾಮನಿಗೆ ಇಸ್ಕೊಡ್ಲಿಲ್ಲ. ಕೃಷ್ಣ ಬಲರಾಮನಿಗೆ ಕೊಡ್ಲಿಲ್ಲ, ಹೇಳೂ ಇಲ್ಲ. ಹಾಗೆ ಅದನ್ನ ಬಿಟ್ಟುಬಿಟ್ಟ ಅಂತ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಉಂಟಾಯಿತು ಅಂತ. ಈ ಕಥೆಯನ್ನ ಕೇಳೋದ್ರಿಂದ, ಈ ಶಮಂತಕೋಪಾಖ್ಯಾನ ಈ ಕಥೆಯನ್ನ ಕೇಳಿದ್ರೆ ನಮಗ್ ಯಾವ್ದಾದ್ರೂ ಅಪಕೀರ್ತಿ ಇದ್ರೆ, ಸುಮ್ಮನೆ ನಾವು ಮಾಡದೇ ಇರುವಂತಹ ಕೆಲಸಗಳಿಗೆ ನಮಗೇನಾದ್ರೂ ಅದರಲ್ಲಿ ನಮ್ಮನ್ನು ಸೇರಿಸ್ಬಿಟ್ರೆ ಅಂಥ ಅಪಕೀರ್ತಿ ಬರಲ್ಲ ಅಂತ. ಆಖ್ಯಾನಂ ಪಠತಿ ಶೃಣೋತ್ಯನುಸ್ಮರೇದ್ವ. ಇದನ್ನ ಕೇಳಿದ್ರೆ ಹೇಳಿದ್ರೆ ದುಷ್ಕೀರ್ತಿಂ ದುರಿತಂ ಅಪೋಹ್ಯ ಯಾತಿ ಶಾಂತಿಂ. ಹಾಗಾಗಿ ಶಾಂತಿ ನೆಮ್ಮದಿ ಇದೆಲ್ಲ ನಮಗೆ ಬಂದು ಸೇರುತ್ತೆ, ದುಷ್ಕೀರ್ತಿ ಅನ್ನೋದು ಅದು ದೂರ ಆಗುತ್ತೆ ಅಂತ ಕಥೆಯನ್ನ ಹೇಳ್ತಾರೆ. ಆ ನಂತರದಲ್ಲಿ ಕೃಷ್ಣ ಮುಂದೆ ಹೋಗ್ತಾ ಬರೇ 1-2 ಕನ್ಯಾಮಣಿಯನ್ನು ಪಡೆದಿಲ್ಲ. ರುಕ್ಮಿಣಿ ವಿವಾಹ ಆಯ್ತು, ಜಾಂಬವತಿ ವಿವಾಹ ಆಯ್ತು, ಸತ್ಯಭಾಮೆಯ ವಿವಾಹ ಆಯ್ತು. ಆ ನಂತರದಲ್ಲಿ ಮುಂದೆ ಹೋದ ಕಾಳಿಂದಿ ಅನ್ನುವಳನ್ನ ವಿವಾಹ ಆದ. ಆ ನಂತರದಲ್ಲಿ ಮಿತ್ರವಿಂದ ಅನ್ನುವಳನ್ನು ವಿವಾಹ ಆದ. ಎಲ್ಲಾ ಕಡೆಯಲ್ಲೂ ಕೂಡ ಒಂದೊಂದು ಸ್ವಯಂವರವನ್ನು ಏರ್ಪಡಿಸಿದ್ರಂತೆ. ಒಂದೊಂದು ರೀತಿ ಒಂದೊಂದ್ ಕಡೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಮದುವೆ ಆದಂತೆ. ಮುಂದೆ ಹೇಳ್ತಾರೆ ಹೆಂಗ್ ಮದುವೆ ಆದ ಅಂತ ಅವರೇ ಹೇಳ್ಕೊಳ್ತಾರೆ. ಕೃಷ್ಣ ಹೆಂಗ್ ಬಂದು ನನ್ನನ್ನು ವರಿಸಿದ ಅಂತ ಹೇಳ್ಕೊಳ್ತಾರೆ. ಹೀಗೆ ನೀಲಾ ಅನ್ನುವಳನ್ನ ಕೋಸಲ ದೇಶದ ರಾಜ ನಗ್ನಜಿತ ಅಂತ ಹೆಸರು, ಅವನೊಂದು ಸ್ವಯಂವರವನ್ನ ಏರ್ಪಡಿಸಿದ್ದ. ಅಲ್ಲಿಗೆ ಎಲ್ಲರೂ ಬಂದಿದ್ರು. ಅಲ್ಲಿಗೆ ಭೀಮ ಅರ್ಜುನರೂ ಬಂದಿದ್ರು. ಭೀಮ ಕೃಷ್ಣ ಪರಮಾತ್ಮ ಲಕ್ಷ್ಮೀದೇವಿ ಅವಳನ್ನ ಪಡಿಬಾರದು ಅಂತ ಹೇಳಿ ಭೀಮ ಆ ಸ್ವಯಂವರದಲ್ಲಿ ಭಾಗವಹಿಸಲಿಲ್ಲ ಅಂತೆ. ಅರ್ಜುನ ಅತ್ಯಂತ ಪರಾಕ್ರಮಿ, ಭಾಗವಹಿಸಿದ್ನಂತೆ. ಆದ್ರೆ ಕೃಷ್ಣ ಪರಮಾತ್ಮ ಹಾಗಾಗಿ ಭಾಗವಹಿಸಿ ಸೋತಂತೆ ನಟಿಸಿದ್ನಂತೆ. ಕೃಷ್ಣ ಪರಮಾತ್ಮ ಹೋಗಿ ಆ ಸ್ವಯಂವರದಲ್ಲಿ ನೀಲಾದೇವಿಯನ್ನ ಪಡೆದುಕೊಂಡ. ದೃಷ್ಟಕೇತು ಸ್ಟೇಕಿತಾನಹ ಅಂತ ಮುಂದೆ ಯುದ್ಧದಲ್ಲಿ ಇವರೆಲ್ಲ ಭಾಗವಹಿಸಿದ್ರು ಅಂತ ಹೇಳಿದೆ. ದೃಷ್ಟಕೇತುವಿನ ಮಗಳಾದಂತಹ ಭದ್ರಾದೇವಿಯನ್ನ, ಆ ನಂತರದಲ್ಲಿ ಲಕ್ಷಣಾದೇವಿಯನ್ನ, ಬೃಹತ್ ಸೇನೆಯ ಮಗಳಾದಂತಹ ಲಕ್ಷಣಾದೇವಿಯನ್ನ ಮದುವೆಯಾದ. ಹಾಗಾಗಿ ಇವರು ಮಾತ್ರ ಅಷ್ಟಮಹಿಷಿಯರು ಅಂತ ಇವರಿಗೆ ಹೆಸರು. ರುಕ್ಮಿಣಿ, ಜಾಂಬವತಿ, ಸತ್ಯಭಾಮೆ, ಕಾಳಿಂದಿ, ಮಿತ್ರವಿಂದ, ನೀಲ, ಭದ್ರ, ಲಕ್ಷಣ ಇವರ 8 ಜನ ಅಷ್ಟಮಹಿಷಿಯರಾದ್ರು ಅಂತ, ಪಟ್ಟದರಸಿಯರಾದ್ರು ಅಂತ ಭಾಗವತ ಹೇಳುತ್ತೆ. ಈ ನಂತರದಲ್ಲಿ ಇನ್ನೂ ಒಂದು ಅನೇಕ ಜನರ ಸಂಹಾರ. ನರಕಾಸುರನ ಸಂಹಾರದ ಸಮಯ ಬಂದಿತ್ತು. ನರಕಾಸುರ ಅನೇಕ ಜನ ರಾಜರ ಮಕ್ಕಳನ್ನ ಅಪಹರಿಸಿ ತಾನು ಅವರನ್ನ ಇಟ್ಟುಕೊಂಡಿದ್ದ. ಹಾಗಾಗಿ ನರಕಾಸುರನ ಸಂಹಾರಕ್ಕೆ ಭಗವಂತ ಗರುಡನನ್ನ ಕರೆದನಂತೆ. ಗರುಡನನ್ನ ಕರೆದು ಗರುಡನ ಮೇಲೆ ಏರಿ ಸತ್ಯಭಾಮೆಯನ್ನು ಕರೆದಂತೆ. ಸತ್ಯಭಾಮೆ ಬಾ ಹೊರಡೋಣ ಅಂತ ಹೇಳಿ ಯುದ್ಧಕ್ಕೆ ಸತ್ಯಭಾಮ ಸಹಿತನಾಗಿ ಕೃಷ್ಣ ಪರಮಾತ್ಮ ನರಕಾಸುರನ ಹತ್ರ ಹೋದ್ರಂತೆ. ಹೋಗಿ ಅಲ್ಲಿ ಪ್ರಾಗ್ ಜ್ಯೋತಿಷಪುರ ಅಂತ ಅತ್ಯಂತ ಕಠಿಣವಾದ ಅಭೇದ್ಯವಾದದ್ದು. ಅಲ್ಲಿ ಹೋಗಿ ಅನೇಕ ಬಾಣಗಳಿಂದ ಒಂದೊಂದು ಅವನ ಒಂದು ದಿಗ್ಬಂಧನವನ್ನ ಭೇದಿಸಿದ ಅಂತ ಕೃಷ್ಣ. ಯಾರೂ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ಒಂದು ಕೋಟೆಯನ್ನ ಕಟ್ಕೊಂಡಿದ್ದ ನರಕಾಸುರ. ಅದೆಲ್ಲವನ್ನ
ಅಭೇದ್ಯವಾದಂತಹ ಕೋಟೆಯನ್ನ ಭೇದಿಸಿದ ಕೃಷ್ಣ. ಭೇದಿಸಿ ಹೋಗಿ ಅಲ್ಲಿ ಮೊದಲಿಗೆ ಮುರ ಅನ್ನುವಂತಹ ಒಬ್ಬ ಅಸುರ ಬಂದ, ಅವನ ಸಂಹಾರ ಮಾಡದ ಮುರಾರಿ ಅಂತ ಪ್ರಖ್ಯಾತನಾದ ಕೃಷ್ಣ. ಮುರಾರಿ ಅಂತ ಕರೆದ್ರು. ನರಕಾಸುರ ಬಂದ, ಶತಘ್ನಿ ಅಂತ ಒಂದು ಅಸ್ತ್ರವನ್ನು ಬಿಟ್ನಂತೆ. ಅದಕ್ಕೆ ಕೃಷ್ಣ ಮೂರ್ಛೆ ಹೋದವನಂತೆ ನಟಿಸಿದ. ಯಾಕೆ ಸತ್ಯಭಾಮನ್ ಕರ್ಕೊಂಡು ಹೋಗಿದ್ದ ಅಂದ್ರೆ ಹಿಂಗ್ ನಾಟಕ ಮಾಡ್ಲಿಕ್ಕೆ. ಅಂದ್ರೆ ಮೂರ್ಛೆ ಒಳಗಾದ, ಯಾವಾಗ ಕೃಷ್ಣ ಮೂರ್ಛೆಗೊಳಗಾದ್ನೋ ಆವಾಗ ಸತ್ಯಭಾಮೆ ಅವಳು ನರಕಾಸುರನ ಜೊತೆಗೆ ಯುದ್ಧ ಮಾಡಿದ್ಲಂತೆ. ನಮಗೊಂದು ಇರಬೇಕು, ರುಕ್ಮಿಣೀ ದೇವಿ ಪತ್ರ ಬರಲು ಅಂದ್ರೆ ಎಂಥ ಒಂದು ಜ್ಞಾನ ಸ್ತ್ರೀಯರಿಗೆ ಹಿಂದಿನ ಕಾಲದಲ್ಲಿ ಇತ್ತು. ಅಷ್ಟೇ ಅಲ್ಲ, ಬಿಲ್ವಿದ್ಯೆ ಬರ್ತಿದ್ದಿಲ್ಲ ಅಂತ ನೀವು ಹೇಳ್ಬೇಡ್ರಿ. ಸತ್ಯಭಾಮೆ ನರಕಾಸುರನ ಜೊತೆಗೆ ಯುದ್ಧ ಮಾಡಿದಾಳೆ. ಬಿಲ್ವಿದ್ಯೆನ ಅನೇಕ ಅಸ್ತ್ರಗಳನ್ನ ಆ ನರಕಾಸುರನ ಮೇಲೆ ಪ್ರಯೋಗವನ್ನ ಮಾಡ್ತಾಳೆ. ಅಷ್ಟಲ್ದೇನೆ ಕೃಷ್ಣ ಸತ್ಯಭಾಮನ್ ಯಾಕೆ ಕರ್ಕೊಂಡು ಬಂದಿದ್ದ ಅಂದ್ರೆ ಇನ್ನೊಂದು ಕಾರಣ ಅಂತ. ಈ ನರಕಾಸುರ ಭೂದೇವಿಯ ಮಗನಂತೆ, ಭೂದೇವಿ. ಹಾಗಾಗಿ ಈ ಭೂದೇವಿಯೇ ಸತ್ಯಭಾಮೆ, ಲಕ್ಷ್ಮೀ ಸ್ವರೂಪ. ಹಾಗಾಗಿ ಈ ಮಗನ ಪರಾಕ್ರಮವನ್ನ ತೋರಿಸ್ಬೇಕು ಅಂತ, ತಾಯಿ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದಂತೆ. ತೋರಿಸ್ತಾ ಸತ್ಯಭಾಮೆ ಯುದ್ಧ ಮಾಡಿದ್ಲು. ಆಮೇಲೆ ಈ ಕೃಷ್ಣ ತಾನು ಗರುಡನನ್ನು ಹೇರಿ ಹೋಗಿ ನರಕಾಸುರನ ತಲೆಯನ್ನ ತನ್ನ ಚಕ್ರದಿಂದ, ಸುದರ್ಶನ ಚಕ್ರದಿಂದ ನರಕಾಸುರನ ತಲೆಯನ್ನ ಕಡೆದ. ನರಕಾಸುರನ ಸಂಹಾರ ಆದಿದ್ದೇ ತಡ 16,100 ಜನ ಗೋಪಿಕಾ ಸ್ತ್ರೀಯರನ್ನ ಬಿಡುಗಡೆಗೊಳಿಸಿದ. ಆದ್ರೆ ನಮಗೊಂದು ಸಂದೇಹ, ಕೃಷ್ಣ ಯಾಕ 16,100 ಜನರನ್ನ ಮದುವೆ ಆದ ಅಂದ್ರೆ ಅವರ ಉದ್ಧಾರಕ್ಕೋಸ್ಕರ ಮದುವೆ ಆಗಿದ್ದೇ ಹೊರತಾಗಿ ಬೇರೆ ಯಾವ ಕಾರಣವೂ ಇದರಲ್ಲಿಲ್ಲ. ನಾವು ತಿಳ್ಕೊಳ್ಬೇಕು, 16,000 ಬಿಡುಗಡೆ ಮಾಡಿದ ಮೇಲೆ ಅವರು ಮತ್ತೆ ಸಾಯ್ತೀನಿ ಅಂತ ನಿಂತ್ಕೊಂಡ್ರಂತೆ. ಇದುವರೆಗೂ ನರಕಾಸುರನ ಒಳಗಡೆ ಆ ಬಂಧನಕ್ಕೆ ಒಳಗಾಗಿದ್ರು. ಬಂಧನದಿಂದ ವಿಮುಕ್ತಿಗೊಳಿಸಿದ್ರೆ ನಿಮ್ಮ ರಾಜರ ಮಕ್ಕಳು ನಿಮ್ಮ ದೇಶಕ್ಕೆ ಹೋಗ್ರಿ, ನಿಮ್ಮ ರಾಜ ಅಂದ್ರೆ ನಿಮ್ಮ ತಂದೆ ನಿಮ್ಮನ್ನು ಮದುವೆ ಮಾಡಿಕೊಡ್ತಾನೆ. ಇನ್ನು ನೀವು ತಿಳಿಯದೇ ಇರುವ ವಿಚಾರ ಏನಂದ್ರೆ ಎಷ್ಟೋ ಜನ ಇನ್ನು ಆ ಸ್ತ್ರೀಯರು ಅವರು ಋತುಮತಿಗಳೇ ಆಗಿದ್ದಿಲ್ಲ. ಅವರು ನಾವು ಸಾಯ್ತೀವಿ ಅಂತ ನಿಂತ್ಕೊಂಡ್ರು. ಯಾಕೆ ಅಂತ ಕೃಷ್ಣ ಕೇಳಿದ್ರೆ ನಮ್ಮನ್ನ ಯಾರು ಮದುವೆ ಆಗ್ತಾರೆ? ಯಾಕೆಂದ್ರೆ ನರಕಾಸುರನ ಬಂಧನಕ್ಕೆ ಒಳಗಾದವರು ನಾವು ಹೇಗಿದ್ದೀವಿ, ನಾವು ಶೀಲಗೆಟ್ಟವರು ಅಂತ ತಿಳಿದ ಸಮಾಜ ನಮ್ಮನ್ನ ಯಾವ ದೃಷ್ಟಿಯಿಂದ ನೋಡುತ್ತೆ? ಹಾಗಾಗಿ ನಾವು ಸಾಯ್ತೀವಿ ಅಂತ ನಿಂತ್ಕೊಂಡಾಗ ಕೃಷ್ಣ ಪರಮಾತ್ಮ ಹೇಳ್ದ, ನೀವ್ ಯಾಕೆ ಸಾಯ್ತೀರಿ? ನಾನಿದ್ದೇನೆ ನಿಮಗೋಸ್ಕರ, ನಾನ್ ನಿಮ್ಮನ್ನ ಮದುವೆ ಆಗ್ತೇನೆ ಅಂಥೇಳಿ ಅಷ್ಟೂ ಜನರನ್ನ ತನಗೋಸ್ಕರ ಮದುವೆ ಆದದ್ದಲ್ಲ, ಅವರಿಗೋಸ್ಕರ ಅವರು ಉಳಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಕೃಷ್ಣ ಪರಮಾತ್ಮ. ಅವರನ್ನ ಮದುವೆ ಆದ ಕೃಷ್ಣ ಅಂತ. ಹೀಗೆ ಅವರ ಮದುವೆ ಆಗಿ ಒಬ್ಬೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳನ್ನ ಆ ಕೃಷ್ಣ ಪರಮಾತ್ಮ 16,108 ಜನರಲ್ಲಿ ಮಕ್ಕಳನ್ನ ಪಡೆದ. ಹೀಗೆ ಅವರಿಬ್ರು ನರಕಾಸುರ ಸಂಹಾರ ಆದ್ಮೇಲೆ ಬರ್ತಾ ಇದ್ದಾರಂತೆ. ಬರ್ಬೇಕಾದ್ರೆ ಗರುಡನ್ನೇರಿ ಬರ್ಬೇಕಾದ್ರೆ, ಆಕಾಶ ಮಾರ್ಗದಲ್ಲಿ ಬರ್ಬೇಕಾದ್ರೆ ಅವರಿಗೆ ಪಾರಿಜಾತ ಪುಷ್ಪ ಕಾಣಿಸ್ತು. ಪಾರಿಜಾತ ನೋಡಿದ್ರು. ಸತ್ಯಭಾಮಿ ನೋಡಿದ್ದೇ ತಡ ಈ ಅವಘಡಗಳು ಶುರುವಾಗೋದು ಅದು ಸ್ತ್ರೀಯರಿಂದನೇ. ರಾಮಾಯಣ ಆಗಿದ್ದು ಸೀತೆ ಜಿಂಕೆ ಬೇಕು ಅಂತಂದ್ಲು, ದ್ರೌಪದಿ ಸೌಗಂಧಿಕಾ ಪುಷ್ಪ ಬೇಕು ಅಂತಂದಿದ್ಲು, ದ್ರೌಪದಿ ನಕ್ಕಿದ್ಲು ದುರ್ಯೋಧನ ನೋಡಿ. ಹಂಗೆ ಇಲ್ಲಿ ಸತ್ಯಭಾಮೆ ಆಕಿ ಏನು ಅಂದ್ರೆ, ಈ ಪಾರಿಜಾತ ಈ ಮರವನ್ನು ಎತ್ಕೊಂಡು ನಾನು ಕೊಡು, ನಾನು ಹೋಗಿ ಅಲ್ಲಿ ನಾನು ಇದನ್ನ ದ್ವಾರಕೆಯಲ್ಲಿ ಇದನ್ನ ನೆಡ್ತೇನೆ. ಆವಾಗ ಎಲ್ರಿಗೂ ಅನ್ಸುತ್ತೆ, ಕೃಷ್ಣ ಭಾರೀ ಪ್ರೀತಿಸೋದು ಸತ್ಯಭಾಮೆಯನ್ನ. ಯಾಕೆಂದ್ರೆ ಪಾರಿಜಾತ ಪುಷ್ಪವನ್ನ ಯಾವುದು ಇದು ನಾವು ಈಗ ನೋಡೋ ಪಾರಿಜಾತ ಅಲ್ಲ, ಯಾವುದು ಅಮೃತ ಮಥನದಲ್ಲಿ ಉದಯಿಸಿದೆನೋ, ಯಾವುದು ಸ್ವರ್ಗಲೋಕದಲ್ಲಿ ಇದೆನೋ ಆ ಪಾರಿಜಾತ. ಅದನ್ನ ಕೇಳಿದಾಗ
ಕೃಷ್ಣ ಹೇಳಿದ್ನಂತೆ, ಹಂಗೆಲ್ಲ ತಗೊಂಡು ಹೋಗ್ಬಾರ್ದು, ಬೇಡ ಅಂತ ಹೇಳಿದ್ನಂತೆ. ಆದ್ರೆ ಕೇಳಬೇಕಲ್ಲ, ಹಠ. ಸತ್ಯಭಾಮೆ ಕೇಳಿದ ತಕ್ಷಣ ಆಯ್ತು ಅಂತ ಹೇಳಿ ಕೃಷ್ಣ ಆ ಪಾರಿಜಾತ ವೃಕ್ಷವನ್ನ ಎತ್ಕೊಂಡ. ಈ ಒಂದು ಮತ್ಸರ ಒಂದಿತ್ತು. ಏನು ಅಂದ್ರೆ ಸತ್ಯಭಾಮೆಗೆ ಇಂದ್ರ ಭಾರೀ ವಜ್ರಾಯುಧವನ್ನ ಇಟ್ಟುಕೊಂಡವನು ಅಂತ ಶಚೀದೇವಿ ಬೀಗುತ್ತಿದ್ಲಂತೆ. ಹಾಗಾಗಿ ಇಂದ್ರನ ಸೊಕ್ಕನ್ನು ಮುರಿಬೇಕು, ಅದ್ರ ಜೊತೆಗೆ ಶಚೀದೇವಿ ಸೊಕ್ಕನ್ನು ಮುರಿಬೇಕು ಅಂತ ಸತ್ಯಭಾಮೆ ಹೀಗೆ ಹೇಳಿದ್ಲು. ಇದು ಗೊತ್ತಿತ್ತು ಕೃಷ್ಣನಿಗೆ. ಆದ್ರೂ ಕೃಷ್ಣ ಕಿತ್ಕೊಂಡು ಹೋದ್ನಂತೆ. ಆವಾಗ ಎಲ್ಲ ದೇವತೆಗಳು ಬಂದ್ರಂತೆ. ವರುಣ ಬಂದ, ಕುಬೇರ ಬಂದ, ನಿರುತಿ ಬಂದ, ಇದ್ರ ಜೊತೆಗೆ ರುದ್ರದೇವರು ಬಂದ್ರಂತೆ. ಒಬ್ಬೊಬ್ಬರೇ ಬಂದು ವರುಣದೇವ ಎಲ್ಲ ದಿಕ್ಪಾಲಕರೆಲ್ಲ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ದಿಕ್ಕಾಪಾಲಾದ್ರಂತೆ. ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಗೆಲ್ಲಿಕ್ಕಾಗತ್ತಾ? ಕೊನೆಗೆ ಶಿವನು ಬಂದ. ಶಿವ ಕೃಷ್ಣನ ಮಹಾಯುದ್ಧ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಯುದ್ಧ ಮಾಡಿದ್ರು, ಎಂಥ ಯುದ್ಧ. ಆವಾಗ ಕೃಷ್ಣ ಆ ಶಿವನನ್ನು ಸೋಲಿಸಿದ. ದೇವೇಂದ್ರ ಅವನು ಸೋತ. ಬಂದು ಅವನು ಭೂಲೋಕಕ್ಕೆ ಬಂದಂತೆ. ದೇವೇಂದ್ರ ಸೋತು ಭೂಲೋಕಕ್ಕೆ ಬಂದು ದ್ವಾರಕೆಗೆ ಬಂದು ಕೃಷ್ಣನ ಪಾದ ಕಮಲಗಳಿಗೆ ಬಿದ್ದ. ನಾನು ತಪ್ಪು ಮಾಡಿಬಿಟ್ಟೆಪ್ಪ, ಕ್ಷಮಿಸ್ಬಿಡು ಅಂತ ಹೇಳಿದಾಗ ಕೃಷ್ಣ ಇಂದ್ರನಿಗೆ ಹೇಳ್ದ, ಈ ಪಾರಿಜಾತ ಪುಷ್ಪ ನಾನು ಎಲ್ಲಿಯವರೆಗೆ ಭೂಲೋಕದಲ್ಲಿ ಇರ್ತೀನೋ ಅಲ್ಲಿವರೆಗೆ ಮಾತ್ರ ಇದಿರುತ್ತೆ. ನಾನು ಯಾವಾಗ ಪರಂಧಾಮಕ್ಕೆ ತೆರಳ್ತೇನೋ ಆವಾಗ ಈ ಪಾರಿಜಾತ ವೃಕ್ಷ, ಈ ದ್ವಾರಕಾ ಪಟ್ಟಣ ಎಲ್ಲ ನನ್ನ ಜೊತೆಗೆ ಬಂದ್ಬಿಡುತ್ತೆ ಅಂತ ಇಂದ್ರನಿಗೆ ಹೇಳಿದ್ದ. ಹಾಗಾಗಿ ಅಂದ್ರೆ ಸ್ವರ್ಗದಲ್ಲಿರುವ ಪಾರಿಜಾತ ವೃಕ್ಷವನ್ನ ಭೂಮಿಗೆ ತಂದು ತಾನಿರುವಷ್ಟು ಕಾಲ ಆ ಪಾರಿಜಾತವನ್ನ ಆ ಭಗವಂತ ಇಟ್ಕೊಂಡ ಅಂತ. ಇದ್ರ ಒಳಗಡೆ ಒಂದು ಕಥೆ ನಡೆಯುತ್ತೆ, ನಾವು ನೋಡಿದ್ದೇವೆ. ರುದ್ರದೇವರು ಅತ್ಯಂತ ಅಂದ್ರೆ ಬೇಗ ತಪಸ್ಸಿಗೆ ಒಲಿಯುವವರು, ಬೇಗ ಕೋಪಿಸಿಕೊಳ್ಳುವವರು. ಎರಡೂ ರುದ್ರದೇವರೇ. ನೀನ್ ಏನಾದ್ರೂ ಪಡಿಬೇಕಂದ್ರೆ ರುದ್ರದೇವರ ಪ್ರಾರ್ಥನೆಯನ್ನು ಮಾಡ್ಬೇಕಂತ. ತಥಾಸ್ತು ಅಂದ್ಬಿಡ್ತಾರೆ ಬಂದು. ಬೇಗ ಸಿಟ್ಟು ಬರ್ಬೇಕಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಿಟ್ಟು ಆವಾಗ್ಲೇ ಬರುತ್ತೆ. ಅಂಥ ರುದ್ರದೇವರು ಒಂದ್ಸತೆ ನಮ್ಗೆ ಗೊತ್ತಿದ್ದೇ ಇದೆ. ಏನಂದ್ರೆ ವರ ಕೊಡ್ತಾರೆ ಯಾರಿಗೆ? ಒಬ್ಬವನಿಗೆ. ಅವನಿಗೆ ಆಮೇಲೆ ಅವನಿಗೆ ಹೆಸರಾಗುತ್ತೆ ಭಸ್ಮಾಸುರ ಅಂತ. ಅವನ್ ಬಂದು ಕೇಳ್ತಾನೆ, ವರ ನನಗೆ ಕೊಡು ಅಂತ ಕೇಳಿದಾಗ ತಪಸ್ ಮಾಡಿರ್ತಾನೆ. ಅವನು ತಪಸ್ಸು ಮಾಡ್ತಾ 7 ದಿನಗಳ ಕಾಲ ತಪಸ್ ಮಾಡಿ ಕೊನೆಗೆ ತನ್ನ ತಲೆಯನ್ನೇ ಕಡ್ದು ಆಹುತಿ ಕೊಡೋಣ ಅಂತ ಹೋಮ ಮಾಡ್ತಾ ಕೂತಿದ್ದ. ಇನ್ನೇನ್ ತಲೆ ಕಡಿಬೇಕು ಅಂತ ಹೋದಾಗ ರುದ್ರದೇವರು ಬಂದ್ರಂತೆ. ಬೇಡಪ್ಪ, ತಲೆ ಕಡಿಬೇಡ, ಏನ್ ಬೇಕು ನಿನಗೆ ಹೇಳು ಅಂತ ಕೇಳಿದ ತಕ್ಷಣ ಅವ್ರು ಕೇಳಿದ್ರಂತೆ, ಇಲ್ಲ ನನಗೆ ಒಂದು ಶಕ್ತಿ ಕೊಡು, ನನಗೊಂದು ಶಕ್ತಿ ಬರಬೇಕು, ನನ್ನ ಕೈಯಲ್ಲಿ ಒಂದು ಶಕ್ತಿ, ನಾನು ಯಾರ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಹೋಗ್ಬೇಕು. ತಥಾಸ್ತು ಅಂದ್ರಂತೆ. ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ನಿಮ್ಮೇಲೆ ನೋಡ್ಬಿಡೋಣ ಅಂತ ಹೇಳಿ ಬಂದ್ರಂತೆ. ರುದ್ರದೇವರು ಏನಪ್ಪ ಇದು, ನಾನ್ ಕೊಟ್ಟಿದ್ದು ನನಗೆ ವಾಪಸ್ ಬಂತಲ್ಲ ಅಂತ ಹೇಳಿ ವೈಕುಂಠಕ್ಕೆ ಹೋದ್ರಂತೆ. ವೈಕುಂಠಕ್ಕೆ ಹೋದಾಗ ಅಲ್ಲಿ ಹೋಗಿ ಭಗವಂತನನ್ನು ಬೇಡಿಕೊಂಡಾಗ ಈ ಹಿಂದೆ ಬರ್ತಾ ಇದ್ದಾನೆ ಆ ಅಸುರ. ಅಲ್ಲಿ ಶ್ರೀಹರಿ ಒಬ್ಬ ಬಾಲಕ ರೂಪವನ್ನ ಧರಿಸಿಕೊಂಡು ಬಂದು, ನೀನೇನ್ ಮಾಡ್ತಾ ಇದೀಯ? ಅಂಥ ಒಂದು ಶಕ್ತಿ ನಿನ್ನಲ್ಲಿ ಬಂದಿದೆ, ನೀನ್ ಏನ್ ಮಾಡ್ತಾ ಇದೀಯ? ನಿನಗೆ ಅರಿವಿದೆ ನಾನು ನೀನ್ ಮಾಡ್ತಾ ಇರೋದು. ಆದ್ರೆ ನೀನ್ ಒಂದು ಗಮನಿಸು, ಅವನು ಸರ್ವೋತ್ತಮ ಅಲ್ಲ. ಶಿವ ಹೇಳಿದ್ದೆಲ್ಲ ಆಗ್ತದನ? ಸುಳ್ಳು ಹೇಳೇನ? ನಿನಗ್ ಬರ್ತ ಶಕ್ತಿ ಅದಾ ಅಂತ ಸುಳ್ಳು ಹೇಳೇನ ಶಿವ? ನೋಡ್ಬೇಕಿದ್ರೆ ಟ್ರೈ ಮಾಡಿ, ಒಂದ್ಸತಿ ತಲೆ ಮೇಲೆ ಇಟ್ಕೋ ಕೈ ಅಂದ ತಕ್ಷಣ ಈ ಮರಳ ಮಾತಿಗೆ ಅವನು ಆಯ್ತು ಅಂದು ತಲೆ ಮೇಲೆ ಇಟ್ಕೊಂಡು ಸುಟ್ಟು ಹೋದಂತೆ. ಹೀಗೆ ಶಿವನ ಒಂದು ವರ ಅವನಿಗೆ ಶಾಪ ಆಗ್ಲಿಕ್ಕೆ ಬಂದ್ರೆ ಅದರಿಂದನೂ ಕಾಪಾಡಿದವನು ಭಗವಂತ ಅಂತ ಇದನ್ನೆಲ್ಲ ಭಾಗವತ ಹೇಳುತ್ತೆ. ಹೀಗೆ ಇಷ್ಟೇ ಅಲ್ಲದೇನೆ ಒಬ್ಬ ಪೌಂಡ್ರಕ ವಾಸುದೇವ ಅಂತ ಒಬ್ಬನಿದ್ದಾನೆ. ಪೌಂಡ್ರಕ ವಾಸುದೇವ ಅಂದ್ರೆ ಅವನ್ ಬೇರೆ ಯಾರು ಅಲ್ಲ, ಈ ವಸುದೇವನ ಇನ್ನೊಬ್ಬ ಹೆಂಡತಿಯಲ್ಲಿ ಜನಿಸಿದವನು ಅವನು ವಾಸುದೇವ ಅವನು. ಯಾಕಂದ್ರೆ ವಸುದೇವನ ಮಗ
ಆದ್ರೆ ಅವನ್ ಪೌಂಡ್ರಕ ವಾಸುದೇವ. ಅವನೇನು ಅಂದ್ರೆ ಇಡೀ ಜಗತ್ತಿಗೆ ವಾಸುದೇವ, ಭಗವಂತ, ಸಾಕ್ಷಾತ್ ಭಗವಂತ, ಆ ವಾಸುದೇವ ಅಲ್ಲ, ನಾನ್ ವಾಸುದೇವ ಅಂತ ಇಡೀ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತೀನಂತೆ. ಡೂಪ್ಲಿಕೇಟ್ ಪೌಂಡ್ರಕ ವಾಸುದೇವ ಅನ್ನೋನು ಅವನಲ್ಲ, ನಾನೇ ನಿಜವಾದ ಭಗವಂತ ಅಂತ ಹೇಳ್ಬೇಕು ಅಂತ ಹೇಳಿ ಕೃಷ್ಣನಿಗೆ ಯುದ್ಧಕ್ಕೆ ಕರೆದಂತೆ. ಯುದ್ಧಕ್ಕೆ ಕರೆದಾಗ ಕೃಷ್ಣ ಗರುಡಾರೂಢನಾಗಿ ಬರ್ತಾನೆ. ಅದಕ್ಕೆ ಇವನು ಒಂದು ಗರುಡನ್ನ ತಯಾರು ಮಾಡ್ಕೊಂಡಂತೆ. ಅದು ರಿಯಲ್ ಗರುಡ. ಇವನು ಗರುಡ ತರ ಬಂಗಾರದೊಂದು ಗರುಡನ ರಥ ಮಾಡ್ಕೊಂಡಂತೆ. ಇವನು 4 ಕೈಗಳನ್ನು ಮಾಡ್ಕೊಂಡಂತೆ. 2 ಕೈ ಇದ್ದು 4 ಕೈ, ಇನ್ನೊಂದ್ 2 ಜೋಡಿಸ್ಕೊಂಡಂತೆ. ಇವನು ಕೈಯಲ್ಲಿ ಶಂಖ, ಚಕ್ರ, ಗದ, ಪದ್ಮಗಳನ್ನು ಹಿಡ್ಕೊಂಡಂತೆ. ನೋಡಿದ್ರೆ ನಮಗ್ ಅನಿಸ್ಬೇಕಂತೆ ಯಾರ್ ನಿಜವಾದ ಕೃಷ್ಣ ಅಂತ ಅನಿಸೋ ರೀತಿಯಲ್ಲಿ ಅವನು ಯುದ್ಧಕ್ಕೆ ಅಂತ ಬಂದಂತೆ. ಯುದ್ಧಕ್ಕೆ ಅಂತ ಬಂದಾಗ ಅವಾಗ ಈ ಭಗವಂತ ಕೃಷ್ಣ ಹೋಗಿ ಆ ಪೌಂಡ್ರಕ ವಾಸುದೇವನನ್ನ ಸಂಹರಿಸಿದ. ಅವನು ನಿಜವಾದ ವಾಸುದೇವ ಅಲ್ಲ, ನಾನೇ ವಾಸುದೇವ ಅಂತ ಅವನಿಗೆ ಇಡೀ ಜಗತ್ತಿಗೆ ತಿಳಿಸಿದ. ಆ ನಂತರದಲ್ಲಿ ಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ನಾವೇನು ಯುದ್ಧವನ್ನ ಕೇಳ್ತೀವೋ ಆ ಕುರುಕ್ಷೇತ್ರದಲ್ಲಿ ಎಲ್ಲ ಬಂಧು ಬಾಂಧವರಿಂದೊಡಗೂಡಿ ಒಂದು ಗ್ರಹಣ ಸ್ಥಾನವನ್ನ ಆ ಕೃಷ್ಣ ಪರಮಾತ್ಮ, ಪರಶುರಾಮರು ಯಾವ ರಕ್ತದ ಮಡುವನ್ನ 5 ಮಡುವುಗಳನ್ನ ಮಾಡಿದ್ರು ಅಲ್ಲಿ ಅವನು ಮಿಂದೆದ್ದು ನಿಮ್ಮಂತೆ ಗ್ರಹಣವನ್ನ ಭಗವಂತ ಆಚರಿಸಿದ. ಆವಾಗ ದೇವಕಿ ಕೇಳ್ಕೊಂಡ್ಲಂತೆ, ಅಲ್ಲ 8 ಮಕ್ಕಳು, ಅದರಲ್ಲಿ 6 ಮಕ್ಕಳನ್ನ ಕಂಸ ಕೊಂದಿದ್ದಾನೆ, ಅವರನ್ನು ನೋಡ್ಬೇಕನ್ನಿಸ್ತಾ ಇದೆ ಕೃಷ್ಣ ನನಗೆ ಅಂತ ಕೇಳಿದಾಗ ಕೃಷ್ಣ ಧರ್ಮರಾಜನನ್ನ ಕರ್ಕೊಂಡು ಕೆಳಗಡೆ ಲೋಕಕ್ಕೆ ಹೋದ್ನಂತೆ. ಬಲಿ ಚಕ್ರವರ್ತಿಯ ಹತ್ತಿರ ಹೋಗಿ ಬಲಿ ರಾಜನ ಹತ್ರ ಕೇಳಿದಂತೆ, ಹೀಗೆ ಕಂಸನಿಂದ ಸಾಯಲ್ಪಟ್ಟ ನನ್ನ ತಮ್ಮಂದಿರು ಅಲ್ಲ ಅಣ್ಣಂದಿರಿದ್ದಾರೆ, ಅವರನ್ನ ನನ್ನ ತಾಯಿ ನೋಡ್ಬೇಕಂತೆ, ಕಳಿಸ್ಕೊಡಪ್ಪ ಅಂತ ಹೇಳಿದಾಗ ಅವನು ಕಳಿಸ್ಕೊಟ್ಟ. ಅವರನ್ನ ಸ್ಮರ, ಉದ್ಗೀತ, ಪರಿಷ್ವಂಗ, ಪತಂಗ, ಕ್ಷುದ್ರ ಘೃಣಿ ಅನ್ನುವಂತಹ 6 ಜನರನ್ನ ತೆಗೆದುಕೊಂಡು ಬಂದು ಆ ದೇವಕಿಗೆ ಒಪ್ಪಿಸಿ, ಆ ದೇವಕಿ ಆ ಮಕ್ಕಳು ಪುಟ್ಟ ಮಕ್ಕಳಾಗೆ ಬಂದಿದ್ದಾರೆ, ಅವರಿಗೆ ಒಂದು ಸ್ತನ್ಯಪಾನವನ್ನ ಮಾಡಿಸಿದ್ದಂತೆ. ಯಾವಾಗ ಕೃಷ್ಣ ಕುಡಿದು ಉಳಿದ ಆ ಹಾಲನ್ನ ಅವರು ಕುಡಿದ್ರು, ಅವರು ಆವಾಗ ಶಾಪದಿಂದ ವಿಮುಕ್ತರಾದ್ರು ಅಂತ. ಆ 6 ಜನ ಶಾಪದಿಂದ ವಿಮುಕ್ತರಾಗಿದ್ದಾರೆ. ಆ ನಂತರದಲ್ಲಿ ಒಂದು ದಿನ ಹೀಗೆ ಕೃಷ್ಣ ಪರಮಾತ್ಮ ತಾನು ದ್ವಾರಕೆಯಲ್ಲಿ ಇರಬೇಕಾದ್ರೆ ಮದುವೆಯನ್ನ ಮಾಡಿಕೊಂಡ 16,108 ಜನರನ್ನ ಏನ್ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ನೋಡ್ಲಿಕ್ಕೆ ಅಂತ ನಾರದರು ಬಂದ್ರು. ನಾರದರು ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಬಂದಾಗ ಒಂದು ಮನೆಗೆ ಬಂದ್ರು. ಕೃಷ್ಣ ಪರಮಾತ್ಮ ನಾರದ ಬಂದ ತಕ್ಷಣ ಎದ್ದು ನಿಂತ ಅಂತೆ. ಅಲ್ಲಿ ತನ್ನ ಹೆಂಡತಿಯ ಜೊತೆಗೆ ಸರಸ ಸಲ್ಲಾಪವನ್ನ ಮಾಡ್ತಾ ಇದ್ದ. ಏನೋ ಒಂದು ಮಾತುಕತೆಯನ್ನ ಮಾತಾಡ್ತಾ ಕುಳಿತಂತಹ ಕೃಷ್ಣ ಎದ್ದು ಬಂದು ನಾರದ ಮಹರ್ಷಿಗಳಿಗೆ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ, ಯಾವಾಗ ಬಂದ್ರಿ, ಬನ್ನಿ ಅಂತ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ರಂತೆ. ಅಲ್ಲಿ ನಾರದರು ಉಳಿಲಿಲ್ಲ, ಅವರು ಅಲ್ಲಿಂದ ಹೊರಟು ಇನ್ನೊಂದು ಮನೆಗೆ ಬಂದ್ರು. ಯಾಕಂದ್ರೆ ಒಬ್ಬ ಪುರುಷ 2ರನ್ನ ಮದುವೆ ಆದ್ರೆ ಜೀವನದಲ್ಲಿ ಅವನು ಪಡುವ ಕಷ್ಟ ಇನ್ಯಾರೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ 16,108 ಜನರು ಹೇಗೆ ಇವ್ರನ್ನೆಲ್ಲ ಸಂಭಾಳಿಸ್ತಾನೆ ಅನ್ನೋದು ನಾರದ ಪ್ರಶ್ನೆ. ಇನ್ನೊಂದು ಮನೆಗೆ ಬಂದ್ರೆ ಅಲ್ಲಿ ಉದ್ಧವ ಕೃಷ್ಣ ಪಗಡೆ ಆಡ್ತಾ ಇದ್ರಂತೆ. ಕೃಷ್ಣ ಎದ್ದು ಬಂದು ಮತ್ತೆ ನಮಸ್ಕಾರ ಮಾಡಿ, ಯಾವಾಗ ಬಂದ್ರೆ ನಾರದ್ರೆ, ಬರ್ರಿ ಬರ್ರಿ ಪಗಡೆ ಆಡೋಣ ಬರ್ರಿ ಅಂತ ಕರೆದ. ಏನಾಯ್ತಿದು ಅಂತ ಅನ್ಕೊಂಡ ಮತ್ತೆ ಅದೇ ಮನೆ, ಇಲ್ಲ ಬಂದೆ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಮತ್ತೆ ನಾರದ್ರು ಬಂದ್ರಂತ ಹೊರಗಡೆ ಬಂದು. ಇನ್ನೊಂದು ಮನೆಗೆ ಹೋದ್ರೆ ಅಲ್ಲಿ ಕೃಷ್ಣ ಊಟಕ್ಕೆ ಬಡಿಸ್ತಾ ಇದ್ದಾನಂತೆ. ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಕೊಡಿಸಿ ಅಲ್ಲಿ ಬಡಿಸ್ತಾ ಇದ್ದಾನಂತೆ. ಊಟಕ್ಕೆ ಬಡಿಸೋನ್ ಹಾಕೊಂಡಂತೆ. ಹಿಂಗೆ ಪ್ರತಿಯೊಂದು ಮನೆಯಲ್ಲಿ ಹೋದಾಗ್ಲೂ ಕೂಡ ಕೃಷ್ಣನನ್ನ ನೋಡಿ ಅವರು ಆಶ್ಚರ್ಯ ಆದ್ರು. ಕೃಷ್ಣ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ಬಿಟ್ರೆ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಾರದರು ಹೇಳ್ತಾರೆ, ಕೃಷ್ಣನ ದಿನಚರಿಯನ್ನ ಹೇಳ್ತಾರೆ. ಕೃಷ್ಣ ದಿನನಿತ್ಯದಲ್ಲಿ ಏನ್ ಮಾಡ್ತಾ ಇದ್ದ, ಮರ್ತ್ಯಾವತಾರ ಸ್ಪಿಹ ಮರ್ತ್ಯ ಶಿಕ್ಷಣಂ. ಅವನು ಮದುವೆ ಆಗಿ ಬರೇ ಸರಸ ಸಲ್ಲಾಪಗಳನ್ನ ಮಾಡ್ಕೊಳ್ತಾ ರಾಸಕ್ರೀಡೆಗಳನ್ನ ಆಡ್ತಾ ಇರ್ತಿದ್ದ ಅಂತ ಅನ್ಕೊಂತೀರೇನೋ? ಇಲ್ಲ,
ಅವನು ಉಷಕ್ಕಾಲದಲ್ಲಿ ಹೇಳ್ತಿದ್ದಂತೆ, ದಿನನಿತ್ಯದಲ್ಲಿ 16,108 ಜನರ ಮನೆಯಲ್ಲಿ ಅಷ್ಟು ರೂಪಗಳನ್ನ ಧರಿಸಿಕೊಂಡು, ತಾನೇ ಅಷ್ಟು ರೂಪಗಳನ್ನ ಧರಿಸಿಕೊಂಡು ಉಷಕ್ಕಾಲದಲ್ಲಿ ಎದ್ದು ತನ್ನದೇ ಧ್ಯಾನವನ್ನ ಮಾಡ್ತಾ, ತನ್ನ ಪ್ರತಿಮೆಯನ್ನ ಇಟ್ಟುಕೊಂಡು ತನ್ನ ಪ್ರತಿಮೆಯಲ್ಲಿ ತನ್ನನ್ನೇ ನಾವು ಬಿಂಬೋಸಿ ಪ್ರತಿಬಿಂಬೋಸ್ಮಿ, ಸೊ ನೀನು ಬಿಂಬ ನಾನು ಪ್ರತಿಬಿಂಬ ಅಂತ ನಾವು ಹೇಳ್ಕೊಳ್ತೀವಿ. ಅಲ್ಲಿ ಹೇಳೋಂಗೆ ಇಲ್ಲ, ಅವನೇ ಬಿಂಬ, ಅಲ್ಲೂ ಅವನೇ ಬಿಂಬನೇ, ಪ್ರತಿಬಿಂಬನೇ ಇಲ್ಲ. ತನ್ನನ್ನ ತಾನೇ ಪೂಜೆ ಮಾಡಿಕೊಂಡು ಸಂಧ್ಯಾ ವಂದನೆ ಮುಂತಾದವುಗಳನ್ನು ಮಾಡ್ತಾ, ಜಪ, ವೈಶ್ವದೇವ, ಪಿತೃತರ್ಪಣ ಎಲ್ಲವನ್ನ ಮಾಡ್ತಾ ದಿನನಿತ್ಯದಲ್ಲಿ ತಮ್ಮ ಎಲ್ಲ ಗೋಪಿಕೆಯರನ್ನ ಸೇರಿಸಿಕೊಂಡು ಅವರ ಮುಖಾಂತರವಾಗಿ ತಾನು ಧರ್ಮ ಕಾರ್ಯಗಳನ್ನ ಮಾಡ್ತಾ ದಿನನಿತ್ಯದಲ್ಲಿ ಗೋದಾನವನ್ನ ಕೊಡ್ತಾ, ಲಕ್ಷ ಲಕ್ಷ ಗೋದಾನಗಳನ್ನ ಸಾಕ್ಷಾತ್ ಬ್ರಾಹ್ಮಣರಿಗೆ, ಅಲ್ಲೇ ಎಲ್ಲ ಬ್ರಾಹ್ಮಣರಿಗೆ ಆ ಗೋದಾನಗಳನ್ನು ಕೊಡ್ತಾ ಜೀವನವನ್ನ ಅತ್ಯಂತ ಸೊಗಸಾಗಿ ಹೇಗೆ ನಾವು ಜೀವನದಲ್ಲಿ ಬದುಕಬೇಕೋ ಹಂಗೆ ಕೃಷ್ಣ ಪರಮಾತ್ಮ ನಡೆದು ತೋರಿಸಿದ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ. ಜನರು ನಾನ್ ಹೇಳಿದ್ದೀನಿ ಅಂತ ಮಾಡಲ್ಲ, ನಾನ್ ಮಾಡಿದ್ದೀನಿ ಅಂತ ಮಾಡ್ತಾರೆ. ಇವನ್ ಮಾಡ್ತಾನೋ ಇಲ್ಲೋ, ಮಾಡೋನ್ ಹೇಳಿದ್ರೆ ಮಾಡ್ತಾರೆ. ಹಾಗಾಗಿ ಮಾಡುವವನಿಗೆ ಬೆಲೆ ಇದೆ. ನನಗ್ ಮಾಡಿದ್ರಿಂದ ಏನ್ ಬಂತು? ನನಗೇನು ಬರಲ್ಲ. ಆದ್ರೆ ನಾನ್ ಮಾಡಿದ್ರಿಂದ ಮಾಡ್ತಾರಲ್ವಾ ಪುಣ್ಯ ಕರ್ಮಗಳನ್ನ, ಅವ್ರಿಗೆ ಫಲ ಬರ್ಬೇಕು, ಅವ್ರು ತಪ್ಪು ಹಾದಿ ಹಿಡಿಬಾರ್ದು ಅಂತ ಹೇಳಿ ನಮ್ಮ ಉದ್ಧಾರಕ್ಕೋಸ್ಕರ ಭಗವಂತ ಹಾಗೆ ಜೀವನವನ್ನ ಕಳೆದು ತೋರಿಸಿದ ಅಂತ. ಹೀಗೆ ಕೃಷ್ಣನ ದಿನಚರ್ಯ ಉಂಟಾಗುತ್ತೆ. ರಾಜಸೂಯ ಯಾಗ ಮಾಡಬೇಕು ಅಂತ ಈ ಕಡೆ ಯುಧಿಷ್ಠಿರ ನಿಶ್ಚಯಿಸ್ತಾನೆ. ಆವಾಗ ಈ ರಾಜಸೂಯ ಯಾಗ ಮಾಡಬೇಕು ಅಂತಂದ್ರೆ ಅವರು ಎಲ್ಲ ರಾಜರನ್ನ ಗೆದ್ದಿರಬೇಕು. ಎಲ್ಲಾ ರಾಜರನ್ನು ಗೆದ್ದಿರ್ಬೇಕು ಅಂತಂದ್ರೆ ಅಂದ್ರೆ ಸೋಲೆ ಅಂತ ಕಂಡಿಲ್ಲ ಅಂತ ಭ್ರಮೆಗೊಳಗಾದಂತಹ ಒಬ್ಬ ರಾಜ ಇದ್ದ, ಜರಾಸಂಧ. ಕೃಷ್ಣನಿಂದ ಪ್ರತಿ ಬಾರಿಗೂ 17 ಬಾರಿಗೆ ಸೋಲನ್ನು ಕಂಡ್ರು ಕೃಷ್ಣನೇ ಓಡಿ ಹೋದ ಅಂತ ಜರಾಸಂಧ ತಿಳ್ಕೊಳ್ತಿದ್ದ. ಹಾಗಾಗಿ ಯುಧಿಷ್ಠಿರನ ಈ ರಾಜಸೂಯ ಯಾಗ ಆಗ್ಬೇಕು ಅಂದ್ರೆ ಜರಾಸಂಧನ ಸಂಹಾರ ಆಗ್ಬೇಕು. ಹಾಗಾಗಿ ಕೃಷ್ಣ ಈ ಅರ್ಜುನ ಭೀಮರನ್ನ ಕರೆದುಕೊಂಡು ಬಂದಂತೆ ಈ ಜರಾಸಂಧನ ಹತ್ತಿರ ಬಂದು ಮಲ್ಲ ಯುದ್ಧಕ್ಕೆ ಆಹ್ವಾನವನ್ನ ಕೊಟ್ಟ. ಅವಾಗ ಜರಾಸಂಧ ಹೇಳಿದಂತೆ, ಕೃಷ್ಣ ನಿನ್ ಜೊತೆಗೆ ಮಲ್ಲ ಯುದ್ಧ ಮಾಡಲ್ಲ, ಯಾಕಂದ್ರೆ ಇಷ್ಟು ಸತೆ ಬಂದ್ರು ಹಂಚ್ಕೊಂಡು ಹೋಗಿದೀಯ ನನ್ನಿಂದ. ಅರ್ಜುನ ಇನ್ನೂ ಪುಟ್ಟ ಹುಡುಗ, ಅವನ ಜೊತೆ ನಾನು ಹೆಂಗ್ ಯುದ್ಧ ಮಾಡ್ಲಿ? ಭೀಮ ಬರ್ಲಿ, ಬೇಕಿದ್ರೆ ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಭೀಮನನ್ನ ತನ್ನ ಮೃತ್ಯುವನ್ನ ತಾನೇ ಆಹ್ವಾನಿಸಿಕೊಂಡ. ಭೀಮ ಬಂದ, ಕೃಷ್ಣ ಪರಮಾತ್ಮ ಹೇಳಿದ, ಗೊತ್ತಿತ್ತು ಜರಾ ಅನ್ನುವಂತಹ ತಾಯಿ ಒಂದು ವಿಶೇಷವಾದ ಅನುಗ್ರಹ ಮಾಡಿದ್ದು ಜರಾಸಂಧನಿಗೆ. ಅವನ ಶತ್ರು ಬದುಕ್ತಾ ಇದ್ದ, ಅದೊಂದು ವರ ಇತ್ತು. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದ, ಹೇಗೆ ಕಟ್ಟಿಗೆಯನ್ನ ನಾವು ಸುಲಿತೀವೋ ಹಾಗೆ ಜರಾಸಂಧನ ಸಂಹಾರವನ್ನ ಭೀಮ ಮಾಡುವಂತ ಹಿಂಗ ಒಂದು ದರ್ಬೆ ತಗೊಂಡು ಹಿಂಗ್ ತುಂಡರಿಸಿ ಹಿಂಗ್ ಬಿಸಾಕಿದ. ಅದನ್ನ ಎಲ್ಲ ಹೇಳ್ತಾರೆ, ತುಂಡರಿಸಿ ಈ ಕಡೆ ಭಾಗ ಮಾಡಿ ಹಾಕಿದ. ಯಾಕೆಂದ್ರೆ ತುಂಡರಿಸಿ ಹಾಕಿದ್ರು ಆ ದೇಹ ಒಂದಾಗ್ತಿತ್ತಂತ. ಮತ್ತೆ ಯಾವಾಗ ಒಂದಾಗುತ್ತೆ ಅಂದ್ರೆ ಆಯಸ್ಕ ಅಂತ ಅದು ಸೀದಾ ಇದ್ರೆ ಅದು ಒಂದಾಗುತ್ತೆ. ಒಂದನ್ನ ಉಲ್ಟಾ ಮಾಡಿ ನೋಡ್ರಿ, ಆಯಸ್ಕ ಅಂತ ಅದು ಒಂದ್ರ ಹತ್ರ ತಗೊಂಡೋದ್ರೆ ದೂರ ಹೋಗುತ್ತೆ. ಹಂಗೆ ಕೃಷ್ಣ ಪರಮಾತ್ಮ ದರ್ಬೆಯನ್ನ ಮುರಿದು ಅವನು ಒಂದು ಸೂಚನೆಯನ್ನು ಕೊಟ್ಟ. ಹೀಗ್ ಮಾಡ್ದ. ಭೀಮ ಅಡಿಯಿಂದ ಮುಡಿವರೆಗೆ ಅಂದ್ರೆ ತನ್ನ ಕಾಲನ್ನು ಹಿಡಿದು ಎಳೆದಂತೆ. ಏನಾಗೋಯ್ತು ಅಂತಂದ್ರೆ ಹೊಟ್ಟೆ ಭಾಗದಿಂದ, ಗುದದ್ವಾರದಿಂದ ಹೊಟ್ಟೆ ಭಾಗ, ಎದೆ ಭಾಗ, ತಲೆ ಎಲ್ಲವೂ ಇಬ್ಬಾಗವಾಗೋಯ್ತಂತೆ. ಒಂದ್ ಕಡೆ ಕಣ್ಣು, ಮೂಗಿನ ಹೊರಳೆಗಳು ಒಂದೊಂದು ಭಾಗ ಆಗೋದಂತೆ. ಹಂಗೆ ಅವನ ಸಂಹಾರವನ್ನ ಮಾಡಿ ಆ ಕಡೆ ಭಾಗ ಈ ಕಡೆ ಭಾಗ ಹಾಕಿದಾಗ ಜರಾಸಂಧನ ಸಂಹಾರ ಆಯ್ತು. ಭೀಮನ ಮುಖಾಂತರ ಭೀಮನಿಗೆ ಒಂದು ಕೀರ್ತಿಯನ್ನ ಕೊಡ್ಲಿಕ್ಕೆ, ಮುಖ್ಯ ಪ್ರಾಣದೇವರ ಕೀರ್ತಿಯನ್ನ ಕೊಡ್ಲಿಕ್ಕೆ ಕೃಷ್ಣ ಮಾಡಿದ ಒಂದು ನಾಟಕ ಅಂತ. ಆಮೇಲೆ ರಾಜಸೂಯ ಆಗಾಯ್ತು. ಅಲ್ಲಿ ಬಂದ ಒಂದು ದೊಡ್ಡ ಪ್ರಶ್ನೆ, ಅಗ್ರ ಪೂಜೆ ಯಾರಿಗೂ? ಅಗ್ರ ಪೂಜೆ ಅಂತಂದ್ರೆ ಇಷ್ಟೇ, ಯಾವ ದೊಡ್ಡ ಯಾಗವನ್ನ ಮಾಡ್ಬೇಕಾದ್ರೆ ದೊಡ್ಡ ವ್ಯಕ್ತಿಗಳನ್ನ ಸನ್ಮಾನಿಸ್ತಾರೆ. ಈಗ ನಾವು ಯಾವುದೋ ಒಂದು ಗಣಪತಿಯನ್ನು ಕೂಡಿಸಿದ್ರು
ಆ ಗಣಪತಿ ಉತ್ಸವದ ನಿಮಿತ್ತ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಕರೆದು ಆ ಗಣಪತಿ ಎದುರುಗಡೆ ನಾವು ಒಂದು ಸನ್ಮಾನ ಮಾಡ್ತೀವಿ. ಹಂಗೆ ಅತ್ಯಂತ ಮಹಾತ್ಮರಾದವರನ್ನ ಇಂತಹ ದೊಡ್ಡ ಯಾಗಗಳಲ್ಲಿ ಸನ್ಮಾನಿಸಬೇಕು. ಹಾಗಾದ್ರೆ ಅಂತಹ ಸನ್ಮಾನಕ್ಕೆ ಯೋಗ್ಯರಾದವರು ಯಾರು ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟವ್ರು ಯಾರು ಗೊತ್ತಾ? ಸಹದೇವ ಕೊಟ್ಟಂತೆ ಉತ್ತರ. ಸಹದೇವ ಎದ್ದು ನಿಂತ್ಕೊಂಡು ಹೇಳಿದ್ನಂತೆ, ಇದಕ್ಕೆ ನನ್ನ ಒಪ್ಪಿಗೆ ಅಂದ್ರೆ ನನ್ನದಲ್ಲ, ಇಡೀ ಜಗತ್ತೇ ನನ್ನ ಮಾತಿಗೂ ಒಪ್ಪಿಗೆ ಕೊಡುತ್ತೆ ಕೃಷ್ಣ. ಅಲ್ಲಿ ನೀವು ಗಮನಿಸಬೇಕಾದಂತಹ ವಿಚಾರ, ಭಗವಂತನ ಇನ್ನೊಂದು ರೂಪ ವ್ಯಾಸರ ಅಲ್ಲೇ ಇದ್ರು, ವೇದ ವ್ಯಾಸರಿದ್ದಾರೆ. ಭಗವಂತನ ಇನ್ನೊಂದು ರೂಪ ಪರಶುರಾಮರ ಅಲ್ಲೇ ಇದ್ದಾರೆ. ಭಗವಂತ ಮೂರು ರೂಪದಿಂದ, ಸಾಕ್ಷಾತ್ ರೂಪದಿಂದ ಸಾಕ್ಷಾತ್ ಯಜ್ಞದಲ್ಲಿ ಭಾಗವಹಿಸಿದ ಒಂದೇ ಒಂದು ಚರಿತ್ರೆ ಅಂತ ಯಾವ್ದಾದ್ರು ಇದ್ರೆ ಅದು ಪುಣ್ಯಾತ್ಮನಾದಂತಹ ಧರ್ಮರಾಜನ ರಾಜಸೂಯ ಯಾಗ. ಭಗವಂತ ಸಾಕ್ಷಾತ್ ಸಾಕ್ಷಿಯಾದ. ಆವಾಗ ಅವನ ಮಾತನ್ನ ಭೀಷ್ಮ, ದ್ರೋಣ ಎಲ್ಲರೂ ಅತ್ಯಂತ ಆನಂದದಿಂದ ಒಪ್ಪಿಕೊಂಡ್ರಂತೆ. ಕೃಷ್ಣನೇ ಅತ್ಯಂತ ಯೋಗ್ಯ. ಹಾಗಾಗಿ ಅಗ್ರ ಪೂಜೆ ಕೃಷ್ಣನಿಗೆ ಸಲ್ಲಿಸಿದ್ರು. ಆ ರಾಜಸೂಯ ಯಾಗದಲ್ಲಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ಒಪ್ಕೊಂಡಿದ್ರು. ಅದರಲ್ಲಿ ಕೃಷ್ಣನೂ ಒಂದು ಜವಾಬ್ದಾರಿ ಒಪ್ಕೊಂಡಿದ್ದ. ಕೇಳಿದ್ರೆ ಅದು ಆಶ್ಚರ್ಯ ಆಗುತ್ತೆ. ಕೃಷ್ಣನ ಜವಾಬ್ದಾರಿ ಎಂತದ್ದು ಅಂತಂದ್ರೆ, ಕೃಷ್ಣ ಯಾರು ರಾಜಸೂಯ ಯಾಗಕ್ಕೆ ಯಾವ ಬ್ರಾಹ್ಮಣರು ಬರ್ತಾರೋ ಆ ಬ್ರಾಹ್ಮಣರ ಪಾದಗಳನ್ನು ತೊಳಿತೀನಿ ಅಂತ ಹೇಳಿ ನಿಂತುಕೊಂಡಿದ್ದಂತೆ. ಭಗವಂತ ಬ್ರಾಹ್ಮಣರ ಪಾದವನ್ನು ತೊಳಿಲಿಕ್ಕೆ ಅಂತ ನಿಂತುಕೊಂಡು ಬ್ರಾಹ್ಮಣರ ಪಾದ ಧೂಳಿಯ ಆ ನೀರನ್ನ ನಾವು ಧರಿಸಿದರೆ ನಾನು ಒಲಿತೇನೆ ಅನ್ನೋದನ್ನ ಬ್ರಾಹ್ಮಣರ ಪಾದವನ್ನು ತೊಳೆದು, ಅಂದ್ರೆ ಎಂತಹ ಶಕ್ತಿ ನಮಗೆ ಕೊಟ್ಟಿದ್ದಾನೆ ಭಗವಂತ ಅನ್ನೋದನ್ನ ಕೃಷ್ಣನೇ ಈ ರಾಜಸೂಯ ಯಾಗದ ಮುಖಾಂತರವಾಗಿ ತಿಳಿಸಿದ. ಆನಂತರದಲ್ಲಿ ಈ ಕಥೆಯನ್ನ ನಾವೆಲ್ಲರೂ ಕೇಳಿದ್ದೇವೆ. ಒಮ್ಮೆ ಮಯನಿಂದ ನಿರ್ಮಿತವಾದಂತಹ ಆ ಸಭೆಯಲ್ಲಿ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದಾಗ ಅವನು ನೀರು ಅಂತ, ಭೂಮಿಯನ್ನ ನೀರು ಅಂತ ಭಾವಿಸಿ ಅಲ್ಲಿ ಬೀಳ್ತಾನೆ. ಸೊ ನೀರನ್ನ ಭೂಮಿ ಅಂತ ಭಾವಿಸ್ತಾನೆ. ಅದನ್ನ ನೋಡಿ ಕೃಷ್ಣ ನಗುತ್ತಾನೆ. ಹೇಳ್ತಾ ಇದ್ದಾನೆ, ಧರ್ಮರಾಜ ನಗಬೇಡ್ರಿ, ಯಾರು ನಗಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕೃಷ್ಣ ನಕ್ಕ. ಮೊದಲು ನಕ್ಕಿದ್ದು ಕೃಷ್ಣ, ಕಿರು ನಗೆಯನ್ನ ಬೀರಿದ್ದು ಕೃಷ್ಣ. ಈ ಕೃಷ್ಣನ ಒಪ್ಪಿಗೆ, ಕೃಷ್ಣ ನಕ್ಕನಲ್ವಾ, ಕೃಷ್ಣ ಒಪ್ಪಿಗೆ ಕೊಟ್ಟ ಅಂತ ಹೇಳಿ ದ್ರೌಪದಿ ನಕ್ಕಳು, ಭೀಮ ನಕ್ಕ, ಅರ್ಜುನ ನಕ್ಕ. ಇದನ್ನ ಎಲ್ಲ ದುರ್ಯೋಧನ ನೋಡ. ದುರ್ಯೋಧನ ಅವನಿಗೆ ಅಷ್ಟು ಸಿಟ್ಟು ಬರ್ಲಿಕ್ಕೆ ಕಾರಣ ದ್ರೌಪದಿ ನಗು ನೋಡ. ಅವನಿಗೆ ಅವಮಾನ ಆಯ್ತು. ಈ ಅವಮಾನವನ್ನು ಇಟ್ಕೊಂಡು ಮುಂದೆ ಅವನು ವಸ್ತ್ರಾಪರಣಕ್ಕೆ ಇದ್ ಮಾಡ್ದ. ಅದಕ್ಕೂ ಕಾರಣ ಕೃಷ್ಣನೇ. ಯಾಕಂದ್ರೆ ದುರ್ಯೋಧನ ಅಂದ್ರೆ ರಾಕ್ಷಸ ಸಂಹಾರ, ಭೂಭಾರ ಹರಣಕ್ಕೋಸ್ಕರವಾಗಿ ಬಂದಿದ್ದಾನೆ. ಹಾಗಾಗಿ ನಕ್ಕ. ಅದನ್ನ ಸೃಷ್ಟಿ ಮಾಡಿದವನು ಅವನೇ. ಹೀಗೆ ಮುಂದೆ ವರೆದು ಒಮ್ಮೆ ಏನಾಗುತ್ತೆ, ಹೀಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಕೃಷ್ಣ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಈ ತನ್ನ ಮಕ್ಕಳೆಲ್ಲರಿಗೂ ಕೂಡ ನೀರಡಿಕೆ ಆಗತ್ತಂತೆ. ನೀರಡಿಕೆ ಆದಾಗ ಅಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿ ಮೇಲೆ ಒಂದು ಓತಿಕೇತ ಇರುತ್ತೆ. ಓತಿಕೇತ ಕುಳ, ಅದು ಭಾರಿ ಬೃಹತ್ತಾದಂತಹ ಆಕಾರದ ಓತಿಕೇತ. ಅದನ್ನು ಓಡಿಸ್ಲಿಕ್ಕೆ ಅಂತ ಪ್ರಯತ್ನ ಪಟ್ರೆ ಅದು ಹೋಗ್ತಾನೆ ಇಲ್ಲ. ಎಲ್ಲರೂ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಅದಕ್ಕೆ ಕೃಷ್ಣ ಬಂದು ಆ ಓತಿಕೇತನ ಮುಟ್ಟಿದ ತಕ್ಷಣ ಒಬ್ಬ ವ್ಯಕ್ತಿ ಆ ಓತಿಕೇತದ ಇದ್ದವನು ಒಂದು ಒಳ್ಳೆಯ ಶರೀರವನ್ನ ಧರಿಸಿ ಬಂದ. ಅವನು ಬಂದು ಹೇಳ್ದ, ನನ್ನ ಶಾಪ ವಿಮುಕ್ತಿ ಆಯ್ತು. ಏನಾಗಿತ್ತು ಅಂದ್ರೆ, ನಾನ್ ಬೇರೆ ಯಾರು ಅಲ್ಲ, ಇಕ್ಷ್ವಾಕು ವಂಶದ ಒಬ್ಬ ರಾಜ, ಮೃಗರಾಜ ಅಂತ. ಇಕ್ಷ್ವಾಕು ವಂಶ ರಾಮ, ಸಾಕ್ಷಾತ್ ರಾಮ ಬಂದಂತಹ ವಂಶ. ಅಂಥ ವಂಶದಲ್ಲಿ ಬಂದ ಒಬ್ಬ ರಾಜ. ಅಂಥ ವಂಶದಲ್ಲಿ ಬಂದ ರಾಜ, ನಿನ್ಗ್ಯಾಕಪ್ಪ ಇಂಥ ಶಾಪ ಅಂದ್ರೆ, ಈ ಶಾಪವನ್ನ ಕೇಳಿದ್ರೆ ನಮಗೆ ಇಷ್ಟು ಆಶ್ಚರ್ಯ ಆಗತ್ತೆ. ಯಾಕೆ ನಾನು ಓತಿಕೇತ ಆದೆ ಅನ್ನೋದಕ್ಕೆ ಆ ರಾಜ ಹೇಳ್ತಾನೆ, ಅವನು ಭಾರಿ ಎಷ್ಟು ಪುಣ್ಯ ಮಾಡಿದ್ದ ಜಗತ್ತಿನಲ್ಲಿ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ಮಾಡಿದ್ನಂತೆ. ಏನು ಅಂದ್ರೆ,
ದಿನನಿತ್ಯದಲ್ಲಿ ಹೇಗೆ ಕೃಷ್ಣ ದಾನವನ್ನು ಮಾಡ್ತಿದ್ನೋ ದಿನನಿತ್ಯದಲ್ಲಿ ಬ್ರಾಹ್ಮಣರಿಗೆ ಕರೆದು ದಾನವನ್ನ ಮಾಡ್ತಿದ್ನಂತೆ. ಅವನೇ ಹೇಳ್ಕೊಂಡ, ನಾನು ದಿನನಿತ್ಯದಲ್ಲಿ 1,00,000 ಗೋವುಗಳನ್ನ ದಾನ ಮಾಡಿದ್ದೇನೆ. ಆದ್ರೆ ಏನಾಯ್ತು ಅಂದ್ರೆ, ಒಂದು ದಿನ ದಾನ ಮಾಡ್ಬೇಕಾದ್ರೆ ಒಂದು ಹಸು ದಾನ ಮಾಡಿದ್ದ ಒಬ್ಬ ಬ್ರಾಹ್ಮಣನಿಗೆ, ಒಂದು ಹಸು 1,00,000 ಹಸುಗಳಲ್ಲಿ ಒಂದು ಹಸು ತಪ್ಪಿಸಿಕೊಂಡು ಇವನ ಹಸುಗಳಲ್ಲೇ ಸೇರ್ಕೊಂಡ್ಬಿಟ್ಟಿತ್ತಂತ. ಅದ್ರ ರಾಜನಿಗೆ ಗೊತ್ತಾಗಿಲ್ಲ. ಅದಕ್ಕೆ ರಾಜ ಅದನ್ನ ಇನ್ನೊಬ್ಬನಿಗೆ ದಾನ ಮಾಡಿದ, ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ. ಈ ದಾನ ಮಾಡಿದ್ರಿಂದ ಆ ಬ್ರಾಹ್ಮಣ ಬಂದ ಅಂತ, ಅದು ನನ್ನ ಹಸು, ನನಗೆ 1,00,000 ಗೋವುಗಳು ಕೊಟ್ಟಿದ್ರೆ ಅದರಲ್ಲಿ ಒಂದು ತಪ್ಪಿಸಿಕೊಂಡು ನಿನ್ನಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ, ಈ ಒಂದು ಹಸುವಿಗೆ ಇನ್ನೊಂದು 1,00,000 ಹಸು ಕೊಡ್ತೀನಿ ಅಂತ ಕೊಟ್ಟನಂತೆ. ಆದ್ರೆ ಏನಾಯ್ತು ಅಂದ್ರೆ, ಈ ಇಸ್ಕೊಂಡವನು ಇದು ನನ್ನ ಹಸು ಅಂತ, ಮೊದಲಿಗೆ ಅವನು ನನ್ನ ಹಸು ಅಂತ, ಇಬ್ಬರಲ್ಲಿ ಒಂದು ಕಲಹ ಉಂಟಾಯ್ತಂತೆ. ಈ ರಾಜನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ದ, ಆ ಯಾರ ಹತ್ರ ಅದು ಬಂದಿದೆನೋ ಆ ಹಸುವನ್ನ, ನಿನಗೆ ಇನ್ನೊಂದು 1,00,000 ಹಸು ಕೊಡ್ತೀನಿ ಅಂದ್ರೆ ಅವ್ನು ಬೇಡ, ನನಗೆ 1,00,000 ಹಸು ಬೇಡ, ಇದೇ ಹಸು ಬೇಕಂತ. ಹೀಗಾಗಿ ಯಾರಿಗೆ ಕೊಡ್ಬೇಕು ಅಂತ ಗೊತ್ತಾಗದೆ ಅವನ ಹಸುವನ್ನ ಇಸ್ಕೊಂಡು ಅವನಿಗೆ 1,00,000 ಹಸುಗಳನ್ನು ಬೇರೆ ಕೊಟ್ಟು ಈ ಹಸುವನ್ನ ಇವನು ಕೊಟ್ಟು ಕಳಿಸ್ಬಿಡ್ತಾನೆ. ಇವನು ಕಾಲಾಂತರದಲ್ಲಿ ಹೋದ, ಯಮನ ಲೋಕಕ್ಕೆ ಹೋದಾಗ ಯಮದೇವರು ಹೇಳಿದ್ರಂತೆ, ನಿನಗೆ ಮೊದಲು ನೀನು ನಿನ್ನ ಪಾಪವನ್ನ ಅನುಭವಿಸ್ತೀಯೋ ಅಥವಾ ಪುಣ್ಯವನ್ನ ಅನುಭವಿಸ್ತೀಯೋ ಅಂತ ಕೇಳಿದಾಗ ಅವನು ಹೇಳಿದಂತೆ, ನಾನು ಪಾಪವನ್ನೇ ಅನುಭವಿಸ್ತೇನೆ. ಯಾಕಂದ್ರೆ ಪಾಪ ಬಾಳಿ ಚಿಕ್ಕದಿರುತ್ತೆ, ಇಷ್ಟು ಪುಣ್ಯ ಮಾಡಿದಾನೆ, ಹಾಗಾಗಿ ಪಾಪ ಚಿಕ್ಕದಿರುತ್ತೆ, ಅದನ್ನ ಮುಗಿಸ್ಕೊಂಡು ನಾವು ಪುಣ್ಯ ಸ್ವರ್ಗದಲ್ಲಿ, ಯಮದೇವರೇ ಸಾಕ್ಷಾತ್ ಹೇಳಿದ್ರಂತೆ. ಅಂದ್ರೆ ನಾನು ಇದುವರೆಗೂ ಇಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರೋರು ನಾನು ಯಾರು ನೋಡಿ ಸಾಧ್ಯ ಇಲ್ಲ, ಅಷ್ಟು ಮೀರಿ ಪುಣ್ಯ ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳಿ, ಆದ್ರೂ ನೀನ್ ಪಾಪ ಮಾಡಿದೀಯಾ. ಏನ್ ಪಾಪ ಅಂದ್ರೆ, ಒಬ್ಬ ಬ್ರಾಹ್ಮಣನ ಒಂದು ಹಸುವನ್ನ ನೀನು ತೆಗೆದುಕೊಂಡದ್ರಿಂದ ನಿನಗೆ 60,000 ವರ್ಷಗಳ ಕಾಲ ನೀನು ಪ್ರಾಣಿಯಾಗಿ ಭೂಮಿಯಲ್ಲಿ ಇರಬೇಕಾಗತ್ತೆ. ಇದೇ ನಿಂದು ಪಾಪಕರ್ಮ, ಉಣಬೇಕು ಅಂತ ಹೇಳಿದ್ರೆ. ಅಂದ್ರೆ ಇದರ ಹಿಂದಿನ ತಾತ್ಪರ್ಯ, ಕೃಷ್ಣ ಹೇಳಿದಂತೆ ಈ ಮಾತನ್ನ ತನ್ನ ಮಕ್ಕಳಿಗೆ ಉಪದೇಶಿಸಿದ ಅಲ್ಲೇ ನಿಂತ್ಕೊಂಡು ನಾವ್ ಹೇಳ್ತಿರ್ತೀವಲ್ಲ ನಮ್ಮ ಮಕ್ಕಳಿಗೆ, ಹಂಗೆ ಕೃಷ್ಣ ತನ್ನ ಮಕ್ಕಳಿಗೆ ಹೇಳಿದಂತ ಗೊತ್ತಾಯ್ತೇನ್ರಪ್ಪ, ಬ್ರಾಹ್ಮಣರ ಒಂದು ವಸ್ತು, ಒಂದು ಬಿಡಿಗಾಸನ್ನ ಕಚ್ಕೊಂಡ್ರೆ ಸ್ವಲ್ಪ ಎಚ್ಚರಿಕೆ. ಎಂಥ ಪುಣ್ಯಾತ್ಮ, ಎಂಥ 60,000 ವರ್ಷಗಳನ್ನ ಅವನಿಗೆ ಭೂಮಿಯಲ್ಲಿ ಕಳೀತಾ ಇದ್ದಾನೆ. ಅದರಲ್ಲೂ ಅವನ ಪುಣ್ಯ, ಭಗವಂತನ ಸ್ಪರ್ಶ, ಅದರಿಂದ ಮತ್ತೆ ಅವನು ಆ ರೂಪವನ್ನ ಪಡೆದುಕೊಂಡ. ಹಾಗಾಗಿ ಬ್ರಾಹ್ಮಣರ ಸ್ವತ್ತನ್ನ ಕದ್ದು ನಾವೇನು ಬದುಕ್ತೀವಿ ಅಂತ ಅನ್ಕೊಂಡ್ರೆ ನೀವು ಅದನ್ನ ಊಹೆಗೂ ತಂದುಕೊಳ್ಳಬೇಡ್ರಿ ಅಂತ ಕೃಷ್ಣ ಎಚ್ಚರಿಸಿ ಕಳಿಸಿದ ಅಂತ. ಈ ನಂತರದಲ್ಲಿ ಈ ಕಡೆ ವನವಾಸ ಮುಗಿದಿದೆ, ಪಾಂಡವರ ವನವಾಸ ಅಜ್ಞಾತವಾಸ ಮುಗಿದಿದೆ. ಅದು ಮಹಾಭಾರತದಲ್ಲಿ ನೋಡ್ಬೋದು. ದಶಮ ಸ್ಕಂದದಲ್ಲಿ ಕೃಷ್ಣನ ಕಥೆಯಲ್ಲಿ ಒಂದೇ ಒಂದು ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ಅವರು ಬಂದು ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ನೀವು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ದಶಮ ಸ್ಕಂದವನ್ನ ಕೇಳಿದ ಮೇಲೆ ಕೃಷ್ಣ ಹೇಳ್ದ ಏನಂತ, ನಾನು ಆಯುಧವನ್ನ ಹಿಡಿಯಲ್ಲ ಅಂತ. ಆಯುಧವನ್ನ ಹಿಡಿದಿದ್ರೆ ಇವ್ರು ಯಾರು ಬೇಕಾಗೇ ಇರ್ಲಿಲ್ಲ, ಯಾರ್ಯಾರು ಭೀಷ್ಮ ದ್ರೋಣ ಅವ್ರು ಯಾರು ಬೇಕಾಗೇ ಇರ್ಲಿಲ್ಲ. ಆದ್ರೆ ಕೃಷ್ಣ ಪರಮಾತ್ಮ ಹೇಳ್ದ, ನಾನು ಆಯುಧ ಹಿಡಿಯಲ್ಲ, ಕುದುರೆಗಳನ್ನು ಓಡಿಸ್ತೀನಿ ಅಂತ ಹೇಳಿ ಬಂದು ನಿಂತುಕೊಂಡು ಅರ್ಜುನನ ರಥಿಕನಾಗಿ, ಕಪಿಧ್ವಜನಾದಂತಹ ಅರ್ಜುನನಿಗೆ ಸಾರಥಿಯಾಗಿ ಅವನು ನಾನು ಯುದ್ಧ ಮಾಡಲ್ಲ ಅಂತ ನಿಂತುಕೊಂಡಾಗ ಕ್ಷಣಾರ್ಧದಲ್ಲಿ ಭಗವದ್ಗೀತೆಯನ್ನು ಉಪದೇಶಿಸಿ ಹೇಗಿರ್ಬೇಕು ಜೀವನದಲ್ಲಿ ಅಂತ ಆ ಅರ್ಜುನನಿಗೆ ಹೇಳಿ, ನೀನ್ ಸಾಯಿಸೋದಲ್ಲ, ನಿನ್ನ ಎದುರಿಗೆ ನಿಂತಹ ಪ್ರತಿಯೊಬ್ಬರನ್ನ ನಾನು ಅವಾಗಲೇ ಸಾಯಿಸಾಗಿದೆ, ನೀನ್ ನಿಮಿತ್ತ ಮಾತ್ರ, ನೀನ್ ಸುಮ್ನೆ ಬಾಣ ಬಿಡ್ಲಿಕ್ಕೆ ಅಷ್ಟೇ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ಅವನನ್ನ ಯುದ್ಧಕ್ಕೆ ಸನ್ನದ್ಧರನ್ನಾಗಿ ಮಾಡಿ ಎಲ್ಲ 11 ಅಕ್ಷೋಹಿಣಿ ಸೈನ್ಯ, ದುರ್ಯೋಧನ, ಅನೇಕ ದ್ರೋಣ, ಭೀಷ್ಮ, ಕರ್ಣ ಮುಂತಾದವರೆಲ್ಲರ ಸಂಹಾರವನ್ನು ಮಾಡಿ ಕೊನೆಗೆ ಭೀಮನ ಮುಖಾಂತರ ದುರ್ಯೋಧನನ ಸಂಹಾರವನ್ನು ಕೂಡ ಕೃಷ್ಣ ಪರಮಾತ್ಮ ಮಾಡಿದ್ದಾನಂತೆ. ಇದನ್ನೆಲ್ಲ
ಒಂದೇ ಒಂದು ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾರೆ. ಕೊನೆಯ ಕಥೆ, ಕೃಷ್ಣನ ಕಥೆ ಅಂತಂದ್ರೆ ಇದನ್ನ ಹೇಳಲಿಲ್ಲ ಅಂತಂದ್ರೆ ಆಚಾರ್ಯ ದಶಮಸ್ಕಂದ ಹೇಳಲೇ ಇಲ್ಲ ಪ್ರವಚನ ಅಂತ ಹೇಳುವಂತಹ ಒಂದು ಕಥೆ. ಯಾವುದು ಅಂದ್ರೆ ಸುಧಾಮನ ಚರಿತ್ರೆ 100ನೇ ಅಧ್ಯಾಯ. ನೀವು ಒಂದು ಸಮುದ್ರದಲ್ಲಿ ಒಂದು ಹಿಡಿ ನೀರನ್ನ ತೆಗೆದುಕೊಂಡು ಬಂದು ನೋಡಪ್ಪ ಸಮುದ್ರ ಅಂತ ತೋರಿಸಿದ್ರೆ ನನ್ನನ್ನ ಹುಚ್ಚರು ಅಂತ ಬೈತಾರೆ. ಸಮುದ್ರ ಎಂಥದ್ದು, ಇವನು ಒಂದು ಹಿಡಿ ನೀರು ತಗೊಂಡ್ಬಂದು ಸಮುದ್ರ ಅಂತ ಹೇಳ್ತಾ ಇದ್ದಾನೆ. ಅಂತಹ ಆಳವಾದ ಒಂದು ಸ್ಕಂದ ಅಂದ್ರೆ ಅದು ದಶಮ ಸ್ಕಂದ. 105 ಸ್ಕಂದಗಳು, 105 ಅಧ್ಯಾಯಗಳನ್ನು ಒಳಗೊಂಡಂತಹ ಕೃಷ್ಣನ ಅಗಾಧವಾದ ಚರಿತ್ರೆ. ಅದರಲ್ಲಿ 100ನೇ ಅಧ್ಯಾಯದಲ್ಲಿ ಸುಧಾಮನ ಚರಿತ್ರೆ ಬರುತ್ತೆ. ಸುಧಾಮ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದ. ಸಾಂದೀಪಿನಿ ಗುರುಕುಲದಲ್ಲಿ ಕೃಷ್ಣನ ಸ್ನೇಹಿತನಾಗಿ ಅವನು ಇದ್ದ. ಅವನ ಹೆಂಡತಿ ಅವಳು ಹೇಳಿದ್ಲು, ಎಷ್ಟು ಜನ ಕೃಷ್ಣನಿಂದ ಏನೇನನ್ನು ಪಡ್ಕೊಂಡಿದ್ದಾರೆ, ನೀನ್ ಅತ್ಯಂತ ಆಪ್ತ ಸ್ನೇಹಿತ ಅಂತ ಹೇಳ್ತಿದೀಯಾ, ಹಾಗಾಗಿ ಹೋಗಿ ಕೃಷ್ಣನ ಹತ್ರ ನಮಗೂ ಒಂದಿಷ್ಟು ಏನಾದ್ರೂ ಕೇಳ್ಕೊಂಡ್ ಬಾ ಅಂತ. ಅತ್ಯಂತ ಕಡು ಬಡವ. ಆದ್ರೆ ಅವನು ಭಕ್ತಿ, ಸುಧಾಮನಿಗೆ ಕೃಷ್ಣನ ಮೇಲೆ ಭಕ್ತಿ ಎಷ್ಟಿತ್ತು ಅಂತಂದ್ರೆ ಕೃಷ್ಣನ ಹತ್ರ ಹೋಗಿ ಕೇಳಲಿಕ್ಕೂ ಮುಜುಗರ, ಅಂತಹ ಭಕ್ತಿ ಉಳ್ಳವನಾಗಿದ್ದ. ಕೃಷ್ಣನ ಸಖ್ಯ ಸಿಕ್ಕಿದ್ದೇ ನನಗೆ ಒಂದು ದೊಡ್ಡದು, ಅವನ ಹತ್ರ ನಾನೇನ್ ಕೇಳಲಿ. ಆದ್ರೂ ಈ ಹೆಂಡತಿ ಮಾತು ಕೇಳ್ಬೇಕಲ್ಲ ಗಂಡ, ಇಲ್ಲಾಂದ್ರೆ ಮನೇಲಿ ಬದುಕಲಿಕ್ಕಾಗತ್ತ. ಅದಕ್ಕೆ ಸುಧಾಮ ಹೆಂಡತಿ ಮಾತನ್ನ ಕಟ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಕೃಷ್ಣ ನೋಡಿದ ಕುಚೇಲನನ್ನ, ಇವನ ಸುಧಾಮನನ್ನ ನೋಡಿದ. ಅವನ ವಸ್ತ್ರ ಎಲ್ಲ ಚಿನ್ನವಾಗಿದೆ, ಯಾರು ಅವನನ್ನ ಆದರಿಸಲ್ಲ. ಇವನು ನೋಡಿದ್ದೇ ತಡ ಅಷ್ಟು ದೂರದಲ್ಲಿ ಸುಧಾಮನನ್ನ ನೋಡಿ ಕೃಷ್ಣ ಎದ್ದು ಓಡೋಡಿ ಬಂದು ಒಂದು ಅಪಗೊಂಡಂತೆ. ಹೆಂಗ ಅಪಗೊಂಡ ಅಂತ ಹೇಳ್ತಾರೆ, ಹೇಗೆ ಸ್ವಾತ್ಮ ಪ್ರಧಾನ ಮಧಿಕಂ ಪವನಾತ್ಮಜಸ್ಯ, ಹನುಮಂತ ದೇವರನ್ನ ರಾಮದೇವರು ಹೇಗೆ ಅಪ್ಪಗೊಂಡ್ರು, ಬಲರಾಮನನ್ನ ಕೃಷ್ಣ ಹೇಗೆ ಅಣ್ಣ ಅಂತ ಅಪ್ಪಗೊಂಡು ಹಂಗ ಬಂದು ಅಪ್ಪಗೊಂಡಂತೆ ಸುಧಾಮನನ್ನ. ಅಲ್ಲಿದ್ದವ್ರು ನೋಡಿದವರೆಲ್ಲ, ಯಾರಪ್ಪ ಇವ ದಾರಿ ಹೋಗ ನೋಡ್ಲಿಕ್ಕೆ ನೋಡಿದ್ರೆ ಹೀಗಿದ್ದಾನೆ, ಕೃಷ್ಣ ಇಂಥವನನ್ನ ಆಧರಿಸ್ತಾ ಇದ್ದಾನೆ, ಯಾರು ಇವನು ಅಂತ ಎಲ್ಲ ಆಶ್ಚರ್ಯಪಟ್ರಂತೆ. ಸುಧಾಮನನ್ನ ಕರೆದು ಕೂಡಿಸಿ ತನ್ನ ಹೆಂಡತಿಯನ್ನು ಕರೆದು ಪಾದವನ್ನು ತೊಳೆದು ಮಾತಾಡಿಸಿದಂತೆ. ಸುಧಾಮ ಮಾತಾಡಿಸ್ತಾ ಅನೇಕ ಕುಶಲೋಪರಿಗಳನ್ನ ಮಾತಾಡಿಸಿದ. ಮಾತಾಡ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಿರೋದು ಸುಧಾಮ. ಅವಾಗ ಕೃಷ್ಣ ಕೇಳಿದ್ನಂತೆ, ನನಗೆ ಏನ್ ತಂದಿದೀಯಾ, ಉಡುಗೊರೆಯಾಗಿ ನನಗೇನ್ ತಂದಿದೀಯಾ ಅಂದ್ರೆ, ಹೆಂಡತಿ ಹೋಗ್ತಾ ಅವಲಕ್ಕಿ ಒಂದು ಮುಷ್ಟಿ ಒಂದು ಬಟ್ಟೆಯಲ್ಲಿ ಕಟ್ಟಿದ್ಲಂತೆ. ಹೋಗ್ತಾ ಇದೀರಿ, ಸುಮ್ನೆ ಬರಿಗೈಲಿ ಹೋಗ್ಬೇಡ್ರಿ, ತೋರಿ ಇದನ್ನ ಅಂತ ಹೇಳಿ ಒಂದು ಅವಲಕ್ಕಿ ಕೊಟ್ಟು ಕಳಿಸಿದ್ಲಂತೆ. ಅವನು ಸುಧಾಮ ಮರೆತೆ ಹೋಗಿದ್ದಾನೆ, ಅದಿದೆ ಅನ್ನೋದೇ ಗೊತ್ತಿಲ್ಲ. ಕೃಷ್ಣನೇ ಕೇಳಿ ಏನ್ ತಂದಿದೆಯಾ ನನಗೆ ಅಂದಾಗ ಆ ಅವಲಕ್ಕಿ ಕೊಡ್ಲಿಕ್ಕೂ ಮುಜುಗರ. ಎಂಥದ್ದಪ್ಪ, ಎಂಥದ್ದಿದೆ ಭಕ್ಷ್ಯ ಭೋಜ್ಯಗಳು ಕೃಷ್ಣನ ಹತ್ರ ಏನೇನು ಇದೆ, ಈ ಇಡೀ ಅವಲಕ್ಕಿ ಹೇಗ್ ಕೊಡೋದು ಅಂತ ಮುಜುಗರದಿಂದ ಅವನಿದ್ರೆ ಕೃಷ್ಣ ತಾನಾಗಿ ಕಸ್ಕೊಂಡು ಭಾರಿ ಪ್ರೀತಿಯಿಂದ ತಿನ್ನಂತೆ. ಅವಲಕ್ಕಿಯನ್ನ ತಿಂದು 2ನೇ ತುತ್ತನ್ನ ಬಾಯಲ್ಲಿ ಇಟ್ಕೊಳ್ಬೇಕು ಅಂತ ಹೊರಟ್ರೆ ಸತ್ಯಭಾಮೆ ತಡದ್ಲಂತೆ. ಯಾಕೆ ನೀವೊಬ್ಬರೇ ತಿನ್ನೋದೇನು, ನಮಗಿಲ್ಲೇನು ಅಂದ್ಲಂತೆ. ಒಂದೇ ತುತ್ತಿಗೆ ಅವನ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳನ್ನಷ್ಟೇ ಅಲ್ಲದೇನೆ ಎಂಥ ಶ್ರೀಮಂತನನ್ನಾಗಿ ಗೊಳಿಸಿದ ಅನ್ನೋದನ್ನ ನಾವು ಮುಂದೆ ನೋಡ್ಬೋದಾಗತ್ತೆ. ಹಾಗೆ ಅವಲಕ್ಕಿ ತಿಂದ, ಅವನನ್ನ ಸತ್ಕರಿಸಿದ. ಸತ್ಕಾರ್ಯ ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ಹೊರಟ. ಕೇಳಬೇಕು ಮರ್ತೇ ಬಿಟ್ಟಿದ್ದ, ಈ ಕೃಷ್ಣ ಇಂಥ ಸತ್ಕಾರ ಮಾಡಿದ್ದ, ಹೇಗ್ ಕೇಳೋದು, ಬಾಯಿ ಇಲ್ಲ ಕೇಳಲಿಕ್ಕೆ. ಕೇಳದೆ ಹೊರಟ. ಹೊರಗಡೆ ಬಂದು ಅನ್ಕೊಂಡಂತೆ, ನನ್ನ ಹೆಂಡತಿಗೆ ನಾನೇನು ಹೇಳಿ ಉತ್ತರ. ಈ ಹೆಂಡತಿ ಹೇಳಿ ಕಳಿಸಿದಾಳೆ, ಅವಳಿಗೇನು ಹೇಳಿ, ಕೃಷ್ಣ ಊಟಕ್ಕೆ ಹಾಕಿದ, ಊಟದ ದಕ್ಷಿಣೆನೂ ಕೊಡ್ಲಿಲ್ಲ. ಬೇರೆ ಕೊಡೋದು ಹೋಗ್ಲಿ, ಇದು ಕೇಳಿ ಪಡ್ಕೊಳ್ಳೋದಲ್ಲ, ಊಟದ ದಕ್ಷಿಣೆನೂ ಕೊಟ್ಟಿಲ್ಲ. ಅದನ್ನಾದ್ರೂ ಕೊಟ್ರೆ ಇಲ್ಲ ಇಷ್ಟೇ ಕೊಟ್ಟ ಅಂತಂದ್ರು ಏನಾದ್ರೂ ಹೇಳ, ಏನು ಕೊಡ್ಲಿಲ್ಲಲ್ಲ ಕೃಷ್ಣ, ಹೆಂಗ್ ಕೇಳೋದು ಅಂತ ಅನ್ಕೊಂಡು ಮನ್ಸಲ್ಲೇ ಬೇಜಾರಿಂದ. ಆದ್ರೆ ಏನ್ ಬೇಜಾರು ಅಂತಂದ್ರೆ, ನನಗೆ ಸಂಪತ್ತು ಬೇಕಾಗಿಲ್ಲ, ಆದ್ರೆ ಕೃಷ್ಣ ಇಂಥ ಆಧಾರವನ್ನ ನನಗೆ ತೋರಿಸಿದ್ನಲ್ಲ, ಇದು ಜೀವನದಲ್ಲಿ ಯಾರಿಗೆ ತೋರಿಸ್ತಾನೆ ಕೃಷ್ಣ, ಭಗವಂತ ಸಾಕ್ಷಾತ್ ಇಷ್ಟು ತೋರಿಸಿದ, ಅದು ಒಂದು ತೃಪ್ತಿ ಇತ್ತು ಅವನಿಗೆ.
ಅದರಿಂದ ಹೊರಟು ಬಂದು ತನ್ನ ಊರು ಸೇರಿದ್ರೆ ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ. ಏನು ಎಂತೆಂಥ ಒಂದು ಆ ಬಂಗಲೆಗಳು, ವಜ್ರ ವೈಡೂರ್ಯ, ಅದನ್ನೆಲ್ಲ ನೋಡಿ ಅವನಿಗೆ ಆಶ್ಚರ್ಯ ಆಗೋಯ್ತು. ಸುಧಾಮ ಕೇಳಬೇಕು ಅಂತ ಇಲ್ಲ, ಕೇಳದೇನೆ ಕೃಷ್ಣ ಪರಮಾತ್ಮ ಕೊಟ್ಟ. ಇದನ್ನೇ ಭಗವಂತ ಹೇಳಿದ್ದು, ಇದನ್ನೇ ನಿಷ್ಕಾಮ ಕರ್ಮ ಅಂತ ಭಗವಂತ ಕರೆದಿದ್ದಾನೆ. ಕಾಮಕರ್ಮ ನಿಷ್ಕಾಮ ಕರ್ಮಕ್ಕೆ ಇಷ್ಟೇ ವ್ಯತ್ಯಾಸ. ನೀನ್ ಕಾಮಕರ್ಮ ಮಾಡಿದ್ರೆ ಇದನ್ ಬೇಕು ಅಂತ ಕೇಳಿದ್ರೆ ಅದನ್ನ ಕೊಡ್ತೀನಿ, ನಾನು ಅದನ್ನ ಮಾತ್ರ ಕೊಡ್ತೀನಿ. ನೀನು ನನ್ನ ಪ್ರೀತಿಗೋಸ್ಕರ, ನಾವ್ ಅದಕ್ಕೆ ಭಗವಂತನ ಪೂಜೆಯನ್ನು ಮಾಡ್ಬೇಕಾದ್ರೆ ಭಗವತ್ ನಿರ್ಣಯ ಭಗವತ್ ಪ್ರೀತ್ಯರ್ಥಂ ಭಗವದ್ ಅನುಗ್ರಹೇಣ ಅಂತ ಯಾವಾಗ ನಾವು ಸಂಕಲ್ಪವನ್ನ ಮಾಡ್ತೀವಲ್ವಾ, ಸಂಕಲ್ಪ ಮಾಡ್ಬೇಕು, ನಿನ್ನ ಪ್ರೀತಿಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಪ್ಪ ಅಂತ ಪೂಜೆ ಮಾಡಿದ್ರೆ ಅವಾಗ ನಿನಗೇನ್ ಬೇಕೋ ಅದನ್ನ ಕೊಡ್ತೀನಿ ಅಂತ. ನಾನ್ ನಿನಗೆ ಏನೋ ಕೊಡ್ಬೇಕು ಅಂತ ಬಯಸ್ತೀನಿ. ನಾನೇನೋ 100 ರೂಪಾಯಿ ಕೊಡ್ಬೇಕು ಅನ್ಕೊಂಡ್ರೆ ನೀನ್ 10 ರೂಪಾಯಿ ಕೇಳಿದ್ರೆ ವೇಸ್ಟ್. ಭಗವಂತ ನೀನ್ ಏನು ತಿಳಿತೀಯೋ, ನನಗೇನು ಒಳಿತೋ ಅದನ್ನ ಕೊಡು ಅಂತ ಬೇಡ್ಬೇಕಲ್ಲ ಭಗವಂತನ ಹತ್ರ. ಹಾಗಾಗಿ ಬೇಡ್ಲಿಲ್ಲ, ಪಡ್ಕೊಂಡ. ಬೇಡಿದ್ರೆ ಕಳ್ಕೊಳ್ತಿದ್ದ, ಬೇಡದೆ ಪಡ್ಕೊಂಡ ಸುಧಾಮ ಅಂತ. ಹಾಗಾಗಿ ಸುಧಾಮ ಹೀಗೆ ಪಡ್ಕೊಂಡ ಸಂಪತ್ತನ್ನ. ಕೊನೆ ಸಂದರ್ಭದಲ್ಲಿ ಶಿಶುಪಾಲ, ಇನ್ನೂ ಒಬ್ಬ ರಾಕ್ಷಸ ಉಳಿದಿದ್ದಾನೆ. ಶಿಶುಪಾಲ ಒಬ್ಬ ಉಳಿದಿದ್ದ. ಈ ಶಿಶುಪಾಲ ಬಾಯಿಗೆ ಬಂದಂಗೆ ಬಂದು ಕೃಷ್ಣನಿಗೆ ಬೈಲಿಕ್ಕೆ ಅಂತ ಶುರು ಮಾಡ್ದಂತ. ಆವಾಗ ಕೃಷ್ಣ ಆ ಶಿಶುಪಾಲನ ಸಂಹಾರವನ್ನು ಮಾಡಿದ. ಶಿಶುಪಾಲನ ಸಂಹಾರ ಮಾಡಿ ಆದ್ಮೇಲೆ ಶಿಶುಪಾಲನಿಂದ ಒಂದು ಜ್ಯೋತಿ ಬಂದು ಅವನು ಒಳಗಡೆ ಹೋಯ್ತು. ಇದು ನಾವು ಹಿಂದೆ 7ನೇ ಸ್ಕಂದ ಪ್ರಾರಂಭ ಆಗ್ಬೇಕಾದ್ರೆ ಅಲ್ಲಿ ಧರ್ಮರಾಜ ಪ್ರಶ್ನೆಯನ್ನ ಮಾಡಿರ್ತಾನೆ. ಹರಿದ್ವೇಷಿಗಳು ಬೈಕು ಅಂತಿದ್ರು ಅವರಿಗೆ ಹಿಂಗ್ ಪುಣ್ಯ ಬರುತ್ತೆ. ಯಾಕಂದ್ರೆ ಶಿಶುಪಾಲ ಬಂದು ಬಾಯಿಗೆ ಬಂದಂಗ್ ಬೈದ, ಅವನು ಸಾಯಿಸಿದ. ಆದ್ರೆ ಶಿಶುಪಾಲನ ಒಳಗಿನಿಂದ ಒಂದು ಜ್ಯೋತಿ ಅದು ಬಂದು ಕೃಷ್ಣನನ್ನೇ ಸೇರಿತ್ತು. ಹಾಗಾದ್ರೆ ಬೈದವರಿಗೂ ಕೃಷ್ಣ ತನ್ನನ್ನೇ ತಾನು ಕೊಡ್ತಾನೆ ಅಂತಂದ್ರೆ ಈಗ ನೆನೆಸೋದ್ ಕಷ್ಟ, ಬೈಯೋದ್ ಸುಲಭ. ಯಾಕಂದ್ರೆ ನೀವು ನೆನೆಸಿ ಅಂತಂದ್ರೆ ಭಗವಂತನ ನೆನೆಸಿದ್ರೆ ನಾವು ಒಂದು ಅನೇಕ ರೂಲ್ಸ್ ಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ವ್ರತಗಳನ್ನ ಮಾಡ್ಬೇಕು, ಅನೇಕ ವ್ರತಗಳನ್ನ ಮಾಡ್ಬೇಕು, ಭಾರಿ ಕಷ್ಟ. ಬೈದ್ರೆ ಆರಾಮ್ ಬೈಕೊಂಡಿರ್ಬೋದು, ಏನ್ ಮಾಡೋ ಅವಶ್ಯಕತೆ ಇಲ್ಲ. ಬೈಕೊಂತಿರೋದು ಎಲ್ಲಿ ಹೋದ್ರು ದೇವ್ರನ್ನ ಬೈಕೊಂತ ಇರೋದು, ಹಂಗ್ ಮಾಡೋದು ಸರಿಯೇನೆ ಅಂತ ಪ್ರಶ್ನೆ ಕೇಳಿರ್ತಾನೆ. ಆವಾಗ ಉತ್ತರ ಕೊಡ್ತಾ ನರಸಿಂಹ ದೇವರ ಕಥೆಯನ್ನ ಹೇಳ್ತಾರೆ. ಹರಿ ದ್ವೇಷ ಅಲ್ಲ, ಅಲ್ಲಿ ಒಳಗೆ ಇರುವಂತಹ ಜಯನನ್ನ ತನ್ನ ಒಳಗಡೆ ತೆಗೆದುಕೊಂಡ, ಹಿರಣ್ಯ ಕಶಿಪುವನನ್ನ ಮತ್ತೆ ಕಳಿಸಿದ. ಹಿರಣ್ಯ ಕಶಿಪುವೇ ಶಿಶುಪಾಲನಾಗಿ ಬಂದಿದ್ದಾನೆ ಅಂತ ಹೀಗೇನೋ ಅಂದ್ರೆ ಅವರ ಜಯ ವಿಜಯರ ಚರಿತ್ರೆಯನ್ನ ಅಲ್ಲಿ ಹೇಳಿರ್ತಾರೆ. ಹಾಗಾಗಿ ಶಿಶುಪಾಲನ ಸಂಹಾರವನ್ನ ಮಾಡ್ತಾನೆ. ಕೊನೆಗೆ ದಂತವಕ್ತ್ರನ ಸಂಹಾರವನ್ನ ಆ ಕೃಷ್ಣ ಪರಮಾತ್ಮ ಮಾಡ್ತಾನೆ. ಹೀಗೆ ಅವತಾರ ಮಾಡಿದಾಗಿನಿಂದ ಕೃಷ್ಣ ಪರಮಾತ್ಮ ಅನೇಕ ಜನರ ಸಂಹಾರವನ್ನ ಮಾಡ್ತಾನೆ. ಕೊನೆಗೆ ಸೂತ ಮುನಿಗಳು ಹೇಳ್ತಾರೆ, ಇದನ್ನ ಈ ದಶಮ ಸ್ಕಂದ ಕೃಷ್ಣನ ಚರಿತ್ರೆಯನ್ನ ಕೇಳೋದ್ರಿಂದ ನಮಗೇನ್ ಬರುತ್ತೆ? ನಮಗ್ ಬೇಕಾಗಿರೋದು ಅದಲ್ಲ, ಫಲಾಕಾಂಕ್ಷಿಗಳು. ವಿಷ್ಣು ಸಹಸ್ರನಾಮ ಹೇಳ್ಬೇಕು ಅಂತಂದ್ರೆ ಮೊದಲಿಗೆ ನಾವೇನ್ ಹೇಳ್ಬೇಕು? ಎಲ್ಲ ಹೇಳ್ಕೊಳ್ತಾ ಫಲ ಏನೇನ್ ಬರುತ್ತೆ? ವಿಷ್ಣು ಸಹಸ್ರನಾಮ ಹೇಳಿದ್ರೆ ಅದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಬರೇ ವಿಷ್ಣು ಸಹಸ್ರನಾಮ ಅಂತಲ್ಲ, ಯಾವ್ದ್ಯಾವ್ದು ಸ್ತೋತ್ರ ಅಂತಿದೇನೋ ಆ ಸ್ತೋತ್ರ ಸಣ್ಣದಾಗಿದ್ರೆ ಅದ್ರ ದೊಡ್ಡದು ಇಷ್ಟು ದೊಡ್ಡದು ಅದ್ರದ್ದು ಫಲನೇ ಇರುತ್ತೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಯಶೋರ್ಥಿ ಲಭತೆ ಯಶಂ, ಧನಾರ್ಥಿ ಲಭತೆ ಧನಂ ಅಂತ ಹೀಗೆ ಯಾರ್ಯಾರು ಏನೇನ್ ಬಯಸುತ್ತೀರೋ ಅದೆಲ್ಲ ಸಿಗುತ್ತೆ ಅಂತ. ಯಾಕೆ ಅಂದ್ರೆ ಅದು ಸಿಗುತ್ತೆ ಅಂತ ನೀವು ಇದ್ರಲ್ಲಿ ಬರ್ತೀರಿ, ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಶಾಶ್ವತ ಅಲ್ಲ, ಇದಕ್ಕಿಂತ ಮಿಗಿಲಾದದ್ದು ಒಂದು ಸಿಗುತ್ತೆ. ಅದಕ್ಕೆ ಈ ಫಲಗಳನ್ನ ಹೇಳೋದು ಅಂತ. ಹಾಗಾಗಿ ಕೊನೆಗೆ ಹೇಳ್ತಾರೆ, ಯಯಿದಂ ಅನುಶೃಣೋತಿ ಶ್ರಾವಯೇದ್ವಾ ಮುರಾರೆ ಭಗವತಿ ಕೃತ ಚಿತ್ತೋ ಯಾತಿ ತತ್ ಕ್ಷೇಮಧಾಮ. ಯಾರು ಈ ಭಗವಂತನ ಕೃಷ್ಣನ ಲೀಲೆಗಳನ್ನ ಕೇಳ್ತಾರೋ ಆ ಭಗವಂತನ ಮಾಹಾತ್ಮ್ಯ ಜ್ಞಾನವನ್ನ ಹೊಂದಿ ಅವರು ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಭಕ್ತಿ ಬರಬೇಕು ಅಂದ್ರೆ ಭಗವಂತನ ಮಹಿಮೆಯನ್ನ ನಾವು ಕೇಳಬೇಕು. ಈ ಎಲ್ಲ ಲೀಲೆಗಳನ್ನ ಕೇಳಿದ ಮೇಲೆ ಭಗವಂತನ ಮೇಲೆ ನಮಗೊಂದು ಭಕ್ತಿ ಬರುತ್ತಂತೆ. ಆ ಭಕ್ತಿಯನ್ನೇ
ಹೇಳ್ತಾರೆ, ನಾನು ಅತ್ಯಂತ ಕನಿಷ್ಠ, ನೀನು ಉತ್ಕೃಷ್ಟ. ಈ ಜ್ಞಾನ ನಮಗೆ ಬಂದು ಭಗವಂತನನ್ನ ನಾವು ಸೇರ್ಲಿಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಭಕ್ತಿ ಇದರಿಂದ ನಮಗೆ ಸಿಗುತ್ತೆ ಅಂತ ಸೂತ ಮುನಿಗಳು ಹೇಳಿದ್ರು ಅಂತ ಶುಕ ಮುನಿಗಳು ಪರೀಕ್ಷಿತ್ ರಾಜನಿಗೆ ಕೃಷ್ಣನ ಈ ಎಲ್ಲ ಕಥೆಗಳನ್ನ ತಿಳಿಸ್ತಾರೆ. ಇದು ಈ ಕೃಷ್ಣನ ಚರಿತ್ರೆ ಅಂತ. ಇಂತಹ ಕೃಷ್ಣನಿಗೆ ನಾವೆಲ್ಲ ಕೇಳಿದ್ದೇವೆ, ಕೃಷ್ಣಾರ್ಪಣ ಮಸ್ತು ಅಂತ ಯಾಕೆ ಹೇಳಬೇಕು ಅಂತ ಕೇಳಿದ್ದೆ. ಹಾಗಾಗಿ ಕೃಷ್ಣ ಪರಮಾತ್ಮ ಅಂದ್ರೆ ಅತ್ಯಂತ ಹತ್ತಿರದ ಒಂದು ರೂಪ, ಭಗವಂತನ ರೂಪ ಅಂತಂದ್ರೆ ಅದು ಕೃಷ್ಣ ಪರಮಾತ್ಮ. 5,000 ಚಿಲ್ಲರೆ ವರ್ಷಗಳ ಹಿಂದೆ ಇದೇ ಭೂಮಿಯಲ್ಲಿ ಕೃಷ್ಣ ಪರಮಾತ್ಮ ಅವತರಿಸಿದ್ದ. ಹಾಗಾಗಿ ಅತ್ಯಂತ ಹತ್ತಿರದ ಭಗವಂತನಿಗೆ ನಮ್ಮ ಮಾತುಗಳನ್ನ ಸಮರ್ಪಣೆ ಮಾಡಬೇಕು. ಹಾಗಾಗಿ ಅಂತಹ ಮುಖ್ಯ ಪ್ರಾಣ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಯಾಮಿಯಾದಂತಹ ಸತ್ಯಭಾಮ ರುಕ್ಮಿಣಿ ಸಹಿತನಾದಂತಹ ಆ ಶ್ರೀಕೃಷ್ಣನಲ್ಲಿ ನನ್ನ ಈ 2 ವಾಕ್ಕುಸುಮಗಳನ್ನ ಸಮರ್ಪಿಸುತ್ತೇನೆ. ಯತ್ಕರೋಸಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತ ಪಶ್ಯಸಿ ಕೌಂತೆಯ ತತ್ಕುರುಸ್ವ ಮದರ್ಪಣಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.